नमः येन प्रादुरभाविभूमिवलये व्यस्तारिगो सन्ततिः प्रागोदिश्रुतिपङ्कजं करुणया प्राकाशितत्वं परं भान्तं ध्वंसमनाय साधुनिकरश्चाकार्यसन्मार्गगस्तेन व्यासदिवाकरेण सततं मात्याजि मे मानसम् अभ्रमाभ्रमतामत्रिया देवैरपि गम्यते तस्यै नमोऽस्तु देव्यै ते विष्णुवक्षस्थलाश्रये येनाहमिह दुर्मार्गात् धृत्या विनिवेशितः सम्यक् श्रीवैष्णवे मार्गे पूर्णप्रज्ञं नमाम्यहम् वाणिते करवाण्यम्बचरणो हृदि सर्वदा मद्वाक्यधरणिर्भोजात् श्रीमदाचार्यभावगा हरशंभो महादेव विश्वेशामरवल्लभ शिवशंकर सर्वात्मन्नीलकण्ठ नमोऽस्तु ते दुर्वादिध्वान्तरवये सज्जनेन्दीवरेन्दवे श्रीराघवेन्द्र गुरवे नमः कारुण्यसिन्धवे विद्यामान्यं सुधीमान्यं विश्वेशं विश्वपूजितं श्रीमद्विश्वप्रसन्नं च प्रणमामि गुरुत्रयं कोलव्यासहयग्रीव पदकञ्जमधुरतं श्रीविश्वोत्तमयोगीन्द्रं वन्देऽहं वादिराट्प्रियम् भक्त्या स्तुत्या विरक्त्या भजतबलजनोन्नत्यभूत्यर्पकायक्षित्या मत्यल्पवृत्तेष्वपि भुजनकृतौद्धत्य भूत्याजकाय कर्त्रे धर्त्रे च हर्त्रे हयमुखहरये मुद्रपात्रे नमस्ते यस्मै कस्मैचिदस्मन्मनसि धृतकथा विस्मृतौ स्मारकाय श्री गुरुभ्यो नमः हरि ओम ಬ್ರಹ್ಮಾಂಡ ವರ್ಣನೆ ಮಾಡುವಾಗ ನರಕಗಳ ವಿಚಾರವೂ ಕೂಡ ಬಂದಿದ್ದರಿಂದ ಪರೀಕ್ಷಿತ್ ರಾಜನಿಗೆ ಹೆದರಿಕೆ ಆಯಿತು. ಪಾಪ ಮಾಡಿರ್ತಕ್ಕಂಥವರೆಲ್ಲ ನರಕಕ್ಕೆ ಹೋಗಲೇಬೇಕಂತ ಅವನು ಕೇಳಿದಾಗ ಶುಕಾಚಾರ್ಯರು ಹೇಳಿದ್ದು ನಾಸ್ತತ ಪಥ್ಯಮೇವಾನ್ನಂ ವ್ಯಾಧಯೋಪಿ ಭವಂತಿ. ರೋಗ ಬಂದವರೆಲ್ಲ ಸಾಯಲೇಬೇಕು ಅಂತ ನಿಯಮ ಇಲ್ಲ. ಆ ಸರಿಯಾದ ವೈದ್ಯರ ಹತ್ರ ಹೋಗಿ ಔಷಧವನ್ನು ತಗೊಂಡು ಪಥ್ಯವನ್ನು ಮಾಡಿದರೆ ರೋಗ ಹೇಗೆ ಪರಿಹಾರ ಆಗ್ತದೋ, ಪಾಪಕರ್ಮಗಳನ್ನು ಮನುಷ್ಯ ಮಾಡಿದಾಗ ಪ್ರಾಯಶ್ಚಿತ್ತ ಬುದ್ಧಿ. ಪ್ರಾಯಶ್ಚಿತ್ತ ಅಂತಂದರೆ ಪ್ರಾಯ ಪಾಪಂ ಸಮುದ್ದಿಷ್ಟಂ ಚಿತ್ತಂ ತಸ್ಯ ವಿಶೋಧನಂ ಅಂತ. ಪ್ರಾಯಶ್ಚಿತ್ತ ಅಂತಂದರೆ ಪ್ರಾಯ ಅಂತಂದರೆ ಪಾಪಗಳು ಅಂತ ಅರ್ಥ. ಅವುಗಳನ್ನು ಚಿತ್ತ ಅಂತಂದರೆ ಮನಃಪೂರ್ವಕವಾಗಿ ಇನ್ನು ನಾನು ಮಾಡಲ್ಲ ಅಂತ ಸಂಕಲ್ಪ ಮಾಡಿ ಆ ಪಾಪಗಳಿಗೆ ಏನು ಪ್ರಾಯಶ್ಚಿತ್ತ ಅಂತಂದರೆ ಯಜ್ಞಾದಿಗಳು ಅಥವಾ ಸೇವೆ, ದೇಹದಂಡನೆ ಅಂತ ಹೇಳಿದ್ದಾರೆ. ಇದನ್ನು ಮಾಡಿಬಿಟ್ರೆ ಆ ಪಾಪದಿಂದ ಮುಕ್ತಿ ಪಡಿಬಹುದು. ಅದಕ್ಕೆ ಶಿಕ್ಷೆಯಾದ ನರಕಾದಿಗಳಿಗೆ ಹೋಗಲೇಬೇಕು ಅಂತನ್ನುವ ನಿಯಮ ಇಲ್ಲ ಅಂತ ಶುಕಾಚಾರ್ಯರು ಹೇಳಿದರು. ಆದರೆ ಪ್ರಾಯಶ್ಚಿತ್ತ ಮಾಡುವಾಗ ಪರಮಾತ್ಮನಲ್ಲಿ ಭಕ್ತಿ ಅಂತ ಅನ್ನೋದಿರಬೇಕು. ಪ್ರಾಯಶ್ಚಿತ್ತಾನಿ ಚೀರ್ಣಾನಿ ನಾರಾಯಣ ಪರಾನ್ಮುಖೈ ನನುಷ್ಪುರಂತಿ ರಾಜೇಂದ್ರ ಸುರಾಕುಂಭ ನಿರ್ಮಾಪಕ. ಪ್ರಾಯಶ್ಚಿತ್ತ ಕರ್ಮಗಳನ್ನು ಯಾರೋ ಹೇಳಿದ್ದಾರೆ ಅಂತ ಮಾಡೋಕ್ಕಿಂತ ದೇವರು ಈ ಪಾಪವನ್ನು ಪರಿಹಾರ ಮಾಡ್ತಾನೆ ಅಂತ ನಂಬಿಕೆ ಇಟ್ಟು ಆ ಕರ್ಮಾಚರಣೆಯನ್ನು ಮಾಡಿದರೆ ದೇವರು ಅದಕ್ಕೆ ಫಲವನ್ನು ಕೊಡ್ತಾನೆ. ಅದಕ್ಕೆ ಸುಮ್ಮನೆ ಮಾಡೋದು ಅಂತಾದರೆ ಅದಕ್ಕೊಂದು ಉದಾಹರಣೆಯನ್ನು ಹೇಳ್ತಾರೆ. ದೇವರಲ್ಲಿ ಭಕ್ತಿ ಇರಲಾರದೆ ಕರ್ಮಾಚರಣೆಯನ್ನು ಮಾಡಿದರೆ ಹೇಗೆ ಅಂತಂದರೆ, ಈ ಹಳೆಯ ಕಾಲದಲ್ಲೆಲ್ಲ ಥ್ರೆಡ್ ಇರೋ ಒಂದು ಕಂಚಿನ ತಂಬಿಗೆ ಇರ್ತಾ ಇತ್ತು. ಬಾಣಂತಿಯರಿಗೆಲ್ಲ ಹಾರಿಡ್ತಾ ಇತ್ತು. ಅದರಲ್ಲಿ ಬಿಸಿ ಹಾಲನ್ನು ಕಂಚಿನ ಪಾತ್ರೆಗೆ ಹಾಕಿದರೆ ಕಂಚಿನ ಪಾತ್ರೆ ಬಿಸಿ ಆಗ್ತದೆ. ಆ ಬಿಸಿಯಾದ ಪಾತ್ರೆ ಸಂಪರ್ಕದಿಂದ ಹಾಲು ತುಂಬ ಹೊತ್ತು ಬಿಸಿ ಉಳಿತದೆ ಅಂತ ಆ ಪಾತ್ರೆಯಲ್ಲಿ ಹಾಕಿಡ್ತಾ ಇದ್ರು ಆ ತಂಬಿಗೆಯಲ್ಲಿ. ಹಾಗೆ ಥ್ರೆಡ್ ಇರೋ ತಂಬಿಗೆಯಲ್ಲಿ ಒಳಗಡೆ ಹೆಂಡ ಹಾಕಿ ಈ ವರ್ಷ ಗಂಗಾ ನದಿಗೆ ಹೋಗಿ ಆ ತಂಬಿಗೆಯನ್ನು ಮುಳುಗಿಸಿಟ್ರು. ಬರುವ ವರ್ಷ ಮತ್ತೆ ಆ ತಂಬಿಗೆಯನ್ನು ತೆಗೆದು ಒಂದು ವರ್ಷ ಗಂಗಾ ನೀರಲ್ಲಿ ಮಿಂದ ಹೆಂಡ ಅಂತ ಅದನ್ನು ಕುಡಿದ್ರೆ ಅದನ್ನು ಗಂಗಾ ನೀರು ಅಂತಾರ ಅಥವಾ ಹೆಂಡ ಅಂತಂತಾರ ಅಂತ ಹೇಳ್ತಾರೆ. ಮನುಷ್ಪಂತಿ ರಾಜೇಂದ್ರ ಸುರಾಕುಂಭ ಯಾವ ರೀತಿಯಾಗಿ ಹೆಂಡದ ಮಡಿಕೆಯನ್ನು ಗಂಗಾ ನದಿಯಲ್ಲಿ ಮುಳುಗಿಸಿಟ್ರು ಹೆಂಡವೇನೋ, ಅದೇ ರೀತಿಯಾಗಿ ಪರಮಾತ್ಮನಲ್ಲಿ ಭಕ್ತಿ ಶ್ರದ್ಧೆಗಳು ಇರಲಾರದೆ ಎಂತಹ ಪ್ರಾಯಶ್ಚಿತ್ತ ಕರ್ಮಗಳನ್ನು ಮಾಡಿದರೂ ಕೂಡ ಅದೇನು ಫಲ ಕೊಡಲ್ಲ ಅಂತ ಹೇಳ್ತಾರೆ ಶುಕಾಚಾರ್ಯ.
ಆದ್ದರಿಂದ ಏನೇ ಕರ್ಮವನ್ನು ಮಾಡಿದರೂ ಕೂಡ ಮುಖ್ಯವಾಗಿ ಪ್ರಾಯಶ್ಚಿತ್ತ ಬುದ್ಧಿ, ಪರಮಾತ್ಮನಲ್ಲಿ ಭಕ್ತಿ, ಇನ್ನು ಈ ಕರ್ಮವನ್ನು ಕೆಟ್ಟ ಕೆಲಸವನ್ನು ನಾನು ಮಾಡಲ್ಲ ಅಂತ ಅನ್ನೋದಾಗಿ ಆ ಬುದ್ಧಿಪೂರ್ವಕವಾಗಿ ಮಾಡಿದ ಕರ್ಮವೇ ಪ್ರಾಯಶ್ಚಿತ್ತ ಅಂತ ಕರೆಸಿಕೊಳ್ಳುತ್ತದೆ. ಅಂಥ ಕರ್ಮ ಪಾಪ ಪರಿಹಾರಕ್ಕೆ ಆಗ್ತದೆ ಎಂದು ಶುಕಾಚಾರ್ಯರು ಹೇಳಿದರು. ಆವಾಗ ನಾನು ಮಾಡಿದ ಪಾಪಕ್ಕೆ ಏನು ಪ್ರಾಯಶ್ಚಿತ್ತ? ಭಗವಂತನ ನಾಮಸ್ಮರಣೆ ಮಾಡ್ತಾ ಇದ್ದಿ, ಭಗವಂತನ ಕಥೆಯನ್ನು ಕೇಳ್ತಾ ಇದ್ದಿ, ಇದಕ್ಕಿಂತ ದೊಡ್ಡ ಪ್ರಾಯಶ್ಚಿತ್ತ ಏನು ಅಂತ ಕೇಳಿದರು ಶುಕಾಚಾರ್ಯರು. ಇದಕ್ಕಿಂತ ದೊಡ್ಡ ಪ್ರಾಯಶ್ಚಿತ್ತ ಏನಿಲ್ಲ. ಯಾವ ಕಥೆಗಳಿಗೂ ಯಾವ ಶಬ್ದಗಳಿಗೂ ಇರಲಾರದ ಒಂದು ಸ್ಪೆಷಾಲಿಟಿ ದೇವರ ಕಥೆಗಳಿಗಿದೆ ಅಂತ. ಯಾಕೆಂದರೆ ಆರಂಭದಲ್ಲಿ ಭಾಗವತ ಹೇಳುತ್ತದೆ, ಶೃಣ್ವತಾಂ ಸ್ವಕಥಾಂ ಕೃಷ್ಣ ಪುಣ್ಯಶ್ರವಣ ಕೀರ್ತನ ಹೃದಯಂತಸ್ಥಃ ಹ್ಯವದ್ರಾಣಿ ವಿಧುನೋತು ಸುಹೃತ್ಸತಾಂ. ಕೆಲವೊಬ್ಬರೆಲ್ಲ ಏಕಾದಶಿ ದಿನ ಊಟಕ್ಕೆ ಕೂತಾಗ ದೇವರ ಪೂಜೆ ಮಾಡುವಾಗ ಮಾತಾಡಲ್ಲ. ಬೇರೆ ನಮ್ಮ ಭಾಷೆಯಲ್ಲಿ, ತುಳು, ಕನ್ನಡ ಇದೆಲ್ಲ ಭಾಷೆಯಲ್ಲಿ ಮಾತಾಡಲ್ಲ. ಅನಿವಾರ್ಯವಾಗಿ ಮಾತಾಡೋ ಪ್ರಸಂಗ ಬಂದರೆ ಸಂಸ್ಕೃತದಲ್ಲಿ ಮಾತಾಡ್ತಾರೆ. ಅಂದರೆ ಸಂಸ್ಕೃತ ಭಾಷೆ ಅಲ್ವಾ, ಅದನ್ನು ಹೇಗೆ ಮಾತಾಡ್ತೀರಿ ದೇವರ ಪೂಜೆ ಕೂತಾಗ ಅಂದರೆ ಸುಲಭವಾದ ಕಾನ್ಸೆಪ್ಟ್ ಏನಲ್ಲಿ ಅಂತಂದರೆ, ಬೇರೆ ಇನ್ನು ಯಾವ ಭಾಷೆಯ ಅಕ್ಷರಗಳಲ್ಲಿಯೂ ಕೂಡ ಭಗವಂತನ ಚಿಂತನೆಯನ್ನು ಹೇಳಿಲ್ಲ. ಅಕ್ಷರ ರೂಪ, ಅಕ್ಷರದಲ್ಲಿ ಇರ್ತಕ್ಕಂತಹ ರೂಪ. ಆದರೆ ಸಂಸ್ಕೃತದಲ್ಲಿ ಮಾತ್ರ ಹೇಳಿದ್ದಾರೆ. ಅಕಾರಕ್ಕೆ ಅಜ, ಆಕಾರಕ್ಕೆ ಆನಂದ, ಇಕಾರಕ್ಕೆ ಇಂದ್ರ, ಈಕಾರಕ್ಕೆ ಈಶಾನ ಅಂತ 51 ರೂಪಗಳು 51 ಅಕ್ಷರಗಳಿಗೆ ಹೇಳಿದೆ. ಅದನ್ನು ಹರಿಕಥಾಮೃತಸಾರದಲ್ಲಿ ಹೇಳುವಾಗ ಏಕಪಂಚಾಶದ್ವರ್ಣ ಸುಸ್ವರಬುಧಾತ್ತನುದಾತ್ತ ಸ್ವರಿತ ಸಂಧಿ ವಿಸರ್ಗಗಳೊಳಗೆ ಇರುವ ತತ್ತನ್ನಾಮ ರೂಪವನರಿತುಪಾಸನೆಗೈವರುಳೆಯಳು ಸುರರಸವನರಲ್ಲ ಇವರಾಡುವುದೇ ವೇದಾರ್ಥ. ಪ್ರತಿನಿತ್ಯ ನಾವು ಆ ಸಂಸ್ಕೃತ ಶಾಸ್ತ್ರವನ್ನು ಅಧ್ಯಯನ ಮಾಡುವಾಗ ಅದರಲ್ಲಿರ್ತಕ್ಕಂತಹ ಅಕ್ಷರಗಳಲ್ಲಿ, ಪ್ರತಿಯೊಂದು ಅಕ್ಷರಗಳಲ್ಲಿಯೂ ಕೂಡ ದೇವರಿದ್ದಾನೆ, ಆ ಯಾವ್ಯಾವ ರೂಪ ಅಂತ ತಿಳ್ಕೊಂಡು ಪ್ರತಿನಿತ್ಯ ಚಿಂತನೆ ಮಾಡಿದರೆ ಸುರರ ಸಮ ನರರಲ್ಲ ಇವರಾಡುವುದೇ ವೇದಾರ್ಥ ಅಂತ ಹೇಳುತ್ತದೆ ಹರಿಕಥಾಮೃತ. ದೇವತಾ ಪದವಿಯನ್ನು ಕೂಡ ತಂದುಕೊಡ್ತದಂತೆ ಆ ಉಪಾಸನೆ, ಅಕ್ಷರಗತ ರೂಪವಾದ ಪರಮಾತ್ಮ ಉಪಾಸನೆ. ಒಮ್ಮೆ ರಾಘವೇಂದ್ರ ಸ್ವಾಮಿಗಳು ಈ ಶಿವಮೊಗ್ಗದ ಹತ್ರ ಹೊನ್ನಾಳಿ ಇರ್ತಿದೆ, ಆ ಹೊನ್ನಾಳಿಗೆ ಹೋಗಿದ್ರಂತೆ ರಾಘವೇಂದ್ರ ಸ್ವಾಮಿ ಪುರಾಶ್ರಮದಲ್ಲಿ. ಆಗ ರಾಘವೇಂದ್ರ ಸ್ವಾಮಿಗಳು ಸಂಚಾರ ಕ್ರಮೇಣ ಹೋಗಿದ್ರು. ರಾಯರು ಗೀತಾ ವ್ಯವೃತ್ತಿ ಬರೀತಕ್ಕಂತಹ ಟೈಮಲ್ಲಿ ಗೀತಾ ವ್ಯವೃತ್ತಿ ಅಂತ ಗ್ರಂಥ ಮಾಡಿದ್ದಾರೆ, ಅದನ್ನು ಬರೆಯೋ ಕಾಲ. ರಾಯರ ಹತ್ರ ಇಂಕ್ ಖಾಲಿ ಆಯ್ತಂತೆ, ಬರೀಲಿಕ್ಕೆ ಇಂಕ್ ಖಾಲಿ ಆಗಿತ್ತು. ಕಡೆಗೆ ಆ ಊರಿನವರೆಲ್ಲ ಸೇರಿದ್ರು, ರಾಘವೇಂದ್ರ ಸ್ವಾಮಿಗಳು ಬಂದಿದ್ದಾರೆ ಅಂತ. ಈಗ ಇಂಕ್ ಖಾಲಿ ಆಗಿದೆ, ಯಾರ್ದಾದ್ರೂ ಮನೆಯಲ್ಲಿ ಇಂಕ್ ಇದ್ದರೆ ತೊಗೊಂಡು ಬನ್ನಿ ಅಂತ ಹೇಳಿದ್ರಂತೆ ರಾಯರು. ಅದಕ್ಕೆ ಶ್ರೀನಿವಾಸಾಚಾರ್ಯರು ಅಂತಿದ್ದಾರೆ, ಅವ್ರ ಮನೆಯಲ್ಲಿ ಇಂಕ್ ಇರ್ತದೆ, ಅವರೊಬ್ಬರೇ ಬರೆಯೋರು ಇಲ್ಲಿ ಗ್ರಂಥಗಳನ್ನು, ಹಾಗಾಗಿ ಅವ್ರ ಮನೆಗೆ ಸಿಗ್ತದೆ ನಿಮಗೆ ಅಂತ ಹೇಳಿದರು. ರಾಯರು ಒಬ್ಬ ಶಿಷ್ಯನ ಕರೆಸಿ ಇಂಕ್ ಇಸ್ಕೊಂಬ ಹೋಗು ಅಂತ ಕಳಿಸಿದ್ರು. ಶಿಷ್ಯ ಹೋಗಿ ಇಂಕು ಕೇಳಿದರೆ ಅವ್ರು ಹೇಳಿದ್ರಂತೆ, ಮಡಿಯಲ್ಲಿಟ್ಟಿದ್ದೀವಿ, ಸ್ನಾನ ಮಾಡ್ಕೊಂಡು ಬರ್ತೀವಿ, ಕೂಡಿ ಒಂದು 10 ನಿಮಿಷ ಅಂತ ಹೇಳಿದ್ರು. ಇಂಕನ್ನೇನು ಮಡಿಯಲ್ಲಿಟ್ಟಿರ್ತಾರೆ ಅಂತ ಆಶ್ಚರ್ಯ ಆ ಹುಡುಗನಿಗೆ. ಇಲ್ಲಿಲ್ಲ, ನಮ್ಮ ಗುರುಗಳು ಇಂಕನ್ನು ಮಡಿಯಲ್ಲೇ ಇಟ್ಟಿರ್ತಾರೆ, ತೊಗೊಂಡ್ಬರ್ತೇನೆ ಅಂತ ಹೋಗಿ ಒಳಗೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದ. ಇಂಕ್ ಕೊಟ್ಟ. ರಾಯರು ಕೇಳಿದ್ರು, ಒಂದು ಇಂಕ್ ಇಸ್ಕೊಂಡ್ಬರ್ಲಿಕ್ಕೆ ಯಾಕೆ ಇಷ್ಟೊತ್ತು ಮಾಡಿದ್ರು ಅಂತ ಕೇಳಿದ್ರು. ಆ ಶಿಷ್ಯ ಎಲ್ಲ ಕಥೆ ಹೇಳಿದ್ದಂತೆ, ಹೀಗಾಯಿತು, ಮಡಿಯಲ್ಲಿಟ್ಟಿದ್ರು ಅವರು, ಸ್ನಾನ ಮಾಡಿಕೊಡ್ಲಿಕ್ಕೋಸ್ಕರ ತಡ ಆಯಿತು ಅಂತಂದ. ರಾಯರಿಗೂ ಆಶ್ಚರ್ಯ, ಇಂಕನ್ನು ಯಾರು ಮಡಿಯಲ್ಲಿರ್ತಾರೆ ಅಂತ. ಅವರು ಪುಸ್ತಕ ಬರೆಯುವಾಗ ಅದನ್ನು ಮಡಿಯಲ್ಲೇ ಇಟ್ಟಿರ್ತಾರಂತೆ ಅಂತ ಹೇಳಿದ್ರಿಂದ, ಏನು ಪುಸ್ತಕ ಬರೀತಾರೆ ನಡಿ ನೋಡೋಣ ಅಂತ ಹೇಳಿ ರಾಘವೇಂದ್ರ ಸ್ವಾಮಿಗಳು ಅವ್ರ ಮನೆಗೆ ಹೋದ್ರಂತೆ. ಹೋದರೆ ಮಧ್ವಾಚಾರ್ಯರು ಮಾಡಿದ ಎಲ್ಲ ಸರ್ವಮೂಲ ಗ್ರಂಥಗಳಿಗೂ ಜಯತೀರ್ಥರು ಟೀಕೆಯನ್ನು ಬರೆದರೆ, ಈ ಶ್ರೀನಿವಾಸಾಚಾರ್ಯರು ಪ್ರತಿಯೊಂದು ಗ್ರಂಥಗಳಿಗೂ ಕೂಡ ವ್ಯಾಖ್ಯಾನ ಮಾಡಿದ್ದಾರೆ. ಆ ಪುಸ್ತಕಗಳನ್ನು ನೋಡಿ ರಾಯರಿಗೆ ಪರಮಾನಂದ ಆಗ್ಬಿಡುತ್ತಂತೆ. ಎಷ್ಟು ಚೆನ್ನಾಗಿ ಈ ವೇದಾಂತ ಗ್ರಂಥಗಳಿಗೆಲ್ಲ ವ್ಯಾಖ್ಯಾನ ಬರೆದಿದ್ದೀರಿ ಅಂತ, ಟಿಪ್ಪಣಿ ಬರೆದಿದ್ದೀರಿ ಅಂತ ಹೇಳಿ ಆ ಶ್ರೀನಿವಾಸಾಚಾರ್ಯರಿಗೆ ರಾಯರು ಹೇಳಿದ್ರಂತೆ, ನೀವಿನ ಮೇಲೆ ಆಚಾರ್ಯರಲ್ಲ, ಗೃಹಸ್ಥಾಶ್ರಮದಲ್ಲೇ ಇರಿ, ಆದರೆ ಒಬ್ಬರು ಸನ್ಯಾಸಿಗಳು ಮಾಡುವ ಕೆಲಸವನ್ನು ಮಾಡ್ತಾ ಇದ್ದೀರಿ. ನಿಜವಾಗ್ಲೂ ಸನ್ಯಾಸಿಗಳು ಮಾಡಬೇಕಾದ ಕೆಲಸ ವೇದಾಂತ ಗ್ರಂಥಗಳಿಗೆ ಟಿಪ್ಪಣಿ ಬರೀಬೇಕು. ನೀವು ಗೃಹಸ್ಥರಾಗಿ ಅದನ್ನು ಮಾಡ್ತಾ ಇದ್ದೀರಿ, ಆದ್ದರಿಂದ ಗೃಹಸ್ಥರಾಗಿದ್ದರೂ ಕೂಡ ಇನ್ನು ಮೇಲೆ ನೀವು ಶ್ರೀನಿವಾಸ ತೀರ್ಥರು ಅಂತ ಪ್ರಸಿದ್ಧಿ ಆಗಲಿ ಅಂತ ಆಶೀರ್ವಾದ ಮಾಡಿ ಬಂದರು ಅವರಿಗೆ. ಅದರಿಂದನೇ ಯಾದವಾರ್ಯರ ಶಿಷ್ಯರು ಶ್ರೀನಿವಾಸ ತೀರ್ಥರು ಅಂತ ಅವರು ಹೊನ್ನಾಳಿಯವರು. ರಾಯರ ಗ್ರಂಥಗಳನ್ನು ನೋಡುವಾಗ ಅವರು ಅಷ್ಟು ಶ್ರದ್ಧೆಯಿಂದ ಮಡಿಯಲ್ಲಿ
ವೇದಾಂತ ಗ್ರಂಥಗಳಲ್ಲಿ ಟಿಪ್ಪಣಿ ಬರಿತಾ ಇದ್ರಂತೆ, ಮೈಲಿಗೆಯಲ್ಲಿ ಮುಟ್ತಾ ಇದ್ದಿದ್ದಿಲ್ಲ ಆ ಗ್ರಂಥಗಳನ್ನು. ಅದಕ್ಕೆ ರಾಯರ ಆ ಪುಸ್ತಕ ಹಿಡ್ಕೊಂಡ್ರೆ ಪ್ರತಿಯೊಂದು ಅಕ್ಷರದಲ್ಲಿರುವ ಭಗವಂತನ ರೂಪಗಳು ನರ್ತನ ಮಾಡಿದ ಹಾಕಂತಂತೆ ರಾಯರು. ಆದ್ದರಿಂದ ಸಂಸ್ಕೃತ ಭಾಷೆಯಲ್ಲಿರುವ ಪ್ರತಿಯೊಂದು ಅಕ್ಷರಗಳಿಗೂ ಒಂದೊಂದು ಭಗವಂತನ ರೂಪ. ಆ ರೂಪದ ಉಪಾಸನೆ ಮಾಡ್ತೇನೆ ಅಂತ ಅನ್ನುವ ಕಾನ್ಸೆಪ್ಟು ನಮಗೆ ಪೂಜಾ ಕಾಲದಲ್ಲಿ, ಏಕಾದಶಿ ದಿನ ಊಟಕ್ಕೆ ಕೂತಾಗ ಇದನ್ನೆಲ್ಲ ಮಾತಾಡಿದರೆ ಭಗವಂತನ ಜೊತೆಗೆ ಮಾತಾಡ್ತಾ ಇದ್ದೀವಿ. ಆದ್ದರಿಂದ ಅದು ಮೈಲಿ ಅಂತ ಆಗಲ್ಲ. ಅದಕ್ಕೋಸ್ಕರ ಸಂಸ್ಕೃತದಲ್ಲಿ ಮಾತಾಡುವ ಪದ್ಧತಿ ಇದೆ. ಹೀಗೆ ಪ್ರತಿಯೊಂದು ಕರ್ಮದಲ್ಲಿಯೂ ಕೂಡ ಭಗವಂತನನ್ನು ಕಂಡು ಮಾಡತಕ್ಕಂತಹ ಕೆಲಸ ಅದು ಪ್ರಾಯಶ್ಚಿತ್ತವನ್ನು ನಮಗೆ ಮಾಡಿಕೊಡ್ತದೆ ಅಂತ ಶುಕಾಚಾರ್ಯರು ಹೇಳಿದರು. ಪರೀಕ್ಷಿತ್ ರಾಜನಿಗೆ ಸ್ವಲ್ಪ ಧೈರ್ಯ ಬಂತು. ಪಾಪವನ್ನು ಮಾಡಿ ನರಕಕ್ಕೆ ಹೋಗ್ತೇನೆ ಅಂತ ಅನ್ನೋದಕ್ಕೆ ಹೆದರಿರ್ತಕ್ಕಂತಹ ಪರೀಕ್ಷಿತ್ ರಾಜನಿಗೆ ನರಕಕ್ಕೆ ಹೋಗ್ಲಾರ್ದೇ ನಾನು ಮುಂದಿನ ಸದ್ಗತಿಯನ್ನು ಕಾಣಬಹುದು ಅಂತ ಧೈರ್ಯ ಬಂದ ಮೇಲೆ ಮುಂದಿನ ಕಥೆಯನ್ನು ಹೇಳ್ರಿ ಅಂತ ಶುಕಾಚಾರ್ಯರು ಪ್ರಾರ್ಥನೆ ಮಾಡಿಕೊಂಡ. ಈ ಸಂದರ್ಭದಲ್ಲಿ ಇನ್ನೊಂದು ವಿಚಾರ ನಾವು ತಿಳ್ಕೊಳ್ಬೇಕು. ನರಕಕ್ಕೆ ಹೋದವರೆಲ್ಲ ಮೋಕ್ಷಕ್ಕೆ ಹೋಗಲ್ಲ ಅಂತೇನಿಲ್ಲ. ನರಕಕ್ಕೆ ಹೋಗೋರೆಲ್ಲ ಮೋಕ್ಷಕ್ಕೆ ಹೋಗಲ್ಲ ಅಂತ ಏನು ಚಿಂತೆ ಇಲ್ಲ. ಯಾಕೆಂದ್ರೆ ಭಗವಂತನ ವಿರೋಧ ಮಾಡಿದ್ರಿಂದ ಅಥವಾ ಶಾಸ್ತ್ರವನ್ನು ತಪ್ಪಾಗಿ ಅನುಷ್ಠಾನ ಮಾಡಿದ್ರಿಂದ ನರಕದ ಶಿಕ್ಷೆ. ಒಮ್ಮೆ ನರಕಕ್ಕೆ ಹೋಗ್ಬಿಟ್ರೆ ಮೋಕ್ಷದ ಚಾನ್ಸನ್ನೇ ಕಳ್ಕೊಳ್ತೀವಿ ಅಂತ ಅನ್ನೋ ನಿಯಮ ಏನು ಶಾಸ್ತ್ರದಲ್ಲಿ. ನಾವು ಧರ್ಮರಾಜ ನರಕ ದರ್ಶನ ಆಯಿತು ಅಂತ ಒಂದು ಕಥೆಯನ್ನು ಕೇಳ್ತೀವಿ. ಹಾಗಿದ್ರೆ ಧರ್ಮರಾಜನಿಗೆ ಯಮನಿಗೆ ಮೋಕ್ಷ ಇಲ್ವಾ? ಪರಮಾತ್ಮ ನರಕಕ್ಕೆ ಹೋಗಬೇಡಿ ಅಂತ ಯಾಕೆ ಹೇಳ್ತಾ ಇದ್ದಾನೆ ಅಂತಂದರೆ, ಒಂದು ಜಾಗಕ್ಕೆ ಬೇರೆ ಊರಿಗೆ ಹೋಗುವಾಗ ಹೈವೇನೇ ಇರ್ತದೆ, ಸರ್ವಿಸ್ ರೋಡು ಇರ್ತದೆ. ಹೈವೇಯಲ್ಲಿ ಹೋದರೆ 10 ನಿಮಿಷದಲ್ಲಿ ಮುಟ್ತೀವಿ. ಸರ್ವಿಸ್ ರೋಡಲ್ಲಿ ಹೋದರೆ ಅಷ್ಟೇ ಜಾಗಕ್ಕೆ ಹೋಗ್ಲಿಕ್ಕೆ ಅರ್ಧ ಗಂಟೆ ಬೇಕು. ಯಾಕೆಂದರೆ ವಿಘ್ನಗಳು ಜಾಸ್ತಿ ಇದೆ. ಅದರಿಂದ ದೇವರು ಹೇಳೋದು, ಪಾಪಕರ್ಮಗಳನ್ನು ಮಾಡಿ ನರಕಕ್ಕೆ ಹೋದರೆ ಮೋಕ್ಷದ ದಾರಿ ಮತ್ತೆ ಸಿಗಲ್ಲ ಅಂತೇನಿಲ್ಲ. ದಕ್ಷ ಪ್ರಜಾಪತಿ ವೈಷ್ಣವ ರುದ್ರದೇವರು ದ್ವೇಷ ಮಾಡಿದ. ಯಮಧರ್ಮ ಧರ್ಮರಾಜನಾದಾಗ ಕೃಷ್ಣನ ವಿರೋಧ ಮಾಡಿ ನರಕ ದರ್ಶನ ಆಯಿತು. ಹಾಗಿದ್ರೆ ಇವರಿಗೆಲ್ಲ ಮೋಕ್ಷ ಇಲ್ಲ ಅಂತ. ಮೋಕ್ಷ ಇದ್ದೇ ಇದೆ, ಹೋಗೋದು ತಡ ಆಗ್ತದೆ ಅಂತ ಪರಮಾತ್ಮ ಹೇಳಿ ಆ ನರಕಕ್ಕೆ ಹೋಗುವಂಥ ಸಾಧನೆಗಳನ್ನು ಮಾಡ್ಕೊಳ್ಬೇಡಿ ಅಂತನ್ನೋ ಅಭಿಪ್ರಾಯ ಇಷ್ಟ ಇಲ್ಲಿ ಗ್ರಹಣ ಮಾಡಬೇಕು ಅಂತ ಹೇಳಿದ. ಎಲ್ಲ ಕರ್ಮಗಳು ಕೂಡ ಪಾಪವನ್ನು ಪರಿಹಾರ ಮಾಡುತ್ತದೆ. ಸುಲಭವಾದ ಮುಖ್ಯವಾದ ಪ್ರಾಯಶ್ಚಿತ್ತ ಕರ್ಮ ಅಂತಂದರೆ ಯಾವುದು? ಪರಮಾತ್ಮನ ನಾಮಸ್ಮರಣೆ ಅಂತ ಹೇಳ್ತಾರೆ. ಪರಮಾತ್ಮನ ನಾಮಸ್ಮರಣೆಯಿಂದಲೇ ಎಲ್ಲ ಪಾಪಗಳನ್ನು ಪರಿಹಾರ ಮಾಡಿಕೊಳ್ಬೋದು. ಆದರೆ ಕೇಳುವವರಿಗೆ ಯಾವುದೂ ಕೂಡ ಓವರು ಅಂತ ಅನಿಸ್ಬಾರ್ದು. ಓವರ್ ಕಾನ್ಫಿಡೆನ್ಸ್ ಅಂತಾರೆ. ಈ ಪಾಠ ಹೇಳ್ತಾ ಇದ್ದಾರೆ. ಬರೀ ಒಂದು ನಾವು ಮಾಡಿದ ಪಾಪಕ್ಕೆ ಬರೀ ಒಂದು ನಾಮಸ್ಮರಣೆ ಅಂತ ಅನಿಸ್ತದೆ. ಅಷ್ಟು ಭಕ್ತಿ ಶ್ರದ್ಧೆಗಳಿಂದ ನಂಬಿಕೆ ಇರಲಾರದ ಕಾರಣಕ್ಕೋಸ್ಕರ ನಮಗೆ ಪ್ರಾಯಶ್ಚಿತ್ತಂ ಬುಧಾಂತರ ಅಂತ ಬೇರೆ ಬೇರೆ ಪ್ರಾಯಶ್ಚಿತ್ತಗಳನ್ನು ಹೇಳಿದರು. ನತಾವತ್ ಪಾಪಮಸ್ತೀಹ ಯಾವನ್ನಾವಾಹತಂ ಹರೇ ಅತಿರೇಕ ಭಯಾದಾಹು ಪ್ರಾಯಶ್ಚಿತ್ತಂ ಬುಧಾಂತರ. ದೇವರ ಸ್ಮರಣೆ ಮಾಡಿದರೆ ಪರಿಹಾರ ಆಗಲಾರದೆ ಇರತಕ್ಕಂತಹ ಪಾಪ ಅಂತ ಯಾವುದೂ ಇಲ್ಲ. ಎಲ್ಲ ಪಾಪಗಳು ಪರಿಹಾರ ಆಗ್ತದೆ. ಕೇಳುವವರೆಗೆ ಅತಿರೇಕ ಅನ್ನಿಸಬಾರದು ಅಂತ ಯಜ್ಞಯಾಗಾದಿಗಳು, ಸೇವೆ, ಉಪವಾಸ ಮೊದಲಾದವುಗಳನ್ನೆಲ್ಲ ಪ್ರಾಯಶ್ಚಿತ್ತ ಅಂತ ಹೇಳಿದ್ದಾರೆ. ಹೀಗೆ ಅಂಥೇಳಿ ಇದಕ್ಕೆ ಉದಾಹರಣೆ ಕೊಟ್ಟಿದ್ದು ಅಜಾಮಿಳ ಅಂತ ಒಬ್ಬನಿದ್ದಾರೆ. ಅಜಾಮಿಳ ಅಂತಂದರೆ, ಅಜ ಅಂತಂದರೆ ಅನಾದಿ ಕಾಲದಿಂದ ಒಳ್ಳೆಯವನು ಅಂತ ಅರ್ಥ. ಎಲ್ಲ ಒಳ್ಳೆಯವನೇ. ಅಮಿಲ ಅಂತಂದರೆ ಯಾವುದೋ ಒಂದು ಸಂಪರ್ಕದಿಂದ ತನ್ನನ್ನು ತಾನು ಹಾಳು ಮಾಡಿಕೊಂಡಿರ್ತಾರೆ. ಅಜಾಮಿಳ ಅನ್ನೋ ಶಬ್ದಕ್ಕೆ ಇಷ್ಟೇ ಅರ್ಥ. ಅಜ್ಞಾನದಿಂದ ದೇವರನ್ನು ಮರೆತವನು ಅಥವಾ ಧರ್ಮವನ್ನು ಮರೆತವನು ಅಂತ. ಕಾನ್ಯಕುಬ್ಜ ಅಂತನೂ ಒಂದು ಊರು, ಅದರಲ್ಲಿ ವಾಸ ಮಾಡಿಕೊಂಡಿದ್ದ ಅಜಾಮಿಳ ಅಂತ ಬ್ರಾಹ್ಮಣ ಒಬ್ಬ ಶೂದ್ರ ಸ್ತ್ರೀ ಸಂಪರ್ಕ ಮಾಡಿ 10 ಮಕ್ಕಳನ್ನು ಪಡೆದಿದ್ದಂತೆ. ಆ ಶೂದ್ರ ಸ್ತ್ರೀಯಲ್ಲಿ 10 ಮಕ್ಕಳನ್ನು ಪಡೆದಿದ್ದ. ಆರೋಪ್ಯ ದಾಸೀಂ ಶಯನೆ ವಿಪ್ರೋಗಚ್ಚೆ ಅಧೋಗತಿ ಅಂತ. ಶೂದ್ರ ಸ್ತ್ರೀ ಸಂಪರ್ಕ ಮಾಡಿ ಅಲ್ಲೇನಾದರೂ ಮಗು ಹುಟ್ಟಿತು ಅಂತಂದರೆ, ಮಕ್ಕಳು ಹುಟ್ಟಿದಾಗ ವೃದ್ಧಿ ಜಾತಾ ಶೌಚ ಅಂತ ಬರ್ತದಲ್ಲ, ಅದು ಆ ಜನ್ಮಕ್ಕೆ ಅದು ಶುದ್ಧಿ ಆಗಲ್ಲ ಅಂತ ಹೇಳ್ತಾರೆ. ಶೂದ್ರ ಸ್ತ್ರೀಯಲ್ಲಿ ಬ್ರಾಹ್ಮಣನಿಂದ ಏನಾದರೂ ಮಗು ಹುಟ್ಟಿದರೆ ಆ ಜಾತಾ ಶೌಚ ಅಂತ ಅನ್ನೋದು ಅವನ ಆ ಜನ್ಮ ಇರೋ ತನಕ ಶುದ್ಧಿ ಆಗಲ್ಲ. ಆದ್ದರಿಂದ ಶೂದ್ರ ಸ್ತ್ರೀ ಸಂಪರ್ಕ ಮಾಡೋ ಹಾಗಿಲ್ಲ, ಅವನು ಬ್ರಾಹ್ಮಣ್ಯವನ್ನೇ ಕಳ್ಕೊಳ್ತಾನೆ ಅಂತ ಹೇಳಿ ಇಷ್ಟು ಧರ್ಮಶಾಸ್ತ್ರ ಹೇಳಿದ್ರು. ಅವನು ಮಾಡಿದ
ಜೀವನದಲ್ಲಿ ಒಂದು ಒಳ್ಳೆಯ ಕೆಲಸ ಏನು ಅಂತಂದರೆ ಆ ಕೊನೆಯ 10ನೇ ಮಗನಿಗೆ ನಾರಾಯಣ ಅಂತ ಹೆಸರಿಟ್ಟಿದ್ದಂತೆ. ಹೀಗೆ ಜೀವನ ನಡೀತಾ ಇತ್ತು. ಅಧರ್ಮ ಬೇಕಾದಷ್ಟು ಮಾಡ್ತಾ ಇದ್ದ. ಒಂದು ದಿನ ಇವನಿಗೆ ಅಪಮೃತ್ಯುವಿನ ಯೋಗ, ಅಕಾಲದಲ್ಲಿ ಮರಣ ಬರೋ ಯೋಗ. ಕಡೆಗೆ ಯಮದೂತರು ಬಂದರು ಇವನನ್ನು ಕರ್ಕೊಂಡು ಹೋಗ್ಲಿಕ್ಕೆ, ಮಹಾಪಾಪಿಷ್ಟ ಅಂತ. ಯಮದೂತರು ಬಂದಾಗ ದೂರದಲ್ಲಿ ಕೊನೆ ಮಗ ಕಣ್ಣಿಗೆ ಕಂಡ. ದೂರೇ ಕ್ರೀಡನಕಾಸಕ್ತಂ ಪುತ್ರಂ ನಾರಾಯಣಾಹ್ವಯಂ ಆಜುಹಾವ ಸ್ವರೇಣೋಚ್ಚೈಹಿ. ಯಮದೂತರನ್ನು ನೋಡಿ ಹೆದರಿ ನಾರಾಯಣ ಅಂತ ಜೋರಾಗಿ ಆ ಮಗನನ್ನು ನೋಡಿ ಕಿರ್ಚಿದ. ಆದರೆ ಆ ಶಬ್ದ ಆ ನಾರಾಯಣನ ಕೇಳಿಸ್ತಂತೆ, ಮೂಢರೂಪಿ ನಾರಾಯಣನ ಕೇಳಿಸ್ತಂತೆ. ಅದಕ್ಕೆ ನಾರಾಯಣ ಕ್ಷಣ ಮಾತ್ರದಲ್ಲಿ ತನ್ನ ದೂತರನ್ನು ಕಳಿಸಿದ, ವಿಷ್ಣು ದೂತರನ್ನು ಕಳಿಸಿ ಹೋಗ ಅಜಾಮಳನ್ನು ರಕ್ಷಣೆ ಮಾಡ್ರಿ ಅಂತ ಹೇಳಿದ ಪರಮಾತ್ಮ. ಆವಾಗ ಮಧ್ವಾಚಾರ್ಯರು ಪ್ರಶ್ನೆ ಮಾಡ್ಕೊಳ್ತಾರೆ, ಈ ಇಬ್ಬರ ಹೆಸರು ಕಾಮನ್ ಆಗಿದ್ದಾಗ ಯಾರನ್ನೋ ಕರೆದ್ರೆ ನಾವು ಮನುಷ್ಯರು ಹಿಂತಿರುಗಿ ನೋಡ್ತೀವಿ, ನಮ್ಮನ್ನು ಕರೀತಾ ಇರ್ಬೋದೇನೋ ಅಂತ. ಆದ್ರೆ ದೇವರಿಗೆ ಗೊತ್ತಾಗಲ್ವ ಯಾರು ಕರೀತಾ ಇದ್ದಾನೆ ಅಂತ. ಮಗ ನಾರಾಯಣನನ್ನು ಕರೆದ್ರೆ ಮೂಢರೂಪಿ ನಾರಾಯಣ ಯಾಕೆ ತನ್ನ ದೂತರನ್ನು ಕಳಿಸಿದ ಅಂತ ಒಂದು ಪ್ರಶ್ನೆ ಮಧ್ವಾಚಾರ್ಯರು ಮಾಡ್ಕೊಳ್ತಾರೆ. ಅವರು ಕೊಡೋ ಉತ್ತರ ಏನು ಅಂತಂದ್ರೆ, ನಾಮಸ್ವಾಮಿತೆಯ ತಸ್ಯ ಸ್ಮರಣಂ ಜಾಯತೆ ಧ್ರುವಂ. ನಾವೆಲ್ಲ ಮಕ್ಕಳಿಗೆ ನಾಮಕರಣ ಅಂತ ಸಂಸ್ಕಾರ ಮಾಡ್ತೀವಿ. ನಾಮಕರಣ ಅಂತ ನಾವು ಸಂಸ್ಕಾರ ಮಾಡುವಾಗ ಇಷ್ಟು ತಲೆಯಲ್ಲಿರಬೇಕು, ಪ್ರತಿಯೊಂದು ಹೆಸರು ಕೂಡ ಪರಮಾತ್ಮನದ್ದೇ ಸ್ವಂತವಾಗಿ. ಅವನು ಪ್ರೈವೇಟ್ ಪ್ರಾಪರ್ಟಿ, ಅವರು ಸ್ವಂತ ಪ್ರಾಪರ್ಟಿ. ಆದರೆ ಅಂತಹ ಹೆಸರುಗಳನ್ನು ನಮಗೆ ಸ್ವಲ್ಪ ಹೊತ್ತು ಬಾಡಿಗೆಗೆ ಎತ್ತು ಕೊಟ್ಟಿರ್ತಾನೆ. ಎಷ್ಟು ವರ್ಷ ಬದುಕಿರ್ತೀವೋ ಅಷ್ಟು ವರ್ಷ ಬಾಡಿಗೆಗೆ ತನ್ನ ಹೆಸರುಗಳನ್ನು ಕೊಟ್ಟಿರ್ತಾನೆ. ಯಾಕೆ ಅಂತಂದರೆ ಸ್ಮೃತಿ ಕೀರ್ತನ ಪ್ರಣತಿಭಿರ್ವಿಮುಕ್ತಯೇ. ಆ ಹೆಸರುಗಳನ್ನೆಲ್ಲ ಕರೆಯುವಾಗ ಎಲ್ಲೋ ಅಪ್ಪಿತಪ್ಪಿ ದೇವರ ಸ್ಮರಣೆ ಬಂದರೆ ಪುಣ್ಯ ಬರಲ್ವ? ಅನಂತ, ರಾಮ, ಕೃಷ್ಣ, ಗೋವಿಂದ ಈ ಎಲ್ಲ ಹೆಸರುಗಳನ್ನು ಕರೆದಾಗ ನಾವ್ಯಾಕೆ ಇಟ್ಕೊಳ್ತೀವಿ ಅಂತಂದರೆ ನಮ್ಮನ್ನು ಕರೆಯುವಾಗ ಆ ದೇವರ ಸ್ಮರಣೆ ಬರಲಿ ಅಂತ ಅನ್ನೋ ಉದ್ದೇಶಕ್ಕೋಸ್ಕರ ತನ್ನ ಹೆಸರುಗಳನ್ನು ಭೂಲೋಕದ ಜನಗಳಿಗೆ ಬಾಡಿಗೆಗೆ ಎತ್ತು ಕೊಟ್ಟಿರ್ತಾನೆ. ಆದರೆ ನಿಜವಾಗ್ಲೂ ಯಾರ ಹೆಸರದು? ಪರಮಾತ್ಮನ ಹೆಸರು. ಅಜಾಮಿಳ ಮಗನನ್ನು ನಾರಾಯಣ ಅಂತ ಕರೆದ್ರು, ನಿಜವಾಗ್ಲೂ ಕರೆದಿದ್ದು ಆ ನಾರಾಯಣನನ್ನೇ ಅಂತ ಮಧ್ವಾಚಾರ್ಯರು ಹೀಗೆ ಲಿಂಕ್ ಮಾಡ್ತಾರೆ. ಯಾಕೆ ವಿಷ್ಣುದೂತರು ಬಂದರು ಅಂತಂದರೆ ಆ ಹೆಸರು ನಿಜವಾಗ್ಲೂ ಪರಮಾತ್ಮನದ್ದೇ. ಆದ್ದರಿಂದ ತನ್ನ ದೂತರನ್ನು ಕಳಿಸಿದ. ವಿಷ್ಣುದೂತರು ಬಂದರು. ಆಲ್ರೆಡಿ ಯಮದೂತರು ಬಂದು ನಿಂತಿದ್ರು. ಅಜಾಮಿಳನನ್ನು ಕರ್ಕೊಂಡು ಯಮಲೋಕಕ್ಕೆ ಹೋಗಬೇಕು ಅಂತ ಯಮದೂತರು. ವಿಷ್ಣುದೂತರು ಬಂದು ನೀವು ಕರ್ಕೊಂಡು ಹೋಗ ಹಾಗಿಲ್ಲ. ಅದಕ್ಕೆ ಯಮದೂತರು ಹೇಳಿದರು, ಇಷ್ಟು ಪಾಪ ಮಾಡಿದವನು ಯಮಲೋಕಕ್ಕೆ ಬರಲಾರದೆ ಹಿಂಗೇಲಿ ಬರಬೇಕು, ಆದ್ದರಿಂದ ಇವನು ಯಮಲೋಕಕ್ಕೆ ಕರ್ಕೊಂಡು ಹೋಗೋದು. ಅದಕ್ಕೆ ವಿಷ್ಣುದೂತರು ಹೇಳಿದರು, ಯಮಲೋಕಕ್ಕೆ ಯಾರನ್ನು ಕರ್ಕೊಂಡು ಹೋಗ್ತೀರಿ ಅಂತ ಅನ್ನೋದನ್ನು ಮೊದಲು ವಿಚಾರ ಮಾಡಿ. ಯಾರನ್ನು ಕರ್ಕೊಂಡು ಹೋಗಬೇಕು ಅಂತ ನಿಮ್ಮ ಯಮ ಆಜ್ಞೆ ಮಾಡಿದ್ದಾನೆ. ಜಿಹ್ವಾನ ಭಕ್ತಿ ಭಗವತ್ ಗುಣನಾಮಧೇಯಂ ಚೇತಶ್ಚನ ಸ್ಮರತಿ ಯಚ್ಚರಣಾರವಿಂದಂ ಕೃಷ್ಣಾಯನೋ ನಮತಿ ಯಚ್ಚರ ಏಕದಾಪಿ ತಾನಾನಯಧ್ವಮಸತೋ ಅಕೃತ ವಿಷ್ಣು ಕೃತ್ಯಾನ್. ಯಾರ ನಾಲಿಗೆ ಒಂದು ದಿನವೂ ಕೂಡ ಪರಮಾತ್ಮನ ಸ್ಮರಣೆ ಮಾಡಿಲ್ವೋ ಅಂಥವನನ್ನು ಯಮಲೋಕಕ್ಕೆ ಕರ್ಕೊಂಡು ಬನ್ನಿ. ಯಮ ಹೇಳೋ ಮಾತು. ಯಾರ ಮನಸ್ಸು ದೇವರನ್ನು ಒಂದು ದಿನವೂ ಕೂಡ ಭಕ್ತಿಯಿಂದ ಧ್ಯಾನ ಮಾಡಿಲ್ವೋ ಅಂಥವರನ್ನು ಯಮಲೋಕಕ್ಕೆ ಕರ್ಕೊಂಡು ಬನ್ನಿ. ಯಾರ ತಲೆ ದೇವರ ಎದುರುಗಡೆ ಬಾಗಿಲ್ವೋ ಅಂಥವರು ಯಮಲೋಕಕ್ಕೆ ಬರಲಿಕ್ಕೆ ಅರ್ಹರು, ಅಂಥವರನ್ನು ಕರ್ಕೊಂಡು ಬನ್ನಿ ಅಂತ ಹೇಳಿದ್ದಾನೆ ನಿಮಗೆ ಯಮ. ಆದರೆ ಈ ಅಜಾಮಿಳ ಭಗವಂತನ ಸ್ಮರಣೆ ಮಾಡಿದ ನಾರಾಯಣ ಅಂತ. ನಾರಾಯಣ ಅನ್ನೋ ನಾಮಸ್ಮರಣೆ ಮಾಡಿದ್ರಿಂದ ಅನಂತ ಕೋಟಿ ಪಾಪಗಳಿಗೆ ಹರಿನಾಮ ಒಂದೇ ಅಂತ ದಾಸರಾಯರು ಅಂತ ಹಾಡು ಮಾಡಿದ್ದಾರೆ. ಕೋಟಿ ಕೋಟಿ ಪಾಪಗಳಿಗೆ ಒಂದು ನಾಮಸ್ಮರಣೆ ಸಾಕು ಅಂತ ಹೇಳ್ತಾರೆ. ನಮ್ಮ ಸ್ವಾಮಿಗಳು ಇದಕ್ಕೆ ಒಳ್ಳೆಯ ದೃಷ್ಟಾಂತ ಹೇಳ್ತಾ ಇದ್ರು. ಬೇಜಾರು ಸ್ವಾಮಿ ದೊಡ್ಡವರು ಸಾಯಂಕಾಲದ ವೇಳೆ ದೊಡ್ಡ ದೊಡ್ಡ ಮರಗಳಲ್ಲಿ ಹಕ್ಕಿಗಳೆಲ್ಲ ಬಂದು ಕೂತಿರ್ತದೆ. ಆ ಎಲ್ಲ ಹಕ್ಕಿಗಳನ್ನು ಓಡಿಸ್ಲಿಕ್ಕೆ ಎಷ್ಟು ಹಕ್ಕಿ ಇದೆಯೋ ಅಷ್ಟು ಕಲ್ಲು ಬೇಕಾ ಅಥವಾ ಒಂದು ಕಲ್ಲು ಸಾಕ ಅಂತ ಕೇಳ್ತಾರೆ. ಒಂದು ಕಲ್ಲನ್ನು ಜೋರಾಗಿ ಗಿಡಕ್ಕೆ ಹೋಗಿದ್ರೆ ಎಲ್ಲ ಹಕ್ಕಿಗಳು ಕೂಡ ಹೇಗೆ ಹಾರ ಹೋಗ್ತದೋ ಹಾಗೆ ದೇಹದಲ್ಲಿ ಇರ್ತಕ್ಕಂತಹ ಅನೇಕ ಪಾಪಗಳಿಗೆ ಒಂದು ಹರಿನಾಮ ಸ್ಮರಣೆ ಸಾಕು, ಒಂದು ಕಲ್ಲಿದ್ದ ಹಾಗೆ ಅಂತ ಹೇಳ್ತಾ ಇದ್ರು. ಆದ್ದರಿಂದ ವಿಷ್ಣುದೂತರು ಹೇಳಿದ್ದು ಇವನು ಹರಿನಾಮ ಸ್ಮರಣೆ ಮಾಡಿದ್ರಿಂದ ಪಾಪ ಎಲ್ಲ ಹೋಗಿದೆ.
ಇದೇ ಧರ್ಮ ಅಂತ ಹೇಳಿದ್ರು. ಧರ್ಮ ಹೇಳಿದ್ದನ್ನು ಕೇಳಬೇಕಷ್ಟೆ. ಯಮಧರ್ಮನು ಧರ್ಮಶಾಸ್ತ್ರವನ್ನೇ ನಂಬಬೇಕು. ವೇದ ಹೇಳಿದ್ದು ಧರ್ಮಾಚರಣೆ. ಧರ್ಮ ಹೇಳಿದ್ದನ್ನು ಎಲ್ಲರೂ ಪಾಲನೆ ಮಾಡಬೇಕು ಅಂತ ವಿಷ್ಣುದೂತರು ಹೇಳಿದರು. ಆವಾಗ ಯಮದೂತರು ಕೇಳಿದ್ರು, ಹಾಗಿದ್ರೆ ವೇದ ಅಂದರೆ ಯಾವುದು ಅಂತ ಕೇಳಿದ್ರು. ಯಾವುದನ್ನು ಧರ್ಮ ಅಂತ ಕರಿಬೇಕು, ಯಾವುದನ್ನು ವೇದ ಅಂತ ಕರಿಬೇಕು ಅಂದರೆ ವಿಷ್ಣುದೇವರು ಹೇಳಿದರು, ವೇದ ಪ್ರಣೀಹಿತೋ ಧರ್ಮ. ವೇದ ಯಾವುದನ್ನು ವಿಧಾನ ಮಾಡ್ತಾ ಇದೋ ಅದು ಧರ್ಮ. ಹ್ಯಧರ್ಮಸ್ತದ್ ವಿಪರ್ಯಯ. ಯಾವುದನ್ನು ವೇದ ಮಾಡಬೇಡ ಅಂತ ಹೇಳಿದೆಯೋ ಅದು ಅಧರ್ಮ. ಹಾಗಿದ್ರೆ ವೇದ ಅಂದರೆ ಯಾವುದು ಅಂತಂದರೆ ವೇದೋ ನಾರಾಯಣ ಸಾಕ್ಷಾತ್ ಧರ್ಮಸ್ತು ತದ್ವೀರಿತ. ವೇದ ಅನ್ನೋ ಶಬ್ದಕ್ಕೆ ನಾರಾಯಣ ಅಂತಲೇ ಅರ್ಥ. ಯಾಕೆಂದರೆ ವೇದಾಂತ ಅನ್ನೋ ಶಬ್ದ ಇದೆಯಲ್ಲ, ಅದರ ಮೂಲ ಧಾತು ಯಾವುದು ಅಂತಂದರೆ ವರ್ಬ್ ಯಾವುದು ಅಂತಂದರೆ ವೇದ ಸತ್ತಾಯಾಮ ಅಂದರೆ ಇರೋ ವಸ್ತು. ಹಿಂದೆಯೂ ಇದ್ದದ್ದು, ಈಗಲೂ ಇದೆ, ಅನಂತ ಕಾಲದವರೆಗೂ ಕೂಡ ಇರತಕ್ಕಂತಹ ವಸ್ತು. ಯಾವುದೋ ಒಂದು ಪುಸ್ತಕವನ್ನು ವೇದ ಅಂತ ಕರೆಯಲ್ಲ. ವೇದ ಅಂತಂದರೆ 3 ಕಾಲದಲ್ಲಿ ಇರತಕ್ಕಂಥದ್ದು: ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ. ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಇರ್ತಕ್ಕಂಥವನು ಯಾರು ಅಂತಂದರೆ ಪರಮಾತ್ಮ ಒಬ್ಬನೇ. ಅವನಿಗೆ ಸಮರೂ ಇಲ್ಲ, ಅವನಿಗಿಂತ ಅಧಿಕರೂ ಇಲ್ಲ. ಪ್ರತಿಯೊಬ್ಬರೂ ಕೂಡ ಹುಟ್ಟಿ ಅವನ ಹೊಟ್ಟೆಯಲ್ಲಿ ಸೇರಿದರೂ ಕೂಡ ಎಲ್ಲರನ್ನು ರಕ್ಷಣೆ ಮಾಡಿಕೊಂಡು ಇರ್ತಕ್ಕಂಥವನು ಪರಮಾತ್ಮ ಒಬ್ಬನೇ. ಆದ್ದರಿಂದ ನಿಜವಾದ ವೇದ ಅಂತ ಅನ್ನೋ ಶಬ್ದಕ್ಕೆ ಇರುವ ವಸ್ತು ಅಂತಂದರೆ ನಾರಾಯಣ ಅಂತ. ಆದ್ದರಿಂದ ಅವನು ಹೇಳಿರ್ತಕ್ಕಂಥದ್ದನ್ನೇ ಧರ್ಮ ಅಂತ ಆಚರಣೆ ಮಾಡಬೇಕು. ವೇದೋ ನಾರಾಯಣ ಸಾಕ್ಷಾತ್ ಧರ್ಮಸ್ತು ತದ್ವೀರಿತಃ. ಪರಮಾತ್ಮ ಏನು ಹೇಳಿದ್ದಾನೆ, ನನ್ನ ನಾಮಸ್ಮರಣೆ ಮಾಡೋದರಿಂದ ಎಲ್ಲ ಪಾಪಗಳು ಕೂಡ ಪರಿಹಾರ ಆಗ್ತದೆ ಅಂತ ಹೇಳಿದ್ರಿಂದ ಅಜಾಮಿಳ ಮಗನ ಹೆಸರನ್ನು ಕರೆದರೂ ಆ ಹೆಸರಿಗೆ ನಿಜವಾದ ಸ್ವಾಮಿಯಾದವನು ಪರಮಾತ್ಮ. ಆದ್ದರಿಂದ ಅವನು ನಮ್ಮನ್ನು ಕಳಿಸಿದ್ದಾನೆ. ಇವರ ಪಾಪಗಳೆಲ್ಲ ಪರಿಹಾರ ಆಗಿದೆ, ಆದ್ದರಿಂದ ನಿಮಗೆ ಯಮಲೋಕಕ್ಕೆ ಬರೋ ಹಾಗಿಲ್ಲ ಅಂತ, ಕರ್ಕೊಂಡು ಹೋಗೋ ಹಾಗಿಲ್ಲ ಅಂತ ಇವರಿಬ್ಬರಿಗೂ ಜಗಳ ಪರಿಹಾರ ಆಯಿತು. ಇಷ್ಟು ಅಜಾಮಿಳ ಎಲ್ಲ ನೋಡ್ತಾ ನಿಂತಿದ್ದ ವಿಷ್ಣುದೂತರದ್ದು ಯಮದೂತರ ಈ ಗಲಾಟೆಯನ್ನು. ಆಮೇಲೆ ಯಮದೂತರು ಹೊರಟರು. ಅಲ್ಲಿಂದ ಹೊರಟ ಮೇಲೆ ಅಜಾಮಿಳನಿಗೆ ಅನ್ನಿಸ್ತು, ನಾನು ಮಾಡಿದ ಪಾಪವನ್ನೇನಾದರೂ ದೇವರು ಲೆಕ್ಕ ಹಾಕ್ತಾ ಕೂತಿದ್ರೆ ನಾನು ಆಲ್ರೆಡಿ ನರಕಕ್ಕೆ ಹೋಗಿ ಎಷ್ಟೋ ದಿನ ಆಗಬೇಕಾಗಿತ್ತು. ಆದರೆ ಮಾಡಿದ ಅನಂತ ಅಪರಾಧಗಳಿಗೂ ಅವುಗಳನ್ನೆಲ್ಲ ಕ್ಷಮೆ ಮಾಡಿ ಕರುಣೆಯಿಂದ ರಕ್ಷಣೆ ಮಾಡಿರ್ತಕ್ಕಂಥವನು ಪರಮಾತ್ಮ. ಎಷ್ಟು ಅಪರಾಧ ಮಾಡಿದರೂ ಅದನ್ನು ಕ್ಷಮೆ ಮಾಡತಕ್ಕಂತಹ ದೊಡ್ಡ ಗುಣ ದೇವರನ್ನು ಬಿಟ್ಟರೆ ಬೇರೆ ಇನ್ಯಾರ ಕೈಯಲ್ಲಿಲ್ಲ. ಒಂದು ಸರಿ ನಾಮಸ್ಮರಣೆ ಮಾಡಿದ್ರೆ ಇಷ್ಟು ರಕ್ಷಣೆ ಸಿಗ್ತಾ ಇದೆ ನಮಗೆ ಪರಮಾತ್ಮನದ್ದು ಅಂತಂದರೆ ಪ್ರತಿನಿತ್ಯ ಅವನನ್ನು ಭಕ್ತಿಯಿಂದ ಸ್ಮರಣೆ ಮಾಡಿದರೆ ಇನ್ನು ಎಂಥ ಫಲ ಸಿಗಲಿಕ್ಕಿಲ್ಲ ಅಂತ ವಿಚಾರ ಮಾಡಿ ಅಪಮೃತ್ಯು ಯೋಗವನ್ನು ಪರಿಹಾರ ಆದ ಮೇಲೆ ಅಜಾಮಿಳ ಅಲ್ಲಿಂದ ಹೊರಟು ತನ್ನ ಕಾನ್ಯಕುಬ್ಜ ಅಂತ ನಮ್ಮ ಊರಿನಿಂದ ಹೊರಟು ಹರಿದ್ವಾರ ಕ್ಷೇತ್ರಕ್ಕೆ ಬಂದಂತೆ. ಆಗಿನ ಕಾಲದಲ್ಲಿ ಅಲ್ಲೊಂದು ತ್ರಿವಿಕ್ರಮ ದೇವಸ್ಥಾನ ಇತ್ತು ಅಂತ ಹೇಳ್ತಾರೆ ಭಾಗವತ. ಆ ತ್ರಿವಿಕ್ರಮ ದೇವಸ್ಥಾನದಲ್ಲಿ ತನ್ನ ಕೊನೆಯ ಉಸಿರು ಇರೋ ತನಕ ಇದ್ದು ಭಗವಂತನ ಭಕ್ತಿಯನ್ನು ಮಾಡಿ ಸದ್ಗತಿಯನ್ನು ಹೊಂದಿದ ಅಂತ ಶುಕಾಚಾರ್ಯರು ಈ ಅಜಾಮಿಳನ ಕಥೆಯನ್ನು ಪ್ರಾರಂಭದಲ್ಲಿ ಹೇಳಿದರು. ಇದು ಯಾಕೆ ಅಂತಂದರೆ ಪರೀಕ್ಷಿತ ರಾಜನಿಗೆ ಸಂಶಯ ಬಂದಿತ್ತು, ನರಕಕ್ಕೆ ಹೋಗ್ತೇನೇನೋ ನಾನು ಅಂತ. ಅದಕ್ಕೆ ಹೇಳಿರ್ತಕ್ಕಂಥದ್ದು ಭಗವಂತನ ನಾಮಸ್ಮರಣೆ ಮಾಡಿದರೆ ಯಾರೂ ಕೂಡ ಯಮಲೋಕಕ್ಕೆ ಹೋಗಲ್ಲ ಅನ್ನೋದನ್ನು ಹೇಳಿ ಆಮೇಲೆ ಹೇಳ್ತಾರೆ, ಅಜಾಮಿಳ ತನ್ನ ಉಳಿದ ಆಯುಷ್ಯ ಪೂರ್ಣ ದೇವರ ಭಕ್ತಿಯನ್ನು ಮಾಡಿ ಅವ ಸ್ವಲ್ಪ ಸದ್ಗತಿಗೆ ಹೋದ ಅಂತ ಅನ್ನೋ ದೊಡ್ಡ ವಿಚಾರ ಅಲ್ಲ. ಭಗವಂತನ ನಾಮಸ್ಮರಣೆಯನ್ನು ಧ್ಯಾನವನ್ನು ತುಂಬ ಸ್ವಲ್ಪ ಹೊತ್ತು ಮಾಡಿದರೂ ಕೂಡ ಸದ್ಗತಿ ಆಗ್ತದೆ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ಹೇಳ್ತೀನಿ ನಿಮಗೆ. ಖಟ್ವಾಂಗೋ ನಾಮ ರಾಜರ್ಷಿ ಅಂತ ಪ್ರಾರಂಭ ಮಾಡ್ತಾರೆ. ಖಟ್ವಾಂಗ ಅಂತ ಒಬ್ಬ ರಾಜ ಇದ್ದ. ಆ ರಾಜ ಮಹಾಪರಾಕ್ರಮಿ, ಭಾರಿ ಬಲಿಷ್ಠ. ದೇವತೆಗಳಿಗೂ ದೈತ್ಯರಿಗೂ ಯುದ್ಧ ಆಗೋ ಸಂದರ್ಭದಲ್ಲಿ ಎಕ್ಸ್ಟ್ರಾ ಫೋರ್ಸ್ ಏನಾದರೂ ಸೈನ್ಯ ಬೇಕಾಯಿತು ಅಂತಂದರೆ ಇವನನ್ನು ಕರೆಸ್ತಾ ಇದ್ದಾರೆ ದೇವತೆಗಳ ಪಕ್ಷದಲ್ಲಿ ನಿಂತು ಯುದ್ಧ ಮಾಡಿ ದೈತ್ಯರನ್ನೆಲ್ಲ ಸದಬಡಿದು ದೇವತೆಗಳ ಸೇವೆ ಮಾಡ್ತಾ ಇದ್ದ. ಅಂತಹ ಪರಾಕ್ರಮಿ. ಪ್ರತಿ ಸಲ ಯುದ್ಧ ಮುಗಿದಾಗಲೂ ಕೂಡ ಪ್ರತಿಯೊಬ್ಬ ದೇವತೆಗಳು ಏನಾದರೂ ಒಂದೊಂದು ವರ ಕೊಟ್ಟು ಕಳೆದವರು. ಒಂದು ಸರಿ ಮಾತ್ರ ಯುದ್ಧ ಮುಗಿದ ಮೇಲೆ ಇಂದ್ರ ಕೇಳಿದಂತೆ, ಖಟ್ವಾಂಗ ಭಾರಿ ಸಹಕಾರ ಮಾಡಿದ್ದಿ, ಏನಾದರೂ ವರ ಬೇಕಿದ್ರು ಕೇಳು ಅಂತಂದ್ರೆ ಖಟ್ವಾಂಗನಲ್ಲಿ ಡೌಟ್ ಬಂತು. ಇಷ್ಟು ದಿನ
ತಮಗೆ ಬೇಕಾದ ವರವನ್ನು ಕೊಟ್ಟು ಕಳಿಸ್ತಾ ಇದ್ರು ಈ ದೇವತೆಗಳು. ಇವತ್ತು ನನ್ನ ಇಷ್ಟವನ್ನು ಕೇಳ್ತಾ ಇದ್ದಾರೆ ಅಂತಂದರೆ, ಅಂದರೆ ನನಗೆ ಆಪ್ಷನ್ ಕೊಡ್ತಾ ಇದ್ದಾರೆ ಅಂತಂದರೆ, ನಾನು ಏನೋ ಇದೆ ನನಗೆ ಕಾಯ್ದಿದೆ ಅಂತ ವಿಚಾರ ಮಾಡಿದ್ದೆ. ನನ್ನ ಕಾಲ ಕೊನೆಗೆ ಬಂದಿರ್ಬೋದು, ಅದಕ್ಕೋಸ್ಕರ ನನಗೆ ಕೇಳ್ತಾ ಇದ್ದಾರೆ ಕೊನೆ ಆಸೆ ತೀರಿಸ್ಕೊಳ್ಳೋ ಹಾಗೆ ಅಂತ. ಆವಾಗ ಇಂದ್ರನಿಗೆ ಕೇಳಿದ ಖಟ್ವಾಂಗರಾಜ, ನೀನು ನನಗೆ ನಾನು ಕೇಳಿದ್ದೆ ವರ ಕೊಡೋದಾದರೆ ನನ್ನ ಆಯುಷ್ಯ ಎಷ್ಟಿದೆ ಹೇಳು ಅಂತಂದ. ನಾ ಯಾವಾಗ ಸಾಯ್ತೀನಿ ಅನ್ನೋದನ್ನು ಹೇಳು. ಅದಕ್ಕೆ ಇಂದ್ರ ಕೇಳಿದ, ಇದು ಒಂದು ಬಿಟ್ಟು ಬೇರೆದನ್ನು ಕೇಳುವರ. ಪ್ರಪಂಚದಲ್ಲಿ ಅತ್ಯಂತ ಟಾಪ್ ಸೀಕ್ರೆಟ್ ಆದ ವಿಚಾರ ಅಂದರೆ ಮರಣ. ಯಾರಿಗೂ ಗೊತ್ತಾಗಲ್ಲ. ಯಾವಾಗ ಹೋಗ್ತೀವಿ, ನಾವು ಹೇಗೆ ಹೋಗ್ತೀವಿ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆದ್ದರಿಂದ ಅದು ಒಂದನ್ನು ಬಿಟ್ಟು ಕೇಳು. ಅದಕ್ಕಮ್ಮ ಹೇಳಿದ ಖಟ್ವಾಂಗ, ನೀವು ನನಗೆ ಆಪ್ಷನ್ ಕೊಟ್ಟಿದ್ದಾರಲ್ಲ ಈ ಸಲ, ನನಗೆ ಬೇಕಾಗಿದ್ದ ವರ ಕೊಡ್ತೇನೆ ಅಂತ. ನಾನು ಕೇಳಿದ್ದನ್ನೇ ಕೊಡೋದು ಅಂತಾದರೆ ಈ ಮರಣದ ಬಗ್ಗೆ ನನಗೆ ಹೇಳು. ಎಂಥವ್ರಿಗೆ ಗೊತ್ತಿಲ್ಲ. ದೇವೈರತ್ರಾಪಿ ವಿಚಿಕಿತ್ಸಿತಂ ಪುರ ನೈಸುಜ್ಞೇಯೋ ಅನುರೇಷ ಮಾರ್ಥ. ಎಂಥ ದೊಡ್ಡ ದೇವತೆಗಳಿಗೂ ಕೂಡ ಈ ಮರಣದ ಬಗ್ಗೆ ಕರೆಕ್ಟಾಗಿ ಹೇಳೋದು ಕಷ್ಟ. ಮರಣ ಅಂದರೆ ಏನು ಅಂತ. ಅದರಿಂದ ನಾ ಏನು ನಿಮಗೆ ವರ ಕೊಡ್ಲಿಕ್ಕೆ ಸಾಧ್ಯ ಅಂತಿದ್ರ ಅಂತ. ಕೊಡೋದಾದರೆ ಈ ವರ ಕೊಡಿ, ಇಲ್ಲ ಆದರೆ ನನ್ನ ಉಪಕಾರದ ಸ್ಮರಣೆಯಲ್ಲಿ ನೀವೇ ಇರಿ ಅಂತ ಹೇಳಿ. ನನ್ನ ಉಪಕಾರದ ಸಾಲದ ಋಣದಲ್ಲಿ ನೀವೇ ಇರಿ ದೇವತೆಗಳು, ನನಗೇನು ಬೇಡ ವರ ಅಂತಂದ. ಕಡೆಗೆ ಇಂದ್ರ ಹೇಳಿದ, ಇನ್ನು 49ನೇ ಸೆಕೆಂಡಿಗೆ ನಿನ್ನ ಮರಣ ಬರ್ತದೆ ಅಂತ ಹೇಳಿ. ಉಳಿದಿದ್ದು 48 ಸೆಕೆಂಡ್ ಮಾತ್ರ. ಆ ಒಂದು ಕ್ಷಣದಲ್ಲಿ ಭಗವಂತನ ನಾಮಸ್ಮರಣೆ ಮಾಡಿ ಖಟ್ವಾಂಗರಾಜ ಸದ್ಗತಿಗೆ ಹೋದ ಅಂತ ಕಥೆ ಕೇಳ್ತೀವಿ. ನೀ ಯಾಕೆ ಹೆದರ್ತಿ? ಇನ್ನೂ 7 ದಿನ ಬದುಕಿರ್ತೀನಿ ನೀನು ಅಂತಂದ್ರೆ ಶುಕಾಚಾರ್ಯ. 48 ನಿಮಿಷ ಧ್ಯಾನ ಮಾಡಿದ್ರೆ ಸದ್ಗತಿ ಆಗ್ತದೆ ಅಂತಂದರೆ 7 ದಿನ ಕೂತು ಭಗವಂತನ ಕಥೆ ಕೇಳಿದ್ರೆ ಸದ್ಗತಿ ಆಗಲ್ವ ಅಂತ ಹೆದರಿರೋವರೆಗೆ ಧರ್ಮದ ವಿಚಾರದಲ್ಲಿರ್ತಕ್ಕಂಥ ಸೊಲ್ಯೂಷನನ್ನು ಹೇಳಿ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಬೇಕು ಅಂತ ಶುಕಾಚಾರ್ಯರು ಹೇಳ್ತಾ ಇದ್ದಾರೆ. ಹಾಗೆ ಪರೀಕ್ಷಿತ ರಾಜನಿಗೆ ಹೇಳಿ ಮತ್ತೆ ಮುಂದೆ ಕಥೆ ಪ್ರಾರಂಭ ಮಾಡ್ತಾರೆ. ಭಾಗವತದ ಕಥೆ ಪ್ರಾರಂಭ ಆಗ್ತದೆ. ಒಂದು ದಿನ ಶುಕಾಚಾರ್ಯರು ಹೇಳಿದರು, ಬೃಹಸ್ಪತ್ಯಾಚಾರ್ಯರನ್ನು ಬಿಟ್ಟು ವಿಶ್ವರೂಪಾಚಾರ್ಯರ ಪೌರೋಹಿತ್ಯವನ್ನು ಮಾಡಿಸಿ ಇಂದ್ರ ನಾರಾಯಣ ವರ್ಮವನ್ನು ಉಪದೇಶ ಪಡೆದ ಅಂತ ಒಂದು ಕಥೆಯನ್ನು ಹೇಳ್ತಾರೆ. ಅದಕ್ಕೆ ಶುಕಾಚಾರ್ಯರು ಪರೀಕ್ಷಿತ ರಾಜ ಹೇಳಿದ, ದೇವತೆಗಳ ಪುರೋಹಿತರು ಬೃಹಸ್ಪತ್ಯಾಚಾರ್ಯ, ಇದ್ದಕ್ಕಿದ್ದಾಗ ವಿಶ್ವರೂಪಾಚಾರ್ಯರು ಆದರು ಅಂತ ಕಥೆ ಹೇಳ್ತಾ ಇದ್ದೀವಿ, ಇದು ಯಾವಾಗ ಚೇಂಜ್ ಆಗಿತ್ತು ಅಂತ ಕೇಳಿದರು. ಅದಕ್ಕೆ ಶುಕಾಚಾರ್ಯರು ಹೇಳಿದರು, ಪ್ರತಿನಿತ್ಯ ಹೋಗುವಾಗ ಬೃಹಸ್ಪತ್ಯಾಚಾರ್ಯರು ಇಂದ್ರನ ಮನೆಗೆ ಹೋದರು. ಅವತ್ತ ಇಂದ್ರನಿಗೆ ಏನೋ ಸ್ವಲ್ಪ ದುರಹಂಕಾರ ಬಂದಿತ್ತು. ಸ್ವಲ್ಪ ತಾನು ದೊಡ್ಡವನು ತೋರಿಸೋದು. ನಾನು ರಾಜ, ಬೃಹಸ್ಪತ್ಯಾಚಾರ್ಯರು ಹಳತ್ ಬ್ರಾಹ್ಮಣರು, ಇವರು ಬಂದರೆ ನಾನೇನು ಎದ್ದು ನಿಂತು ಗೌರವ ತೋರಿಸೋ ನೆಸಿಟಿ ಇಲ್ಲ ಅಂತ ಹೇಳಿ ಗುರುಗಳು ಬಂದಾಗ, ದೇವಗುರುಗಳು ಬಂದಾಗ ತಾನು ಕೂತು ಸೀಟು ಮೇಲೆ ಕೂತಿದ್ದಾನೆ. ಅವನಿಗೆ ಎದ್ದು ನಿಂತು ಗೌರವ ತೋರಿಸಲಿಲ್ಲ ಬೃಹಸ್ಪತ್ಯಾಚಾರ್ಯರಿಗೆ. ಅದಕ್ಕೆ ಬೃಹಸ್ಪತ್ಯಾಚಾರ್ಯರು ಅಂದ್ಕೊಂಡ್ರು, ನಾನು ಬಂದಿದ್ದರಿಂದಲೂ ನಿನಗೇನು ವ್ಯತ್ಯಾಸ ಆಗಲಿಲ್ಲ ಅಂತಂದ್ರೆ ನಾನು ಬರಲಾರದೆ ಇದ್ರೂ ಏನು ವ್ಯತ್ಯಾಸ ಆಗಲಿಲ್ಲ. ಆದ್ದರಿಂದ ನಾವು ಹೋಗ್ತೇನೆ ನನ್ನ ಮನೆಗೆ. ಬೃಹಸ್ಪತ್ಯಾಚಾರ್ಯರು ಹೊರಟ್ಬಿಟ್ರು ಬೇಜಾರು ಮಾಡ್ಕೊಂಡು. ಮನೆಗೆ ಬಂದ ಬ್ರಾಹ್ಮಣ ಬೇಜಾರು ಮಾಡಿಕೊಂಡು ಮನೆಗೆ ಹೋದರೆ ಏನಾಗ್ತದೆ ಪರಿಸ್ಥಿತಿ ಅಂತ ಈ ಕಥೆಯಲ್ಲಿ ತೋರಿಸ್ತಾರೆ. ಈ ಸಂದರ್ಭದಲ್ಲಿ ವ್ಯಾಖ್ಯಾನಕಾರರು ಒಂದು ಶ್ಲೋಕ ಹೇಳ್ತಾರೆ. ವಾಪೀಕೂಪ ತಟಾಕೇಶು ಗತಂ ಪಾತ್ರಂ ಜಲಾಶಯೇ ರಿಕ್ತಂ ನೈವ ಸಮಾಯಾತಿ ವಿಪ್ರಪಾತ್ರಂ ತಥಾಸ್ತುತಂ ಅಂತ ಒಂದು ಪ್ರಮಾಣ ಶ್ಲೋಕ ಇದೆ. ಇದರಲ್ಲಿ ವ್ಯಾಖ್ಯಾನದಲ್ಲಿ ಬಂದಿತ್ತು. ಬ್ರಾಹ್ಮಣರಿಗೆಲ್ಲ ಪಾತ್ರರು ಅಂತ ಹೆಸರಿದೆ. ಫಲವಿದು ಬಾಳುವುದಕ್ಕೆ ಅಂತ ಹೇಳುವಾಗ, ಪಾತ್ರರ ಸಂಗಡ ಯಾತ್ರೆಯ ಚರಿಸಿ ವಿಧಾತೃಪತನ ಗುಣಗಳನ್ನರಿತು ವಿಚಿತ್ರಾನಂದದಿ ಅವನನ್ನು ತಿಳ್ಕೊಳ್ತಕ್ಕಂಥ ಫಲವಿದು ಬಾಳುವುದಕ್ಕೆ ಅಂತ ಒಂದು ಪದ್ಯ. ಇದು ಪಾತ್ರರು ಅಂತಂದ್ರೆ ಬ್ರಾಹ್ಮಣರು ಅಂತ ಅರ್ಥ. ನಾವು ಕನ್ನಡದಲ್ಲಿ ಪಾತ್ರೆ ಅಂತ ಕರಿತೀವಿ ಒಂದು ಪದಾರ್ಥವನ್ನು. ಅದರಲ್ಲಿ ಏನು ಕೆಲಸ ಮಾಡಲಿಕ್ಕೆ ಸಾಧ್ಯ? ಪಾತ್ರೆಯಲ್ಲಿ ಒಂದಾ ನೀರು ತುಂಬಿಡ್ಬೋದು ಅಥವಾ ತುಂಬಿಟ್ಟು ನೀರನ್ನು ಚೆಲ್ಲಬಹುದು. ಇದೆರಡೇ ಪಾತ್ರೆ ಕೆಲಸ ಮಾಡೋದು. ಬ್ರಾಹ್ಮಣರಿಗೆ ಯಾಕೆ ಪಾತ್ರೆ ಅಂತ ಹೆಸರು ಅಂದರೆ, ಪಾತ್ರರು ಅಂತ ಹೆಸರು ಅಂದರೆ, ನಮ್ಮ ಮನೆಗೆ ಬಂದಿರತಕ್ಕಂತಹ ಬ್ರಾಹ್ಮಣನಿಗೆ ಗೌರವ ತೋರಿಸಿ ಒಳ್ಳೆ ಮಾತಾಡಿ, ಮೊನ್ನೆ ಹೇಳಿದೆ 5 ಕಡೆ ಬ್ರಾಹ್ಮಣನಿಗೆ ಅಗ್ನಿ ಸನ್ನಿಧಾನ ಇರ್ತದೆ ಅಂತ.
ಆ 5 ಕಡೆ ಅಗ್ನಿಗಳನ್ನು ಪರಿಹಾರ ಮಾಡಿ ಶಾಂತ ಮಾಡಿ ಅವನಿಗೆ ಒಳ್ಳೆ ಗೌರವವನ್ನು ತೋರಿಸ್ಬಿಟ್ರೆ ಮನೆಗೆ ಬಂದ ಬ್ರಾಹ್ಮಣರಿಗೆ ಪದ್ಮಪುರಾಣ ಅಂತ ಹೇಳ್ತದೆ, ಬೆಳಗ್ಗೆಯಿಂದ ಸಂಜೆ ತನಕ ಮೇಯ್ಕೊಂಡು ಮನೆಗೆ ಬಂದ ಹಸು ಆ ಹಾಲು ಕರೆದಾದ ಮೇಲೆ ಮತ್ತೆ ಮೇಲಿಗೆ ಬಿಡ್ತಾರಲ್ಲ, ಹೇಗೆ ತನ್ನ ಕೆಚ್ಚಲನ್ನು ಬರೀದಾಗ ಮಾಡ್ಕೊಂಡು ಹೋಗ್ತದೋ ಹಾಗೆ ಮನೆಗೆ ಬಂದ ಬ್ರಾಹ್ಮಣನಿಗೆ ಗೌರವ, ಅನ್ನದಾನ, ಒಳ್ಳೆ ಮಾತುಗಳನ್ನು ಮಾತಾಡಿದರೆ ತನ್ನ ದೇಹದಲ್ಲಿರ್ತಕ್ಕಂಥ ಪುಣ್ಯವನ್ನೆಲ್ಲ ನಿಮ್ಮ ಮನೆಗೆ ಕರೆದು ಬರೀ ಕೆಚ್ಚಲು ಮಾಡ್ಕೊಂಡು ಹಸು ಹೋದಾಗ ಹೋಗ್ತಾನೆ. ಅರ್ಚಿತೋ ಪೂಜಿತೋ ವಿಪ್ರಹ ದುಗ್ಧ ಗೌರವ ಗಚ್ಚತಿ ಅಂತ. ಹಾಲು ಹಿಡ್ಕೊಂಡ ಮೇಲೆ ಬರೀ ಕೆಚ್ಚಲನ್ನು ಮಾಡ್ಕೊಂಡು ಹೋಗುವ ಹಸುವಿನಂತೆ ಬ್ರಾಹ್ಮಣ ಹೋಗ್ತಾನೆ. ಅದೇ ಮನೆಗೆ ಬಂದು ಬ್ರಾಹ್ಮಣರು ಬೇಜಾರು ಮಾಡ್ಕೊಂಡು ಹೋದರೆ ನಿಮ್ಮ ಮನೆಯಲ್ಲಿ ಅವತ್ತಿನ ತನಕ ಏನು ಪುಣ್ಯ ಸಂಪಾದನೆ ಮಾಡಿರ್ತಾರೋ ಅದನ್ನೆಲ್ಲ ತನ್ನ ದೇಹ ಅಂತ ಪಾತ್ರೆಯಲ್ಲಿ ತುಂಬಿಕೊಂಡು ಹೋಗ್ತಾನೆ. ಮನೆಯಲ್ಲಿರೋ ಪುಣ್ಯಾಂಶವನ್ನೆಲ್ಲ ತುಂಬಿಕೊಂಡು ಹೋಗ್ತಾನೆ. ಇಂದ್ರನ ಮನೆಗೆ ಬೃಹಸ್ಪತ್ಯಾಚಾರ್ಯರು ಬಂದಾಗ ಆಗಿದ್ದಿದ್ದೇ ಪರಿಸ್ಥಿತಿ. ಇವನ ಮನೆಯಲ್ಲಿರ್ತಕ್ಕಂಥ ಎಲ್ಲ ಪುಣ್ಯಾಂಶವನ್ನು ತಗೊಂಡು ಹೋದ್ರು ಬೃಹಸ್ಪತ್ಯಾಚಾರ್ಯರು. ಆಮೇಲೆ ಬುದ್ಧಿವಂತ ಇವನಿಗೆ, ನಾನು ಮಹಾ ತಪ್ಪು ಮಾಡಿದೆ, ಗುರುಗಳನ್ನು ಕ್ಷಮೆ ಕೇಳಬೇಕು ಅಂತ ಎಷ್ಟು ಹುಡುಕಿದರೂ ಕೂಡ ಬೃಹಸ್ಪತ್ಯಾಚಾರ್ಯರು ಕಾಣಲಿಲ್ಲ. ಬೃಹಸ್ಪತ್ಯಾಚಾರ್ಯರು ಇಂದ್ರನಿಗೆ ಕಾಣಲಿಲ್ಲ ಅಂತಂದ್ರೆ ಅರ್ಥ ಏನಿದಕ್ಕೆ? ದೇವತೆಗಳ ಜಾತಕದಲ್ಲಿ ಗುರುಬಲ ಇಲ್ಲ ಅಂತ ಅರ್ಥ. ಗುರು ಅಸ್ತಾದ. ಈ ಸುದ್ದಿ ಶುಕ್ರಾಚಾರ್ಯರ ಶಿಷ್ಯರು ತಿಳಿತು ದೈತ್ಯರಿಗೆ. ದೇವತೆಗಳು ಗುರುಬಲ ಇಲ್ಲ, ನೀವು ನಮಗೆ ಆಶೀರ್ವಾದ ಮಾಡ್ರಿ ಅಂದ್ರೆ ದೈತ್ಯರು. ಆಯ್ತು ಅಂತ ಹೇಳಿ ಶುಕ್ರಾಚಾರ್ಯರು ಹೋಗ್ರಿ, ಯುದ್ಧಕ್ಕೆ ಹೋಗ್ರಿ ಅಂತ ತಮ್ಮ ಶಿಷ್ಯರಿಗೆಲ್ಲ ಆಶೀರ್ವಾದ ಮಾಡಿದ್ರು. ಇವರಿಗೆ ಗುರುಗಳ ಬಲ ಇದ್ದಿದ್ದರಿಂದ ಆ ಯುದ್ಧದಲ್ಲಿ ಶುಕ್ರಾಚಾರ್ಯರು ಗೆದ್ರು. ಶುಕ್ರಾಚಾರ್ಯರ ಶಿಷ್ಯರು ಗೆದ್ರು. ಆವಾಗ ಇಂದ್ರ ಮೊದಲಾಗಿರ್ತಕ್ಕಂತಹ ದೇವತೆಗಳೆಲ್ಲ ತಮ್ಮ ಸಂಪತ್ತನ್ನು ಕಳ್ಕೊಂಡು ನಿರ್ಗತಿಕರಾಗುವ ಪರಿಸ್ಥಿತಿ ಬಂತು. ಇಂದ್ರಾದಿ ದೇವತೆಗಳು ಸಂಪತ್ತಿಗೋಸ್ಕರ ಯಾಕೆ ಒದ್ದಾಡ್ತಾರೆ? ತಮ್ಮ ಸ್ಥಾನಕ್ಕೋಸ್ಕರ ಅಂತಂದ್ರೆ, ಕೈಯಲ್ಲಿ ಅಧಿಕಾರ ಇದ್ದಾಗ ಜನಗಳಿಗೆ ಎಷ್ಟು ಒಳ್ಳೇದು ಮಾಡಬಹುದು, ಅಧಿಕಾರ ಇರಲಾರದೆ ಇದ್ದಾಗ ಮಾಡಲಿಕ್ಕಾಗಲ್ಲ ದೇವತೆಗಳು. ಆದ್ದರಿಂದ ಬ್ರಹ್ಮಾದಿ ದೇವತೆಗಳ ಹತ್ರ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋದ ಇಂದ್ರ. ಸ್ವಾಮಿ, ನಮ್ಗೆ ನಮ್ಮ ರಾಜ್ಯ ಭಾರತ ಉಳಿಸ್ಕೊಡ್ಲಿಕ್ಕೆ ಮತ್ತೆ ಬರಲಿಕ್ಕೆ ಏನು ಉಪಾಯ ಮಾಡಬೇಕು ನಿಮ್ಗೆ ಹೇಳ್ರಿ. ಅದಕ್ಕೆ ಬ್ರಹ್ಮದೇವರು ಹೇಳಿದರು, ಬೃಹಸ್ಪತ್ಯಾಚಾರ್ಯರು ಅಪರಾಧ ಮಾಡಿ ಅವಮಾನ ಮಾಡಿ ಅಪರಾಧ ಮಾಡಿದ್ದಿ. ಈಗ ಸದ್ಯಕ್ಕಂಕೂ ನಿನಗೆ ಅವ್ರು ಸಿಗಲ್ಲ. ಯಾವ ವ್ಯಕ್ತಿಗಳಿಗೂ ಕೂಡ ಗುರುಗಳ ಮಾರ್ಗದರ್ಶನ ಇರಲಾರದೆ ಮೇಲೆ ಬರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಒಬ್ಬ ಗುರುಗಳು ಬೇಕು. ಬೃಹಸ್ಪತ್ಯಾಚಾರ್ಯ ನಿನ್ನ ಮೇಲೆ ಸಿಟ್ಟು ಬಂದಿದ್ದರಿಂದ ಅವರಂತೂ ಸಿಗಲ್ಲ ನಿಮಗೆ. ಆಲ್ಟರ್ನೇಟಿವ್ ಒಬ್ರು ಯಾರಾದರೂ ಗುರುಗಳು ಬೇಕು ನಿಮಗೆ. ಅಷ್ಟು ಯೋಗ್ಯನಾದ ಗುರು ಅಂತಿದ್ರೆ ಭೂಲೋಕದಲ್ಲಿ ಒಬ್ಬರು ಇದ್ದಾರೆ ಬ್ರಾಹ್ಮಣರು. ಅವರ ಹೆಸರು ವಿಶ್ವರೂಪಾಚಾರ್ಯರು ಅಂತ ಅವ್ರ ಹೆಸರು. ಅವ್ರ ಹತ್ರ ಹೋಗಿ ಅಂತ ಬ್ರಹ್ಮದೇವರು ರಿಕಮೆಂಡ್ ಮಾಡಿದ್ರು. ಬೃಹಸ್ಪತ್ಯಾಚಾರ್ಯರ ಹತ್ರ ಹೋಗಿ ಅಂತೇಳಿ ಬ್ರಹ್ಮದೇವರೇ ಹೇಳಿದ್ರು ಇಂದ್ರಾದಿ ದೇವತೆಗಳಿಗೆ. ಆವಾಗ ಇಂದ್ರ ಆಗಲಿ ಅಂತ ಹೇಳಿದ್ದಾರೆ. ಹೋಗಿ ನಮ್ಮ ಬ್ರಹ್ಮದೇವರು ಮೊದಲೇ ಹೇಳಿದ್ರು, ಅವರು ಬೃಹಸ್ಪತ್ಯಾಚಾರ್ಯರ ಹಾಗೆ ದೇವತೆಗಳಲ್ಲ, ವಿಶ್ವರೂಪಾಚಾರ್ಯರು ಮನುಷ್ಯರು, ಸಾಮಾನ್ಯ ಮನುಷ್ಯರು. ಮನುಷ್ಯರು ಅಂತಂದ ಮೇಲೆ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡೋದು ಕಾಮನ್. ಅವರು ಏನು ತಪ್ಪು ಮಾಡಿದರೂ ಕೂಡ ನೀನು ಮಾತ್ರ ನಿನ್ನ ಬುದ್ಧಿ ಸ್ಥಿಮಿತ ಅದನ್ನು ಕಳ್ಕೋಬೇಡ ಅಂತ ಹೇಳಿ, ನಿನ್ನ ಬುದ್ಧಿ ನಿನ್ನ ಕಂಟ್ರೋಲಲ್ಲಿರಲಿ ಅಂತ ಹೇಳಿದ್ರು ಇಂದ್ರನಿಗೆ. ಆವಾಗ ಆಗಲಿ ಅಂತೇಳಿ ವಿಶ್ವರೂಪಾಚಾರ್ಯರ ಹತ್ರ ಹೋದ. ವಿಶ್ವರೂಪಾಚಾರ್ಯರಿಗೆ ಇಂದ್ರ ಹೇಳಿದ, ಸ್ವಾಮಿ, ನಮ್ಮ ಗುರುಗಳಾದ ಬೃಹಸ್ಪತ್ಯಾಚಾರ್ಯರು ಹೀಗೆಲ್ಲ ನಡೆದಿದೆ, ಆದ್ದರಿಂದ ನೀವು ಬಂದು ನಮ್ಮ ಪುರೋಹಿತರ ಸ್ಥಾನವನ್ನು ಅಲಂಕರಿಸಿ ಯಜ್ಞ ಮಾಡಿಸ್ಬೇಕು ನಮ್ಮ ಮನೆಯಲ್ಲಿ ಅಂತ ಹೇಳಿದ. ಯುದ್ಧದಲ್ಲಿ ಜಯ ಆಗಬೇಕು ನಾವು, ಹಾಗೆ ಯಜ್ಞ ಮಾಡಿಸ್ಬೇಕು ಅಂತ ಹೇಳಿದ್ರು. ಅದಕ್ಕೆ ವಿಶ್ವರೂಪಾಚಾರ್ಯರು ಹೇಳಿದ್ರು, ಕಥಂ ವಿಗರ್ಹ್ಯಂ ನು ಕರೋಮ್ಯಧೀಶ್ವರಾಃ ಪೌರೋಧಸಂ ಹೃಷ್ಯತಿ ಯೇನ ದುರ್ಮತಿ. ಇವೆಲ್ಲ ದೇವತೆಗಳು, ನಮ್ಮನ್ನು ಉದ್ಧಾರ ಮಾಡುವಂಥವ್ರು. ದೇವತೆಗಳೆಲ್ಲ ಮನುಷ್ಯರನ್ನು ಉದ್ಧಾರ ಮಾಡೋರು. ನೀವೇ ಬಂದು ನಮ್ಮನ್ನು ಹಾಳು ಮಾಡಲಿಕ್ಕೆ ನಿಂತಿದ್ದೀರಲ್ಲ ಅಂತ ವಿಶ್ವರೂಪಾಚಾರ್ಯ. ಪೌರೋಹಿತ್ಯ ಮಾಡಿಸ್ರಿ ಅಂತಂದರೆ ಹಾಳು ಮಾಡಿಸ್ತಾ ಇದ್ದೀರಲ್ಲ ಅಂತಂದ್ರು. ಅದಕ್ಕೆ ಇಂದ್ರ ಹೇಳಿದ,
ನಾವೇನು ಹಾಳು ಮಾಡ್ತಾ ಇದ್ವಿ ನಿಮ್ಮನ್ನ, ಹೋಮ ಮಾಡಿಸ್ರಿ ಅಂತ ಕೇಳ್ತಾ ಇದ್ದೀವಿ. ಅದಕ್ಕೆ ವಿಶ್ವರೂಪಾಚಾರ್ಯ ಹೇಳಿದ್ರು, ಇವತ್ತಿನ ತನಕ ನಾನು ಹೇಗೆ ಜೀವನ ಮಾಡ್ತಾ ಇದ್ದೇನೆ ಅಂತಂದರೆ, ಶಿಲೋಂಚ ವೃತ್ತಿ ಅಂತ ಒಂದು ಪದ್ಧತಿ. ಶಿಲೋಂಚ ವೃತ್ತಿ ಅಂತಂದರೆ, ಈ ರೈತರೆಲ್ಲ ಬೆಳೆಗಳನ್ನು ಬೆಳೆದು ರಾಶಿ ಮಾಡ್ತಾರೆ. ರಾಶಿ ಮಾಡಿ ಚೀರಕ್ಕೆಲ್ಲ ತುಂಬಿಕೊಂಡು ಹೋಗ್ತಾರೆ ಹೊಲದಲ್ಲಿ. ಆಮೇಲೆ ಅಲ್ಪ ಸ್ವಲ್ಪ ಕಾಳುಗಳೆಲ್ಲ ಅಲ್ಲೆಲ್ಲ ಬಿದ್ದಿರ್ತವೆ. ಆ ಬಿದ್ದ ಕಾಳುಗಳನ್ನೇ ಹಕ್ಕಿಗಳೆಲ್ಲ ಬಂದು ಹೆಕ್ಕೊಂಡು ತಿಂತಾ ಇರ್ತವೆ. ರಾಶಿ ಮಾಡಿ ಚೀಲಕ್ಕೆ ತುಂಬಿದ ಮೇಲೆ 3 ದಿನ ಕಾಯಬೇಕಂತ. 3 ದಿನ ಹಕ್ಕಿಗಳು ತಿನ್ನಬೇಕು ಅಂತ ಬಿಡಬೇಕಂತ ಆ ಧಾನ್ಯಗಳನ್ನು. 4ನೇ ದಿನ ಬೆಳಿಗ್ಗೆ ಹೋಗಿ ಎಷ್ಟು ಉಳಿದಿರುತ್ತದೋ ಆ ಕಾಳುಗಳನ್ನು ಗುಡಿಸ್ಕೊಂಡು ಅದನ್ನು ಸಂಗ್ರಹ ಮಾಡಿಟ್ಕೊಂಡು ಅನ್ನ ಮಾಡಿಕೊಂಡು ಅದನ್ನು ಮತ್ತೆ 3 ಪಾಲು ಅತಿಥಿ ಸತ್ಕಾರ, ಗೋಗ್ರಾಸ, ಪಾನೀಯ ದಿನನಿತ್ಯದಲ್ಲಿ ಹೀಗೆ ಇಡೀ ಜನ್ಮ ಮಾಡಿದ್ರಂಥವ್ರು ಶಿಲೋಂಚ ವೃತ್ತಿ ಅಂತ. ಇನ್ನೊಂದು ಕ್ರಮವನ್ನು ಹೇಳ್ತಾರೆ, ಆ ಆರಿಸಿಕೊಂಡು ಬಂದ ದವಸ ಧಾನ್ಯಗಳಿರ್ತದಲ್ಲ ಅದನ್ನು ಹಸುವಿಗೆ ತಿನ್ಲಿಕ್ಕೆ ಕೊಡ್ಬೇಕಂತ. ಮೊದಲಿಗೆ ಎಲ್ಲ ಕಾಳುಗಳು ತಿನ್ಲಿಕ್ಕೆ ಕೊಡ್ಬೇಕು. ಆ ಹಸುಗಳಿಗೆ ಇಡೀ ಕಾಳು ಕೊಟ್ಟರೆ ಡೈಜೆಸ್ಟ್ ಆಗಲ್ಲ. ಮಾರನೇ ದಿನ ಅದು ಸಗಣಿ ಹಾಕುವಾಗ ಕಾಳುಗಳು ಹೊರಗಡೆ ಬೀಳುತ್ತಲ್ಲ, ಆ ಕಾಳುಗಳನ್ನು ತೊಳೆದಿಟ್ಟುಕೊಂಡು ಅದರಲ್ಲೇ ಅನ್ನ ಮಾಡಿಕೊಂಡು ಬದುಕಬೇಕು. ಇದು ಶಿಲೋಂಚ ವೃತ್ತಿ ಅಂತ 2 ಟೈಪ್ ಹೇಳ್ತಾ ಇದ್ದೀನಿ. ಶಿಲೋಂಚ ವೃತ್ತಿ ವಿಶ್ವರೂಪಾಚಾರ್ಯರು ತಮಗೆ ಬುದ್ಧಿ ಬಂದಾಗಿಂದನು ನಾರ್ಮಲ್ ಅನ್ನ ಊಟ ಮಾಡಿದ್ದಿಲ್ಲ. ಈ ಶಿಲೋಂಚ ವೃತ್ತಿಯಿಂದ ಬದುಕ್ತಾ ಇದ್ದಾರೆ. ಅದೊಂದು ತಪಸ್ಸು ಅವರು. ಇಷ್ಟು ಕಷ್ಟಪಟ್ಟು ನಾನು ಜೀವನ ಮಾಡಿ ಏನೋ ಅಲ್ಪ ಸ್ವಲ್ಪ ಅಂತ ಪುಣ್ಯ ಸಂಪಾದನೆ ಮಾಡ್ಕೊಂಡಿದ್ದೀನಿ, ನೀವು ಬಂದು ಪೌರೋಹಿತ್ಯ ಮಾಡಿಸು ಅಂತ ಹೇಳ್ತಾ ಇದ್ದಾರೆ ನನಗೆ. ಯಾಕೆ ಅಂತಂದರೆ, ಕಲಿಯುಗದಲ್ಲಿ ಕೆಲವೊಂದು ಕರ್ಮಗಳು ದುರಾಸೆಯನ್ನು ತಂದುಕೊಡ್ಲಿಕ್ಕೆ ಆಪರ್ಚುನಿಟಿ ಜಾಸ್ತಿ ಇರ್ತದೆ ಅಂತ ಹೇಳುತ್ತೆ. ಪೌರೋಹಿತ್ಯಂ, ಅರ್ಚಕತ್ವಂ, ಮಠಾಪತ್ಯಂ ತಥೈವಚ ಯಕ್ಕರೋತಿ ಸದೈವಪಿ ಶ್ವಾನಯೋನಿಂ ಸ್ವಗಚ್ಚತಿ. ಪೌರೋಹಿತ್ಯ, ಅರ್ಚಕ ಅಂದರೆ ಪೂಜೆ ಮಾಡತಕ್ಕಂತಹ ಕೆಲಸ, ಒಂದು ದೇವಸ್ಥಾನಕ್ಕೆ ಟ್ರಸ್ಟಿ ಆಗತಕ್ಕಂಥ. ಈ 3 ಕೆಲಸವನ್ನು ದೇವತೆಗಳು ಮಾಡಿದರೂ ಕೂಡ ನೆಕ್ಸ್ಟ್ ಜನ್ಮದಲ್ಲಿ ನಾಯಿ ಆಗೋ ಚಾನ್ಸಸ್ ತುಂಬ ಇರ್ತದೆ. ಇದನ್ನು ಮನುಸ್ಮೃತಿಯಲ್ಲಿ ಹೇಳೋದು. ಎಲ್ಲ ಪುರೋಹಿತರು ನಾಯಿಗಳಾಗಿ ಹೋಗ್ತಾರೆ ಅಂತ ಅರ್ಥ ಅಲ್ಲ. ಅದಕ್ಕೆ ಪೌರೋಹಿತ್ಯವನ್ನು ಯಾವಾಗ ವ್ಯಾಪಾರ ಅಂತ ಮಾಡ್ತೀವೋ ಆ ಸಂದರ್ಭದಲ್ಲಿ ಇಂತಹ ಚಾನ್ಸ್ಗಳು ಜಾಸ್ತಿ ಅಂತ ಧರ್ಮಶಾಸ್ತ್ರ ಹೇಳ್ತದೆ. ಅದಕ್ಕೆ ವಿಶ್ವರೂಪಾಚಾರ್ಯರು ಹೇಳಿದರು, ಮನುಷ್ಯನ ಪ್ರಯತ್ನ, ಬರೀ ಪುರೋಹಿತರ ಬುದ್ಧಿ ಅಂತಲ್ಲ, ಎಲ್ಲರಿಗೂ ಪರಿಸ್ಥಿತಿ ಇಷ್ಟೇ. ಹೇಗಿರ್ತದೆ ಮನುಷ್ಯನ ಪ್ರಯತ್ನ ಅಂತಂದರೆ, ಯಯಾತಿ ಮಹಾರಾಜ ಮಹಾಭಾರತದಲ್ಲಿ ಹೇಳ್ತಾನೆ, ಯತ್ಪೃಥಿವ್ಯಾಂ ವ್ರೀಹಿಯವಂ ಹಿರಣ್ಯಂ ಪಶವ ಸ್ತ್ರೀಯ ನಾಲಮೇಕಸ್ಯ ದೌರಾತ್ಮ್ಯಂ. ಇಡೀ ಬ್ರಹ್ಮಾಂಡದಲ್ಲಿರ್ತಕ್ಕಂತಹ ಹೆಣ್ಮಕ್ಕಳು, ಬಂಗಾರ, ಬೆಳ್ಳಿ, ದುಡ್ಡು, ದವಸ ಧಾನ್ಯಗಳು, ಏನೇನು ಗೋವುಗಳು ಇದೆಯಾ ಎಲ್ಲವನ್ನು ಕರ್ಕೊಂಡು ತಗೊಂಡು ಒಬ್ಬನೇ ಒಬ್ಬ ವ್ಯಕ್ತಿಗೆ ಇದೆಲ್ಲ ಆಚಾರ್ಯ ನಿಮಗೆ ಕೃಷ್ಣಾರ್ಪಣ ಅಂತ ಹೇಳಿದರೆ, ಇಸ್ಕೊಂಡ ವ್ಯಕ್ತಿ ಹೇಳ್ತಾನೆ, ಇಷ್ಟು ಕೊಟ್ಟಿದ್ದಾನೆ, ಇದನ್ನೆಲ್ಲ ಹಾಕೊಳ್ಳಿಕ್ಕೆ ಒಂದು ಚೀಲ ಕೊಟ್ಟಿದ್ರು ಇವ್ರ ಅಪ್ಪನ ಮನೆ ಗಂಟೆಯನ್ನು ಮುಟ್ಟಿಸ್ತಾನೆ. ಚೀಲ ಕೊಡಲಿಲ್ಲ ಅಂತ ಕೊಡ್ಲಾರದ ಬಗ್ಗೆ ವಿಚಾರ ಮಾಡ್ತಾನೆ ಹೊರತು ಇಷ್ಟು ಯಾಕೆ ಕೊಟ್ಟಿದ್ದಾನೆ ಅಂತ ವಿಚಾರ ಮಾಡಲ್ಲ. ಇದು ಮನುಷ್ಯನ ದೌರಾತ್ಮ್ಯ ಅಂತಂದ್ರೆ ದುರಾಸೆಯ ಪರಾಕಾಷ್ಠತೆ ಇದು ಅಂತ ಹೇಳ್ತಾರೆ. ಆದ್ದರಿಂದ ಯಜ್ಞಯಾಗಾದಿ ಕರ್ಮಗಳೆಲ್ಲ ಮನುಷ್ಯನ ಬುದ್ಧಿಯನ್ನು ಹಾಳು ಮಾಡಲಿಕ್ಕೆ ಅವಕಾಶಗಳನ್ನು ಜಾಸ್ತಿ ತಂದು ಕೊಡ್ತದೆ. ಆದ್ದರಿಂದ ನಾನು ಬರಲ್ಲ ಅಂತ ಹೇಳಿದ್ರು ವಿಶ್ವರೂಪಾಚಾರ್ಯ. ಅದಕ್ಕೆ ಇಂದ್ರದೇವರು ಹೇಳಿದರು, ನಿಮ್ಮನ್ನೇ ಹುಡುಕೊಂಡು ಹೋಗ್ರಿ ಅಂತ ಬ್ರಹ್ಮದೇವರು ನಿಮ್ಮನ್ನು ರಿಕಮೆಂಡ್ ಮಾಡಿದ್ದಾರೆ, ಅದಕ್ಕೆ ಬಂದಿದ್ದು ನಾವು ಅಂತಂದಾಗ, ಬ್ರಹ್ಮದೇವರು ರಿಕಮೆಂಡ್ ಮಾಡಿದ್ದಾರೆ ಅಂತ ಬರ್ತೀನಿ ಅಂತ ಒಪ್ಕೊಂಡ್ರು ವಿಶ್ವರೂಪಾಚಾರ್ಯರು. ಬಂದರು. ಆವಾಗ ಇಂದ್ರನಿಗೆ ಹೇಳಿದರು ಅವರು, ಪುರೋಹಿತರು ಬಂದು ಮನೆಗೆ ಹೋಮ ಹವನಾದಿಗಳನ್ನು ಮಾಡೋದು ಅದೊಂದು ಆ್ಯಂಟಿಬಯೋಟಿಕ್ ಕೊಟ್ಟಂಗೆ, ಬೇಗ ಗುಣ ಆಗಲಿ ಅಂತ ಆ್ಯಂಟಿಬಯೋಟಿಕ್ ಮಾತ್ರ ಕೊಟ್ಟಾಗ. ಆದರೆ ರೋಗಿಯಾದವನು ಪಥ್ಯ ಅವನೇ ಮಾಡಬೇಕು. ವೈದ್ಯರು ಬಂದು ಬರೀ ಔಷಧಿ ಕೊಡ್ತಾರೆ, ಉಳಿದ ಊಟದಲ್ಲಿ ಫುಡ್ ಕಂಟ್ರೋಲು ಅದನ್ನು ನಾವೇ ಮಾಡಬೇಕು. ಆದ್ದರಿಂದ ನೀನು ಯಜಮಾನ, ಸಮಸ್ಯೆ ನಿನಗಿದೆ, ನೀನು ಸ್ವತಃ ಜಪತಪಾದಿಗಳನ್ನು ಮಾಡಿ ಕಂಟ್ರೋಲ್ ಮಾಡಿಕೊಂಡ್ರೆ, ನಿನ್ನ ಪುಣ್ಯಾಂಶ ಜಾಸ್ತಿ ಮಾಡಿಕೊಂಡ್ರೆ ನಾನು ನಿಮ್ಮ ಮನೆಗೆ ಬಂದು ಮಾಡಿದ ಹೋಮ ಸಕ್ಸಸ್ ಆಗುತ್ತೆ. ಬರೇ ನಾ ಮಾಡೋ ಹೋಮದಿಂದ ನಿನಗೇನೂ ಎಫೆಕ್ಟ್ ಆಗಲ್ಲ ಅಂತ ಹೇಳಿದ್ರು ವಿಶ್ವರೂಪಾಚಾರ್ಯ. ಆಗಲಿ ಅಂತ ಏನು ಮಂತ್ರೋಪದೇಶ ಕೊಡ್ತೀವಿ ಕೊಡ್ರಿ ಅಂತಂದರು.
ಆವಾಗ ಕೊಟ್ಟಿರತಕ್ಕಂತಹ ದಿವ್ಯ ಮಂತ್ರವೇ ನಾರಾಯಣ ವರ್ಮ ಅಂತ ಕರೀತಾರೆ. ನಾರಾಯಣ ವರ್ಮ, ಈ ನಾರಾಯಣ ವರ್ಮ ಅಂತಂದರೆ 24 ಶ್ಲೋಕಗಳಿದೆ. ಇದು ನಿಜವಾಗಲೂ ಏನು ಅಂತಂದರೆ ವ್ಯಾಖ್ಯಾನಕಾರರು ತಿಳಿಸೋದು, ಗಾಯತ್ರಿ ಮಂತ್ರದಲ್ಲಿರುವ ಒಂದೊಂದು ಅಕ್ಷರಕ್ಕೆ ಒಂದೊಂದು ಶ್ಲೋಕ ವ್ಯಾಖ್ಯಾನ ರೂಪದಂತೆ ಇದೆ. ಆದ್ದರಿಂದ ಈ ನಾರಾಯಣ ವರ್ಮವನ್ನು ಉಪದೇಶ ಕೊಟ್ಟರು. ಇದರ ಅರ್ಥ ಆಗೋದೇನು ಅಂತಂದರೆ, ಮನುಷ್ಯನಿಗೆ ಎಲ್ಲ ಸಮಸ್ಯೆಗೂ ಪರಿಹಾರ ಒಂದೇ. ಯಾವುದಂದ್ರೆ ಗಾಯತ್ರಿ ಮಂತ್ರ. ಗಾಯತ್ರಿ ಮಂತ್ರ ಯಾಕೆ ಮನುಷ್ಯನಿಗೆ ಸಮಸ್ಯೆ ಬರೋದು ಹೇಗೆ? ನಾವು ಗಾಯತ್ರಿ ಮಂತ್ರ ಜಪ ಮಾಡುವಾಗ ತುಂಬ ದೊಡ್ಡ ದೊಡ್ಡ ಅರ್ಥ ಬೇಕಾಗಿಲ್ಲ ನಮಗೆ. ಅದನ್ನು ದಿನೇ ದಿನಕ್ಕೆ ಅಪ್ಗ್ರೇಡ್ ಆಗ್ತಾ ಹೋಗ್ತೀವಿ ನಾವು ದೇವರ ಅನುಗ್ರಹದಿಂದ. ಸ್ಟಾರ್ಟಿಂಗ್ ಟೈಮಲ್ಲಿ ಇಷ್ಟು ಮಾಡ್ಕೊಳ್ಳಿ, ಮನುಷ್ಯನಿಗೆ ಸಮಸ್ಯೆ ಬರೋದು ನಮ್ಮ ರಾಂಗ್ ಡಿಸಿಷನ್ನಿಂದ, ಇಲ್ಲ ಇನ್ನೊಬ್ಬರ ಕೆಟ್ಟ ಬುದ್ಧಿಯಿಂದ ನಮಗೆ ಸಮಸ್ಯೆ ಬರುತ್ತೆ. ಜೀವನದಲ್ಲಿ ಬರೋ ಸಮಸ್ಯೆ ಎರಡೇ ರೀತಿಯ, ನಾವು ಹೇಳೋ ತಪ್ಪೆಜ್ಜೆಯಿಂದ, ಇಲ್ಲ ಇನ್ನೊಬ್ಬರು ನಮ್ಮ ಏನು ಮಾಡೋ ದ್ವೇಷದಿಂದ, ಅವರ ಕೆಟ್ಟ ಬುದ್ಧಿಯಿಂದ ನಮಗೆ ಸಮಸ್ಯೆ ಬರುತ್ತೆ. ನಾವು ಗಾಯತ್ರಿ ಮಂತ್ರದಲ್ಲಿ ಕೇಳ್ಕೊಳ್ಳೋದು ಏನು? ಧಿಯೋ ಯೋನ ಪ್ರಚೋದಯ. ನೋಡಪ್ಪ ಪರಮಾತ್ಮ, ನನ್ನ ಬುದ್ಧಿಯನ್ನು ಸರಿ ಇಡು, ನನ್ನ ವಿಚಾರವಾಗಿ ಇನ್ನೊಬ್ಬರ ಬುದ್ಧಿಯನ್ನು ಸರಿ ಮಾಡು. ನಾನೇನು ಅವ್ರು ಕೆಟ್ಟ ಮಾಡು ಅಂತ ಹೇಳ್ತಾ ಇಲ್ಲ. ಅವರು ನಮಗೆ ನೆಗೆಟಿವ್ ಆಗಿ ವಿಚಾರ ಮಾಡೋರು ನಮ್ಮ ಜೊತೆಗೆ ಪಾಸಿಟಿವ್ ಆಗಿ ವಿಚಾರ ಮಾಡಿಬಿಟ್ರೆ ಮುಗಿದೋಯ್ತಲ್ಲ ಸಮಸ್ಯೆ. ನಮಗೆ ಅವರಿಂದ ಸಮಸ್ಯೆ ಇಲ್ಲ, ಅವರಿಂದ ನಮಗೆ ಸಮಸ್ಯೆ ಇಲ್ಲ, ಎಲ್ರಿಗೂ ಒಳ್ಳೆ ಬುದ್ಧಿ ಕೊಡಷ್ಟೆ. ಈ ವಿಚಾರದಿಂದ ಗಾಯತ್ರಿ ಮಂತ್ರವನ್ನು ನಾವು ಜಪ ಮಾಡಿದರೆ ನಮಗೆ ಯಾಕೆ ಇನ್ನೊಂದು ಅಕುತಶ್ಚಿತ್ ಭಯಂ ತಸ್ಯ ವಿದ್ಯಾಂ ಧಾರಯತೋ ಭವೇತ್, ಅದರಲ್ಲಿ ಮಂತ್ರದಲ್ಲೇ ಬರೋದು. ಯಾವ ವಿಚಾರದಿಂದಲೂ ಕೂಡ ಭಯ ಅಂತ ಅನ್ನೋದು ಬರಲ್ಲ ಈ ಸ್ತೋತ್ರ ಪಾರಾಯಣ ಮಾಡಿದರೆ ಅಂತ ನಾರಾಯಣ ವರ್ಮದಲ್ಲಿ ಬರುವ ಮಾತು. ಅದೆಂಗೆ ಈ ಸ್ತೋತ್ರದಿಂದ ಮಾಡಿದರೆ ಯಾರಿಂದಲೂ ಸಮಸ್ಯೆ ಬರಲ್ಲ. ಯಾಕೆ ಅಂತಂದರೆ ಧಿಯೋ ಯೋನ ಪ್ರಚೋದಯ. ಪರಮಾತ್ಮ ಎಲ್ಲರ ಬುದ್ಧಿಯನ್ನು ನಮಗನುಕೂಲವಾಗುವಂತೆ ಬೇರೆಯವರ ಬುದ್ಧಿ ಪ್ರಚೋದನೆ ಮಾಡಲಿ, ಬೇರೆಯವರಿಗೆ ಅನುಕೂಲವಾಗಿರುವಂತೆ ನಮ್ಮ ಬುದ್ಧಿಯನ್ನು ಪ್ರಚೋದನೆ ಮಾಡಲಿ. ಇಷ್ಟು ಮುಗಿಸ್ಬಿಟ್ರೆ ಇದೇ ಕಾನ್ಸೆಪ್ಟ್ ನಮಗೆ ಫಲ ಬಂದ್ಬಿಡ್ತು ಅಂತಾದರೆ ಯಾರಿಂದ ಯಾರಿಗೂ ಸಮಸ್ಯೆ ಇರಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಇಂಥ ಒಂದು ದಿವ್ಯವಾದ ಮಂತ್ರವನ್ನು ಉಪದೇಶ ಕೊಟ್ಟರು. ಮಹಾಭಾರತದಲ್ಲಿ ಒಂದು ಮಾತು ಹೇಳ್ತಾರೆ, ಸಮಸ್ಯೆಗಳು ಬಂದಾಗ ಯಾರ್ಯಾರು ಯಾವುದರಿಂದ ತಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಬೇಕು. ಕ್ಷತ್ರಿಯ ಜಾತಿಯವರು ತನ್ನ ಬಾಹುವೀರ್ಯದಿಂದ, ಬಾಹುಪರಾಕ್ರಮದಿಂದ ಯುದ್ಧಾದಿಗಳನ್ನು ಮಾಡಿ ಸಮಸ್ಯೆ ಪರಿಹಾರ ಮಾಡಿಕೊಳ್ಬೇಕಂತೆ. ಇನ್ನು ವೈಶ್ಯರು ಮತ್ತು ಶೂದ್ರರು ಹಣ ಖರ್ಚು ಮಾಡಿ ಸಂಪಾದನೆ ಮಾಡಬೇಕು, ತಮ್ಮ ಸಮಸ್ಯೆ ಪರಿಹಾರ ಮಾಡಿಕೊಳ್ಬೇಕು. ಬ್ರಾಹ್ಮಣ ಜಪ ಹೋಮೇ ದ್ವಿಜೋತ್ತಮ, ಜಪ ಮತ್ತು ಹೋಮ ಇದೆರಡೇ ಮಾರ್ಗವನ್ನು ಬಿಟ್ಟರೆ ಬೇರೆ ಏನು ಮಾಡೋ ಹಾಗಿಲ್ಲ. ಲಂಚ ಕೊಡೋದು, ಜಗಳ ಮಾಡೋದು, ಇದ್ಯಾವುದು ಮಾಡಿದ್ರು ಅವನು ಬ್ರಾಹ್ಮಣ ತನ್ನ ಸ್ವಲ್ಪ ಧರ್ಮದಿಂದ ಭ್ರಷ್ಟನಾಗ್ತಾನೆ. ಇಷ್ಟು ಹೇಳಿದ್ರಿಂದ ಇಂದ್ರ ಆ ಉಪದೇಶವನ್ನು ತಗೊಂಡ. ಯಾವುದೇ ಮಂತ್ರವನ್ನು ಹೇಳುವಾಗಲೂ ಆ ಮಂತ್ರದ ಸ್ವಲ್ಪ ವಿಶೇಷತೆಯನ್ನು ಹೇಳಬೇಕು, ಯಾರ್ಯಾರು ಏನೇನು ಫಲ ಪಡ್ತಿದ್ದಾರೆ ಇದರಿಂದ ಅಂತ. ಅದಕ್ಕೆ ವಿಶ್ವರೂಪಾಚಾರ್ಯರು 2 ವಿಚಾರವನ್ನು ಹೇಳಿದರು. ನೋಡಪ್ಪ, ಈ ಮಂತ್ರವನ್ನು ಅಶ್ವಿನಿ ದೇವತೆಗಳಿಗೆ ಮೊದಲು ಉಪದೇಶ ಮಾಡಿರ್ತಕ್ಕಂಥವ್ರು ಚವನ ಋಷಿಗಳು ಅಂತ ಹೇಳಿದರು. ಆದ್ದರಿಂದ ಇದಕ್ಕೆ ಅಶ್ವಶಿರ ಮಂತ್ರ ಅಂತಲೂ ಹೆಸರಿದೆ, ನಾರಾಯಣ ವರ್ಮ ಅಂತಲೂ ಇದೆ, ಅಶ್ವಶಿರ ಮಂತ್ರ ಅಂತಲೂ ಇದಕ್ಕೆ ಹೆಸರಿದೆ ಅಂತ ಹೇಳಿದರು. ಅದೇ ಹಾಗೆ ಹೆಸರು ಅಂತ ಕೇಳಿದ. ಅದಕ್ಕೆ ಕಥೆ ಹೇಳಿರ್ತಕ್ಕಂಥದ್ದು ಏನು ಅಂತಂದರೆ, ಅಶ್ವಿನಿ ದೇವತೆಗಳು ಇಬ್ಬರು ದೇವತೆಗಳ ವೈದ್ಯರು. ಅವ್ರು ಬಂದು ಹೇಳಿದ್ರಂತೆ, ವೈದ್ಯರು ಬರೀ ಮನುಷ್ಯನಿಗೆ ಬುದ್ಧಿಶಕ್ತಿ ಇದ್ದರೆ ಔಷಧಿ ಕೆಲಸ ಮಾಡಲ್ಲ, ಒಂದು ಯಾವುದಾದ್ರೂ ಎಕ್ಸ್ಟ್ರಾಆರ್ಡಿನರಿ ಶಕ್ತಿ ಇರಬೇಕು ನಮ್ಮ ಕೈಯಲ್ಲಿ, ವೈದ್ಯರ ಕೈಯಲ್ಲಿ. ಅದೇನು ಮಂತ್ರಶಕ್ತಿ. ಯಾವುದಾದ್ರೂ ಒಂದು ದಿವ್ಯ ಮಂತ್ರವನ್ನು ನಮಗೆ ಉಪದೇಶ ಮಾಡ್ತೀವಿ, ಆ ಮಂತ್ರವನ್ನು ನಾವು ಜಪ ಮಾಡಿ ಸಿದ್ಧಿ ಮಾಡ್ಕೊಳ್ತೀವಿ, ಆಮೇಲೆ ಔಷಧಿ ಕೊಡ್ತೀವಿ, ಬಂದವರು ಎಲ್ಲರಿಗೂ ರೋಗ ಪರಿಹಾರ ಆಗಲಿ ಅಂತನೋ ಅಷ್ಟೇ ಉಪದೇಶ ಕೊಡಲಿ ಅಂತ ಆಯಿತು ಅಂತ. ಇಂಥ ದಧೀಚರಿಸಿಗಳು ಇಂಥ ದಿನ ಬನ್ನಿ ಅಂತ ಹೇಳಿದರು ಉಪದೇಶಕ್ಕೊಂದು ದಿನ ನೋಡಿ. ಇಂದ್ರ ದಧೀಚರಿಸಿಗಳ ಹತ್ರ ಹೋಗಿ ಹೇಳಿದ, ಏನೋ ನೀವು ಅಶ್ವಿನಿ ದೇವತೆಗಳಿಗೆ ಉಪದೇಶ ಕೊಡ್ತೀನಿ ಅಂತ ಹೇಳಿದ್ರಿ, ಒಂದು ವೇಳೆ ಉಪದೇಶ ಕೊಟ್ಟರು ನಿಮ್ಮ ತಲೆ ನಾ ಕಡಿತೀನಿ ಅಂತಂದ ಇಂದ್ರ. ಕೊಡತಕ್ಕದ್ದು ಅವನಿಗೆ ಯಾವ ಕಾರಣದಲ್ಲೂ ಅವ್ರಿಗೆ ನಾರಾಯಣ ವರ್ಮ ಉಪದೇಶ ಮಾಡಬಾರದು.
ಅಶ್ವಿನಿ ದೇವತೆಗಳಿಗೂ ಇಂದ್ರನಿಗೂ ಏನು ಗಲಾಟೆ ಅಂತಂದರೆ, ಮೊದಲು ಅಮೃತಪಾನ ಅಂತ ಏನು ದೇವತೆಗಳು ಮಾಡ್ತಾರೆ, ಇದು ಬರೀ 98 ಜನ ದೇವತೆಗಳು ಮಾತ್ರ ಇತ್ತು ಅಧಿಕಾರ. ಎಲ್ಲ ದೇವತೆಗಳಿಗೂ ಅಮೃತಪಾನದ ಅಧಿಕಾರ ಇಲ್ಲ. ಆವಾಗ ಚವನ ಅಂತ ಒಬ್ಬ ಋಷಿಗಳಿದ್ರು. ಮುಂದೆ 8ನೇ ಸ್ಕಂದದಲ್ಲಿ, ಅವರ 9ನೇ ಸ್ಕಂದದಲ್ಲಿ ಆ ಚವನ ಋಷಿಗಳ ಕಥೆ ಬರ್ತದೆ. ಅವರೊಮ್ಮೆ ಕಣ್ಣು ಕಳ್ಕೊಂಡು ಹಾಳು ಬಾವಿಯಲ್ಲಿ ಬಿದ್ದಿದ್ರು ಚವನ ಋಷಿಗಳು. ಆವಾಗ ಅವರಿಗೆ ಅಶ್ವಿನಿ ದೇವತೆಗಳಿಗೆ ಸ್ತೋತ್ರ ಮಾಡಿದಾಗ ಅವರು ಬಂದು ದೃಷ್ಟಿ ಕೊಟ್ಟರು ಅಶ್ವಿನಿ ದೇವತೆಗಳು. ಸೊ ಇವರು ಖುಷಿಯಾಗಿ, ನಿಮ್ಮ ಪಾಪ ದೇವತೆಗಳು, ನೀವು ಅಮೃತಪಾನದ ಯೋಗ್ಯತೆ ಇಲ್ಲ, ನಿಮಗೆ ಅಧಿಕಾರ ಇಲ್ಲ, ನೀವು ಇನ್ಮೇಲೆ ಅಮೃತಪಾನ ಮಾಡೋ ಹಾಗೆ ಅಧಿಕಾರ ಬರಲಿ ನಿಮಗೆ ಅಂತ ತಮ್ಮ ತಪಶಕ್ತಿಯನ್ನು ಇವರು ಕೊಟ್ಟು ಅವ್ರಿಗೊಂದು ಅಮೃತಪಾನಕ್ಕೆ ಅರ್ಹತೆಯನ್ನು ಕೊಟ್ಟರು. ಇಂದ್ರನಿಗೆ ಏನು ಸಮಸ್ಯೆ ಆಯಿತು, ಇದೊಂದು ಟೈಪ್ ರೆಕಮೆಂಡೆಡ್ ಸೀಟ್ ಇದ್ದಾರೆ. ಚವನ ಋಷಿಗಳ ರೆಕಮೆಂಡ್ ಮೇಲೆ ಇವರು ಅಮೃತಪಾನವನ್ನು ಯೋಗ್ಯತೆಯನ್ನು ಪಡ್ಕೊಂಡ್ರು. ಇವರು ನಿಜವಾಗಲೂ ಅರ್ಹತೆ ಇಲ್ಲ ಅಂತ ಹೇಳಿ, ಆದರೆ ಏನು ಮಾಡೋ ಹಾಗಿಲ್ಲ, ತಪಶಕ್ತಿ ಇರೋದ್ರಿಂದ ಕೊಡಲೇಬೇಕಾಯ್ತು. ಅದಕ್ಕೆ ಅಶ್ವಿನಿ ದೇವತೆಗಳನ್ನು ಕಂಡ್ರೆ, ರೆಕಮೆಂಡೆಡ್ ಸೀಟ್ ಇದ್ದವ್ರು ಕಂಡ್ರೆ ಕೆಲವೊಬ್ಬರು ಮಾಸ್ಟರ್ಗಳಿಗೆ ಆಗಲ್ಲ, ನಿನಗೆ ಯೋಗ್ಯತೆ ಇರಲಾರ್ದು ಬಂದು ಕೂತವ್ರು ನೀನು ಇಲ್ಲಿ ಅಂತ ಬೈತಾ ಇರ್ತಾರೆ ಅಂಥ ಸ್ಟೂಡೆಂಟ್ಗಳಿಗೆ. ಹಾಗೆ ಅಂತ ಇಂದ್ರನಿಗೆ ಈ ಅಶ್ವಿನಿ ದೇವತೆಗಳ ಮೇಲೆ ಮೊದಲಿಂದನೂ ಆಗ್ತಾ ಇದ್ದಿದ್ದಿಲ್ಲ. ಅದರ ಜೊತೆಗೆ ಇವರು ನಾರಾಯಣ ವರ್ಮ ಸಿಕ್ಕಿಬಿಟ್ರೆ ಇನ್ನಷ್ಟು ಪವರ್ ಜಾಸ್ತಿ ಆಗ್ತದೆ ಅಂತ ತಿಳ್ಕೊಂಡು ಕೊಡತಕ್ಕದ್ದು ಅಂತ ಬಂದು ಹೇಳಿದ. ಆ ಡೇಟಿಗೆ ಬಂದರು ಅವರು ಅಶ್ವಿನಿ ದೇವತೆಗಳು, ಉಪದೇಶ ಕೊಡ್ರಿ ಅಂತ. ಇಲ್ಲಿಲ್ಲ, ನಿಮಗೆ ಮತ್ತೆ ಮಂತ್ರೋಪದೇಶ ಕೊಟ್ಟರೆ ನನ್ನ ತಲೆ ಕಡಿತಾನೆ ಅಂತ ಇಂದ್ರ ಹೇಳಿದ್ದಾನೆ, ಹಾಗಾಗಿ ನಾನು ಕೊಡಲ್ಲ, ನನಗೆ ನನ್ನ ಜೀವನದ ಮೇಲೆ ಆಸೆ ಇಲ್ಲ, ನಾನು ಕೊಡಲ್ಲ ಅಂತಂದು ಅಶ್ವಿನಿ ದೇವತೆಗಳು ಹೇಳಿದರು. ಇಂದ್ರ ಕೊಂದರೆ ಕೇಸ್ ಹಾಕ್ಬೋದು, ಯಾಕಂದ್ರೆ ಅವನೇನು ಡಾಕ್ಟರ್ ಅಲ್ಲ, ನಾವಿಬ್ಬರು ಡಾಕ್ಟ್ರು, ನಾವು ಕೊಂದ್ರೆ ಕೇಸು ಆಗಲ್ಲ. ಡಾಕ್ಟ್ರು ಕೊಂದರೆ ಯಾರಾದರೂ ಕೇಸ್ ಆಗುತ್ತಾ? ಯಾಕೆಂದ್ರೆ ನಾವು ನಮ್ಮ ಪರಿಸ್ಥಿತಿ ಹೀಗೆ, ಕೊಟ್ಟರೆ ಅವನು ಕೊಲ್ತಾನೆ, ಕೊಡಲಿಲ್ಲ ಅಂದರೆ ನಾವು ಕೊಲ್ತೀವಿ. ದಧೀಚ ಋಷಿಗಳಿಗೆ ಸಮಸ್ಯೆ ಆಯಿತು, ಕೊಟ್ಟರು ಸಾಯ್ತೀನಿ, ಕೊಡಲಿಲ್ಲ ಅಂದರೆ ಸಾಯ್ತೀನಿ, ಏನು ಮಾಡೋದು ಅಂತ. ಆಮೇಲೆ ಅಶ್ವಿನಿ ದೇವತೆಗಳು ಹೇಳಿದ್ರು, ನಿಮ್ಮನ್ನು ಹೆದರಿಸ್ತಾ ಇಲ್ಲ, ಇದಕ್ಕೊಂದು ಉಪಾಯ ಮಾಡಿ ಅಂಥೇಳಿ. ಏನು ಅಂತಂದಾಗ, ಈಗ ನಿಮಗಿರೋ ತಲೆಯನ್ನು ಕಡಿತೀವಿ, ಮೊದಲು ತೆಗಿತೀವಿ, ಒಂದು ಕುದುರೆ ಮುಖದ ತಲೆ ಇಡ್ತೀವಿ, ಆ ಕುದುರೆ ಮುಖದಿಂದ ನಮಗೆ ಉಪದೇಶ ಕೊಡ್ರಿ. ಇಂದ್ರ ಏನು ಹೇಳಿದ್ದು, ನಿಮ್ಮ ತಲೆ ಕಡಿತೀನಿ ಅಂತಲ್ಲ, ಯಾವ ತಲೆಯಿಂದ ಮಂತ್ರೋಪದೇಶ ಕೊಡ್ತೀರೋ ಅದನ್ನು ಕಡಿತೀನಿ ಅಂತ ಹೇಳಿದ್ದಲ್ವಾ. ಕುದುರೆ ಮುಖದಿಂದ ಉಪದೇಶ ಕೊಡ್ರಿ, ಅವ ಬಂದು ಕಡಿಲಿ, ಮತ್ತು ನಾವು ನಿಮಗೆ ಮೊದಲಿದ್ದ ತಲೆಯನ್ನು ಜೋಡಿಸಿ ಆಪರೇಷನ್ ಮಾಡಿ ಹೋಗ್ತೀವಿ ಅಂದರು ಅಶ್ವಿನಿ ದೇವತೆಗಳು. ಆಗಲಿ ಅಂತ ಹೇಳಿ ಹಾಗೆ ಮಾಡಿದರು. ಕುದುರೆ ಮುಖವನ್ನು ಇಟ್ಟು ಅದರಿಂದ ಆ ಮಂತ್ರೋಪದೇಶವನ್ನು ತಗೊಂಡು ಇಂದ್ರ ಬಂದು ತಲೆ ಕಡ್ದ, ಮತ್ತು ದಧೀಚ ಋಷಿಗಳ ತಲೆಯನ್ನು ಜೋಡಿಸಿ ಅಶ್ವಿನಿ ದೇವತೆಗಳು ಆ ವೈದ್ಯರಾಗಿ ಅವರು ಮಾಡಿರ್ತಕ್ಕಂಥ ಸೇವೆ ಇತ್ತು ಅಂತ. ಕುದುರೆ ಮುಖದಿಂದ ಅಶ್ವಿನಿ ದೇವತೆಗಳಿಗೆ ಉಪದೇಶ ಕೊಟ್ಟಿದ್ದರಿಂದ ಇದನ್ನು ಅಶ್ವಶಿರ ಮಂತ್ರ ಅಂತಲೂ ಕರೀತಾರೆ ಅಂತ ವಿಶ್ವರೂಪಾಚಾರ್ಯರು ಆ ಸ್ತೋತ್ರದ ಇತಿಹಾಸವನ್ನು ಹೇಳಿದರು. ಅದಾದ ಮೇಲೆ ಇನ್ನೊಂದು ಹೇಳಿದರು, ದೇವರ ಸ್ತೋತ್ರವನ್ನು ಮಾಡೋದರಿಂದ, ದೇವರ ಸೇವೆಯನ್ನು ಮಾಡೋದರಿಂದ ನಮ್ಮ ಜೀವನದಲ್ಲಿ ಆಗ್ತಕ್ಕಂಥ ಲಾಭಗಳು ಏನು? ಯಾರು ನಮ್ಮನ್ನು ಗಮನಿಸ್ತಾರೋ ಬಿಡ್ತಾರೋ, ಇದ್ದಾಗಲೂ ಹೋದ ಮೇಲೆ, ದೇವರು ಮಾತ್ರ ಅವರ ಸೇವೆ ಮಾಡಿದವರನ್ನು ಕೈ ಬಿಡಲ್ಲ ಅನ್ನೋದಕ್ಕೆ ಇದು ದೊಡ್ಡ ದೃಷ್ಟಾಂತ ಅಂತ ವಿಶ್ವರೂಪಾಚಾರ್ಯರು ಹೇಳಿದರು. ಕೌಶಿಕ ಗೋತ್ರದ ಒಬ್ಬ ಬ್ರಾಹ್ಮಣ ಈ ಮಂತ್ರವನ್ನೇ ಜಪ ಮಾಡ್ತಾ ಇದ್ದ. ಜಪಕ್ಕೂ ಪಾರಾಯಣಕ್ಕೂ ವ್ಯತ್ಯಾಸ. ಪಾರಾಯಣ ಅಂದರೆ ಒಮ್ಮೆ ಮಾಡೋದು, ಜಪ ಅಂದರೆ ಯಾವುದಾದ್ರೂ ಒಂದು ಉದ್ದೇಶ ಇಟ್ಟುಕೊಂಡು ಪದೇ ಪದೇ ಅದನ್ನೇ ಹೇಳ್ತಾ ಇದ್ರು, ಅದು ಜಪ ಅಂತ ಲೆಕ್ಕ. ಆದ್ದರಿಂದ ಜಪದ ವಿಚಾರವನ್ನು ಮಾಡ್ತಾ, ಜಪದ ಕ್ರಮದಲ್ಲಿ ಇವನು ಪಾರಾಯಣ ಮಾಡ್ತಾ ಇದ್ದ ಮಂತ್ರವನ್ನು. ಕೊನೆಗೆ ಆ ಬ್ರಾಹ್ಮಣನಿಗೂ ಮರಣ ಆಯಿತು. ಮದುವೆ ಆಗಿದ್ದಿಲ್ಲ, ಅದರಿಂದ ಮಕ್ಕಳಿದ್ದಿದ್ದಿಲ್ಲ, ಯಾರು ಸಂಸ್ಕಾರ ಮಾಡೋರು ಇದ್ದಿದ್ದಿಲ್ಲ. ಕಾಡೆಲ್ಲ ಅವನ ಶರೀರ ಹಾಗೇ ಬಿದ್ದಿತ್ತು. ಹುಳುಗಳು ಗೆದ್ರೆ ಎಲ್ಲ ತಿಂದು ಶರೀರ ಎಲ್ಲ ಒಣಗಿ ಹೋಗಿತ್ತು. ಕಡೆಗೆ ಅವನ ದೇಹದ ಎಲುಬುಗಳು ಮಾತ್ರ ಬಿದ್ದಿತ್ತು ಎಷ್ಟೋ ದಿನಗಳಿಂದ. ಒಮ್ಮೆ ಗಂಧರ್ವರಲ್ಲಿ ಒಬ್ಬನ ಚಿತ್ರರಥ ಅಂತಿದ್ದಾನೆ. ಅವನು ತನ್ನ ಹೆಣ್ಣುಮಕ್ಕಳನ್ನೆಲ್ಲ ಕರ್ಕೊಂಡು ವಿಹಾರಕ್ಕೆ ಅಂತ ಆ ಕಾಡಿನ ಜಾಗದಲ್ಲಿ ಹೋಗ್ತಾ ಇದ್ದ. ಇವ ಸತ್ತು ಬಿದ್ದ ಜಾಗವನ್ನು ಮೇಲಿಂದ ಪಾಸ್ ಆದ. ಯಾವುದೋ ಒಂದು ಶಕ್ತಿಯ ವೈಬ್ರೇಷನ್ನಿಂದ
ವಿಮಾನ ಸಮೇತನಾಗಿ ಭೂಮಿ ಮೇಲೆ ಬಿದ್ದ. ಅವನು ಗಂಧರ್ವನಿಗೆ ಟೆನ್ಷನ್ ಆಯಿತು. ಗಂಧರ್ವರಿಗೆ ಸಾಮಾನ್ಯವಾಗಿ ಈ ಭೂಮಿಯ ಸಂಪರ್ಕ ಆಗಲ್ಲ. ನಳ ಮತ್ತು ದಮಯಂತಿ ಇಬ್ಬರು ಕಥೆಯನ್ನು ಕೇಳ್ತೀನಿ ಮಹಾಭಾರತದಲ್ಲಿ. ಆ ದಮಯಂತಿ ನಳ ಯಾರು ಅಂತ ಅನ್ನೋದನ್ನು ಕರೆಕ್ಟಾಗಿ ಗುರುತು ಹಿಡಿಯೋದು ಹೇಗೆ ಅಂತಂದರೆ, ಯಾರ ಕಾಲು ನೆಲಕ್ಕೆ ತಾಗಿದೆಯೋ ಅವನನ್ನು ತನ್ನ ಗಂಡ ಅಂತ ಮಾಡಿದ್ರು. ದೇವತೆಗಳು ಬಂದು ಕನ್ಫ್ಯೂಸ್ ಮಾಡಲಿಕ್ಕೆ ನಿಂತರು ಆ ದಮಯಂತಿಯನ್ನು. ಅದರಿಂದ ಗಂಧರ್ವರಿಗೆ ಅಥವಾ ದೇವತೆಗಳಿಗೆ ಅವರು ಭೂಲೋಕಕ್ಕೆ ಬಂದಾಗ ಅವರ ನೆಲಕ್ಕೆ ಡೈರೆಕ್ಟಾಗಿ ಅವ್ರ ಕಾಲು ತಾಗಲ್ಲ. ಕಾಲೇ ತಾಗಲ್ಲ ಅಂತಂದಾಗ ನಾನು ಬಿದ್ದೆ ಆದರೂ ಹೇಗೆ ಅಂತ ಅವನು ಟೆನ್ಷನ್ ಆಯಿತು ಗಂಧರ್ವನಿಗೆ, ಚಿತ್ರರಥ ಅನ್ನೋನು. ಆ ಪ್ರಶ್ನೆಗೆ ಉತ್ತರ ಗೊತ್ತಾಗಲಿಲ್ಲ. ಆ ಕಡೆ ಈ ಕಡೆ ನೋಡ್ತಾ ಇದ್ದಾಗ 68 ಜನಗಳ ಒಂದು ಗ್ರೂಪ್ ಕೂತಿತ್ತು. ಆ ಋಷಿಗಳ ಗ್ರೂಪಿಗೆ ಹೆಸರು ವಾಲಕಿಲಿ ಅಂತ. ವಾಲಕಿಲಿ ಅಂತನ್ನೋರು 68 ಜನ, ಹೆಬ್ಬಟ್ಟಿನಷ್ಟು ಉದ್ದ ಅಂತವ್ರು ಅಷ್ಟೇ, ಚಿಕ್ಕ ಚಿಕ್ಕ ದೇಹದವರು 68 ಜನ ಒಟ್ಟೊಟ್ಟಿಗೆ ಇರ್ತಾರೆ. ಅವರನ್ನು ಹೋಗಿ ಕೇಳಿದ ವಾಲಕಿಲಿ ಋಷಿಗಳನ್ನು, ಯಾಕೆ ನಾನಿಲ್ಲಿ ಬಿದ್ದೆ ಅಂತಂದಾಗ ಅವರು ಹೇಳಿದರು, ನೀನು ಗಂಧರ್ವನಾದರೂ ನಿನಗೆ ಯಾಕೆ ಭೂಮಿ ಸ್ಪರ್ಶ ಆಯಿತು ಅಂತಂದರೆ, ಒಬ್ಬ ವ್ಯಕ್ತಿ ನಾರಾಯಣ ವರ್ಮವನ್ನು ಜಪ ರೀತಿಯಲ್ಲಿ ಪಾರಾಯಣ ಮಾಡ್ತಾ ಇದ್ದ. ಅವನು ಮರಣ ಆಗಿದೆ, ಉತ್ತರ ಕ್ರಿಯೆಗಳೆಲ್ಲ ಆಗಿಲ್ಲ. ಅದನ್ನು ಸೂಚನೆ ಮಾಡೋದಕ್ಕೋಸ್ಕರ ಮತ್ತು ನೀನು ಕೆಳಗೆ ಬಿದ್ದಿದ್ದೀವಿ. ಸರಿ, ಇದಕ್ಕೆ ನಾ ಏನು ಪ್ರಾಯಶ್ಚಿತ್ತ ಮಾಡಲಿ ಅಂತ ನಾವು ಚಿತ್ರರಥ. ಆವಾಗ ವಾಲಕಿಲಿಗಳು ಹೇಳಿದರು, ನೀನೇ 13 ದಿನದ ಕರ್ಮವನ್ನು ಮಾಡವನಿಗೆ, ಅಸ್ಥಿ ವಿಸರ್ಜನದಿಂದ ಹೇಳಿ 13 ದಿನ ಕರ್ಮ ನೀನೇ ಮಾಡು ಅಂತ. ಆಗಲಿ ಅಂತ ಚಿತ್ರರಥ 13 ದಿನಗಳ ಕರ್ಮವನ್ನು ಮಾಡಿದ ಅವನಿಗೆ. ಆಮೇಲೆ ಈ ಬ್ರಾಹ್ಮಣನಿಗೂ ಸದ್ಗತಿ ಆಯಿತು, ಚಿತ್ರರಥನು ದೇವಲೋಕಕ್ಕೆ ಹೋದ ಅಂತ. ನಾರಾಯಣ ವರ್ಮವನ್ನು ಪಾರಾಯಣ ಮಾಡಿದ್ದರಿಂದ 13 ದಿನಗಳ ಕರ್ಮವನ್ನು ಚಿತ್ರರಥ ಮಾಡಿದ್ದಕ್ಕೂ ನಾರಾಯಣ ವರ್ಮಕ್ಕೂ ಏನು ಸಂಬಂಧ ಅಂತ ಗೊತ್ತಾಗಲ್ಲ. ಅದಕ್ಕೆ ವ್ಯಾಖ್ಯಾನಕಾರರು ಹೇಳೋ ವಿಚಾರ ಏನು ಅಂತಂದರೆ, ಇವನು ಸ್ತೋತ್ರ ಮಾಡಿದ್ದು ನಾರಾಯಣ ವರ್ಮವನ್ನು, ಆದ್ದರಿಂದ ಸಾಕ್ಷಾತ್ ನಾರಾಯಣ ಅಂಕರು ಕಲಿಯುಗದಲ್ಲಿ ಬರಲ್ಲ, 3 ಯುಗದಲ್ಲಿ ಮಾತ್ರ ಆ ದೇವರು ಬರೋದು. ಇನ್ನು ಕಲಿಯುಗದಲ್ಲಿ ಬಂದರೆ ಹೇಗೆ ಬರ್ತಾನೆ? ಒಂದು ಆವೇಶನಾಗಿ ಬರ್ತಾನೆ, ಯಾವುದೋ ದೇವರಲ್ಲಿ ಒಬ್ಬ ವ್ಯಕ್ತಿಯಲ್ಲಿ ಆವಿಷ್ಟನಾಗಿ ಬರ್ತಾನೆ, ಇಲ್ಲ ವಿಭೂತಿ ರೂಪದಿಂದ ಬರ್ತಾನೆ. ಎಕ್ಸ್ಟ್ರಾರ್ಡಿನರಿ ಕೆಲಸ ಯಾರಿಂದಾದರೂ ಆಗ್ತಾ ಇದ್ದರೆ ಅಂಥವರನ್ನು ವಿಭೂತಿ ಅಂತ ತಿಳ್ಕೊಳ್ಳಿ. ಇಷ್ಟು ಪ್ರಾಣಿಗಳಿದೆ, ಎಲ್ಲ ಪ್ರಾಣಿಗಳ ಮಲಮೂತ್ರಗಳು ಗೊಬ್ಬರ ಆಗ್ತದೆ, ಆದರೆ ಹಸುವಿನ ಮಲಮೂತ್ರಗಳು ಮಾತ್ರ ಗೊಬ್ಬರವೂ ಆಗ್ತದೆ, ಮನುಷ್ಯನಿಗೆ ಔಷಧವಾಗಿ ಪರಿಣಾಮ ಆಗ್ತದೆ. ಯಾಕೆ ಅಂತಂದರೆ ಪರಮಾತ್ಮನ ವಿಭೂತಿ ರೂಪ ಹಸುವಿನಲ್ಲಿ ಇರೋದು. ಮತ್ತು ಗಿಡಮರಗಳು ಇದರಲ್ಲೆಲ್ಲ ಅಶ್ವತ್ಥ ಮರ ಅಂತ ವಿಭೂತಿ ರೂಪ ಹೇಳ್ಕೊಂಡು ಹೋಗ್ತಾರೆ. ನಾರ್ಮಲ್ ಗುಣಕ್ಕಿಂತ ಒಂದು ಎಕ್ಸ್ಟ್ರಾರ್ಡಿನರಿ ಗುಣ ಇದ್ದೇ ಇರ್ತದೆ ಅವರಲ್ಲಿ ವಿಭೂತಿ ರೂಪ ಅಂತ. ಹೀಗೆ ಗಂಧರ್ವರಲ್ಲಿ ದೇವರ ವಿಭೂತಿ ರೂಪ ಯಾರಲ್ಲಿದೆ ಅಂತಂದರೆ, ಗಂಧರ್ವಾಣ ಚಿತ್ರರಥ ಅಂತ ದೇವರು ಹೇಳ್ಕೊತಾರೆ. ಆದ್ದರಿಂದ ವಿಭೂತಿ ರೂಪದಿಂದ ಚಿತ್ರರಥ ಬಂದ ಅಂತಂದರೆ ತನ್ನ ಸ್ತೋತ್ರ ಪಾರಾಯಣ ಮಾಡಿದ್ರಿಂದ ದೇವರೇ ಬರ್ತಾನೆ ಅಂತ ಅರ್ಥ. ಅನನ್ಯ ಗತಿಕಾನಾಂಚ ಪ್ರಭುರು ಭಕ್ತೈಕ ವತ್ಸರ ಅಂತ. ಯಾರ್ಯಾರು ಗತಿ ಇಲ್ಲ ಅಂತಂದರೆ ಕಡೆಗೆ ನಾವೇನು ಹೇಳ್ತೀವಿ, ಎಲ್ಲರೂ ಕೈ ಬಿಟ್ಟರೆ ಇನ್ನು ದೇವರೇ ಗತಿ ಅವರಿಗೆ. ಎಲ್ಲರೂ ಕೈ ಬಿಟ್ಟ ಮೇಲೆ ಕೈ ಹಿಡಿಯೋನೇ ದೇವರು, ಅಲ್ಲಿ ತನಕ ಅವನೇನು ತಲೆ ಕೆಡಿಸ್ಕೊಳ್ಳೋದು. ಮಾಡಿ ನಿಮ್ಮ ಪ್ರಯತ್ನ ನೀವು ಮಾಡಿ ನೋಡ್ರಿ, ಆಮೇಲೆ ಕೊನೆಯಲ್ಲಿ ನನ್ನ ಹತ್ರ ಬರಲೇಬೇಕು ಅಂತ ದೇವರು. ಆದ್ದರಿಂದ ಈ ಕೌಶಿಕ ಗೋತ್ರದ ಬ್ರಾಹ್ಮಣನ ಕಥೆಯನ್ನು ಹೇಳಿ, ಹೀಗೆ ನಾರಾಯಣ ವರ್ಮವನ್ನು ಪಾರಾಯಣ ಮಾಡಿದ್ದರಿಂದ ಫಲವನ್ನು ಪಡೆದಿರ್ತಕ್ಕಂಥವ್ರು ಅವರು. ದಧೀಚಿ ಋಷಿಗಳು ಅಂತ ಇನ್ನೊಬ್ಬರು ಮೊದಲಿಗೆ ಉಪದೇಶ ಕೊಟ್ಟರಲ್ಲ ಅಶ್ವಿನಿ ದೇವತೆಗಳಿಗೆ, ಅವ್ರದ್ದು ಒಂದು ಕಥೆ ನಾರಾಯಣ ವರ್ಮಕ್ಕೆ ಸಂಬಂಧಪಟ್ಟಿತ್ತು ಅಂತ. ಈ ಇಂದ್ರ ಬಂದು ಉಪದೇಶ ತಗೊಂಡ ವಿಶ್ವರೂಪಾಚಾರ್ಯರ ಹತ್ರ. ತಯಾರು ಮಾಡಿದ್ದು ಯಾರು ಗೊತ್ತಾ? ವಜ್ರಾಯುಧ ಅಂತ ಮುಂದೆ ಇದು ಕಥೆ ಬರುತ್ತೆ. ಇದೇ ಕಥೆಯಲ್ಲೇ ಬರುವಂಥದ್ದು. ವೃತ್ರಾಸುರ ಅಂತ ಮುಂದೆ ಅವನನ್ನು ಸಂಹಾರ ಮಾಡಲಿಕ್ಕೆ ವಜ್ರಾಯುಧ ನಿರ್ಮಾಣ ಮಾಡಿದರು. ಆಯ್ತಾ? ವಜ್ರಾಯುಧ ನಿರ್ಮಾಣ ಮಾಡುವಾಗ ದೇವರು ಹೇಳಿದ ಯಾರ ಹತ್ರ ಹೋಗಬೇಕು, ಹೇಗೆ ವಜ್ರಾಯುಧ ನಿರ್ಮಾಣ ಮಾಡಬೇಕು ಅಂತಂದಾಗ, ಹೆಂಡರು ಮಕ್ಕಳು ಯಾರೂ ಇಲ್ಲ, ಒಳ್ಳೆ ಬ್ರಾಹ್ಮಣ, ಬೇಕಾದಷ್ಟು ತಪಶಕ್ತಿ ಇದೆ, ಮುಖ್ಯವಾಗಿ ನಾರಾಯಣ ವರ್ಮವನ್ನು ಸಿದ್ಧಿ ಮಾಡಿಕೊಂಡಿದ್ದಾರೆ. ಆದ್ದರಿಂದ ದಧೀಚಿ ಋಷಿಗಳ ಹತ್ರ ಹೋಗ್ರಿ, ಅವ್ರ ಬೆನ್ನಿನ ಎಲುಬು ಅದನ್ನು ಕೇಳು ಇಂದ್ರ, ಕೊಡ್ತಾರೆ ದಧೀಚಿ ಮಹರ್ಷಿಗಳು. ಆ ಬೆನ್ನಿನ ಎಲುಬಿನಿಂದಲೇ ನಿಂದು ವಜ್ರಾಯುಧ ತಯಾರಾಗಲಿ ಅಂತ ಹೇಳಿದ್ರು. ಇದಕ್ಕೆ ಇಂದ್ರ ಕೇಳಿದ, ನಾನು ಕೇಳಿದರೆ ಬೆನ್ನಿನ ಎಲುಬು ಯಾರಾದರೂ ಕೊಡ್ತಾರೆ? ಅವ್ರ ದೇಹವನ್ನೇ ಬಿಟ್ಟು ಕೊಡ್ತಾರೆ, ಹೇಗೆ ಕೊಡ್ತಾರೆ?
ದಧೀಚರಿಸಿಗಳು ಕೊಡೋರು ಗ್ಯಾರಂಟಿ ಇರೋದ್ರಿಂದ ನಾನು ಹೇಳ್ತಾ ಇದ್ದೀನಿ, ಅವ್ರ ಹತ್ರ ಹೋಗಿ ಏನಂತ ಕೇಳಬೇಕು ಅಂತ ಗೊತ್ತಾಗಲ್ಲ. ಏನಾದರೂ ಒಂದು ಲಾಜಿಕ್ ಬೇಡ ನಮಗೆ. ಅದಕ್ಕೆ ದೇವರು ಹೇಳಿದ ಅಹಿಮೂಷಕ ಅಂತ ಒಂದು ನ್ಯಾಯ ಇದೆ, ಅಂದರೆ ಹಾವು ಮತ್ತು ಇಲಿ. ಈ ನ್ಯಾಯದ ಪ್ರಕಾರ, ಲಾಜಿಕ್ಕಿನ ಪ್ರಕಾರ ಹೋಗಲೇನೆ. ಏನು? ಮೊದಲಿಗೆ ನಮ್ಮನ್ನು ನಾವು ರಕ್ಷಣೆ ಮಾಡಬೇಕು. ಯಾಕೆಂದರೆ ಇಂದ್ರ, ನೀನು ಆರಾಮಾಗಿದ್ದರೆ ಇಡೀ ಜಗತ್ತೇ ಸುಖವಾಗಿರುತ್ತೆ. ಯಾಕೆಂದರೆ ನೀನು ದೇವೇಂದ್ರ, ಅದರಿಂದ ನಿನ್ನ ಕಂಟ್ರೋಲಲ್ಲಿ ಇಡೀ ಜಗತ್ತಿರೋದ್ರಿಂದ ನೀನು ಸುಖವಾಗಿರಬೇಕು. ನಾವೆಲ್ಲ ಹೀಗೆ ವಿಚಾರ ಮಾಡೋ ಹಾಗಿಲ್ಲ. ನಾವು ಸುಖವಾಗಿದ್ದರೆ ಇಡೀ ಜಗತ್ತು ಆರಾಮಾಗಿರ್ತದೆ ಅಂತ ನಾವು ಇನ್ನೊಬ್ಬರನ್ನು ಕೊಂದು ನಮ್ಮನ್ನು ಉದ್ಧಾರ ಮಾಡ್ಕೊಳ್ಳಿಕ್ಕೆ ನಾವು ನೋಡಬಾರ್ದು ನಮ್ಮ ವಿಚಾರದಲ್ಲಿ. ಆದರೆ ದೇವೇಂದ್ರನ ವಿಚಾರದಲ್ಲಿ ಮಾತ್ರ ಇದನ್ನು ಮಾಡಬೇಕಾಗ್ತದೆ ಅಂತ ಪರಮಾತ್ಮ ಹೇಳಿದೆ. ನೀನು ಒಬ್ಬರು ಸುಖವಾಗಿದ್ದರೆ ನಿನ್ನ ಕಂಟ್ರೋಲಲ್ಲಿರ್ತಕ್ಕಂಥ ಎಲ್ಲ ಜಾಗವೂ ಕೂಡ ಸುಖವಾಗಿರ್ತದೆ ಅಂತ ಹೇಳಿ ಈ ಉಪಾಯವನ್ನು ಕೊಟ್ಟ. ಏನದು ಹಾವು ಮತ್ತು ಇಲಿಯ ನ್ಯಾಯ ಅಂತಂದರೆ, ಲಾಜಿಕ್ ಅಂತಂದರೆ, ಯಾವನ್ಮಯೂರ ಸಂತ್ರಸ್ತ ಸರ್ಪೋ ಮೂಷಕವೇಶ್ಮನಿ ನಿಮೀಲ್ಯ ನಿರ್ಭಯ ಪಶ್ಚಾತ್ ಭಕ್ಷಿತ್ವ ಮೂಷಕಂಗತಃ. ಒಂದು ಹಾವು ಒಂದು ಹೀಗೆ ಓಡಾಡ್ಕೊಂಡು ಬಂತಂತೆ. ಯಾಕೆ ಅಂದರೆ ಒಂದು ನವಿಲು ಬೆನ್ನು ಹತ್ತದೆ ತಿನ್ನಬೇಕು ಅಂತ. ಹಾವನ್ನು ತಿನ್ನುವ ಪ್ರಾಣಿ ನವಿಲು. ಒಂದು ಹಾಕ್ತೇನೆ ಅಂತ ನವಿಲು ಬೆನ್ನು ಹತ್ತಿದಾಗ ಹಾವು ಹೆದರ್ಕೊಂಡು ಒಂದು ಇಲಿಯ ಗುರುತು ಸಿಕ್ತು, ಬಿಲ. ಆ ಬಿಲದ ಒಳಗಡೆ ಹೋಯ್ತು. ಸಾವಿರಾರು ಇಲಿಗಳಿತ್ತು ಒಳಗಡೆ. ನಿಜವಾಗಲೂ ಮನಸ್ಸು ಮಾಡಿದರೆ ಆ ಇಲಿಗಳೆಲ್ಲ ಸೇರಿ ಹಾವು ಕೊಂದು ಹಾಕಿತ್ತು. ಆದರೆ ಹಾವು ಅಷ್ಟು ಇಲಿಗಳನ್ನು ನೋಡಿ ಸ್ವಲ್ಪ ಕಂತ್ರಿ ಬುದ್ಧಿ ಉಪಯೋಗಿಸ್ತೀವಿ. ಏನು, ಇವತ್ತಿಂದ ನಮ್ಮದು ನಿಮ್ಮದು ದ್ವೇಷ ಬಿಟ್ಬಿಡೋಣ, ಇವತ್ತಿಂದ ನಾವು ನೀವು ದೋಸ್ತರು, ನೀವು ನನಗೇನು ಮಾಡಬೇಡಿ, ನಾನು ಇನ್ಮೇಲೆ ನಿಮಗೇನು ಮಾಡಲ್ಲ ಅಂತ ಹೇಳ್ತೀನಿ. ಪಾಪ ಸೌಮ್ಯ ಸ್ವಭಾವದ ಇಲಿಗಳೆಲ್ಲ ಹಾವಿನ ಮಾತು ನಂಬಿದವು. ಹೊರಗಡೆ ಕೂತ ನವಿಲು ಕಾಯ್ದು 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 ಬೇಜಾರಾಗಿ ಹಾವು ಹೋಯ್ತು. ಇನ್ನೇನಿದ್ದು ಹಾವು ಬರಲ್ಲ ಹೊರಗೆ, ನನಗೆ ಇವತ್ತು ಊಟ ಸಿಗಲ್ಲ ಅಂತ ಹೋಯ್ತು. ಅದು ಹೋದ ಮೇಲೆ ಹಾವು ಹುಟ್ಟುದೊಳಗಿಂದ ಎಷ್ಟೋ ದಿನ ಬರಲಿಲ್ಲಂತೆ. ಯಾಕೆಂದರೆ ಆಹಾರ ಎಲ್ಲೇ ಸಿಕ್ಕಿದೆ ಅಂತ ಹೇಳಿ ಇಷ್ಟೂ ಇಲಿಗಳನ್ನು ನುಂಗಿ ಹಾಕಿ ಅವು ಖಾಲಿ ಆಗೋ ತನಕ ಹೊರಬರಲಿಲ್ಲ. ಯಾವುಗಳಿಂದ ತನ್ನ ಪ್ರಾಣ ಉಳಿಸ್ಕೊಳ್ತೋ ಅವುಗಳನ್ನೇ ಹಾಳು ಮಾಡಿ ಬಂತು ಈ ಹಾವು ಅಂತ. ಇದೊಂದು ನಿಯಮ ಇದೆ. ಅರಯೋಪಿ ಸಂದೇಯ ಸತಿ ಕಾರ್ಯಾರ್ಥ ಗೌರವೇ. ದೊಡ್ಡ ಕೆಲಸ ಆಗ್ತಾ ಇದೆ ಜಗತ್ತಲ್ಲಿ ಅಂತಂದರೆ, ದೊಡ್ಡ ಫಲ ಇದೆ ಅಂತಂದರೆ, ನಮ್ಮ ಯಾರು ನಮ್ಮ ವಿರೋಧಿಗಳು ಶತ್ರುಗಳು ಅಂತಿರ್ತಾರೆ ಅಂಥವ್ರ ಜೊತೆನೂ ಕೆಲವೊಮ್ಮೆ ಕಾಂಪ್ರಮೈಸ್ ಮಾಡ್ಕೊಳ್ರಿ ಅಂತ ಹೇಳ್ತಾರೆ. ಶತ್ರುಗಳ ಜೊತೆನೇ ಕಾಂಪ್ರಮೈಸ್ ಮಾಡ್ಕೊಳ್ರಿ ಅಂತಂದರೆ ಇನ್ನು ದಧೀಚರಿಸಿಗಳ ಮನಸ್ಸು ನಿಮ್ಗೆ ಏನು ಸಮಸ್ಯೆ ಹೋಗಿ ಕೇಳ್ರಿ ಅಂತ ದೇವರು. ಯಾಕೆಂದರೆ ಅವರು ಬೆನ್ನೆಲುಬು, ನಾರಾಯಣ ವರ್ಗವನ್ನು ಸಿದ್ಧಿ ಮಾಡಿಕೊಂಡವರು ಬೆನ್ನೆಲುಬು. ಅದು ಅಷ್ಟು ಪ್ರಾಧಾನ್ಯತೆ ಇದೆ ಅಂತ ಈ ಮೂರು ಫಲಗಳನ್ನು 6ನೇ ಸ್ಕಂದದಲ್ಲಿ ಹೇಳ್ತಿದೆ. ನಾರಾಯಣ ವರ್ಗ ಉಪದೇಶ ಮಾಡಿದರು. ಕಡೆಗೆ ವಿಶ್ವರೂಪಾಚಾರ್ಯರು ಮಂತ್ರಸಿದ್ಧಿ ಆದಮೇಲೆ ಮನೆಗೆ ಬಂದು ಯತ್ನ ಮಾಡಲಿಕ್ಕೆ ಶುರು ಮಾಡಿದರು. ಈ ವಿಶ್ವರೂಪಾಚಾರ್ಯರ ಅಮ್ಮ ಇದ್ದಿಲ್ಲ, ರೋಚನ ಅಂತವಳು. ಅವಳು ದೈತ್ಯರ ಕನ್ಯೆ, ದೈತ್ಯರ ಮನೆ ಹೆಣ್ಮಗಳು. ತ್ವಷ್ಟ ಅಂಥೇಳಿ 12 ಜನ ಸೂರ್ಯರಲ್ಲಿ ಒಬ್ಬನು. ಯುಗಸ್ವಾನ್, ಅರ್ಯಮ, ಸೂರ್ಯ, ತ್ವಷ್ಟ, ಸವಿತ, ಭಗ, ಧಾತ, ವಿಧಾತ, ವರುಣ, ಮಿತ್ರ, ಶಕ್ರ, ಉರುಕ್ರಮ ಅಂತ 12 ಜನ ಆದಿತ್ಯರು. ಅಂದರೆ ವಾಮನ ರೂಪಿ ಪರಮಾತ್ಮ ಕೊನೆಯವರು. 11 ಜನ ಒಂದು ಲಿಸ್ಟ್ ಬರೋರು, 12 ಆದಿತ್ಯರು. ಈ ತ್ವಷ್ಟ ಅಂತನ್ನುವ ಸೂರ್ಯ ಇದ್ದಾನಲ್ಲ ಆದಿತ್ಯ, ಅವನ ಹೆಂಡತಿ ರೋಚನ. ಅವಳು ದೈತ್ಯರ ಕನ್ಯೆ ಮನೆಯವಳು, ದೈತ್ಯರ ಹುಡುಗಿ. ಆವಾಗ ವಿಶ್ವರೂಪಾಚಾರ್ಯರು ಹೋಮ ಮಾಡುವಾಗ ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನ ಸೋದರ ಮಾವಂದ್ರ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿ ಅಂತ ಹೇಳ್ತಾರೆ. ತಾಯಿ ಕಡೆ ಪ್ರೀತಿ ಜಾಸ್ತಿ, ಒಲವು ಜಾಸ್ತಿ ಪ್ರತಿಯೊಬ್ಬ ಮನುಷ್ಯನಿಗೆ. ಆದ್ದರಿಂದ ವಿಶ್ವರೂಪಾಚಾರ್ಯರು ಈ ಯುದ್ಧದಲ್ಲಿ ಇಂದ್ರ ಗೆಲ್ಲಿ ಅಂತ ಹೋಮ ಮಾಡ್ತಾ ಇದ್ದಾರೆ. ಇಂದ್ರನಿಗೆ ಗೊತ್ತಾಗಲಾರದಾಗ ಕೆಲವೊಮ್ಮೆ ಕದ್ದು ಕದ್ದು ಸೋದರ ಮಾವಂದರು ಗೆಲ್ಲಿ ಸ್ವಲ್ಪ ಅಂತ ಆಹುತಿ ಕೊಡ್ತಾ ಇದ್ದಾರೆ. ಇಂದ್ರನಿಗೆ ಸುದ್ದಿ ಗೊತ್ತಾಯಿತು, ನಮ್ಮನೆ ಸಾಮಾನು, ನಮ್ಮ ಜಾಗ, ತುಪ್ಪ, ಕಟ್ಟಿಗೆ ಎಲ್ಲ ನಮ್ಮದು, ನಮ್ಮ ಶತ್ರುಗಳಿಗೆಲ್ಲಿ ಅಂತ ಆಹುತಿ ಕೊಡ್ತಾ ಇದ್ದೀರಿ ನೀವು, ಮಹಾ ಮೋಸ ನಿಮ್ಮದು ಅಂತ ಹೇಳಿ ಮೊದಲೇ ಹೇಳಿದರು ಬ್ರಹ್ಮದೇವರು. ನಾರ್ಮಲ್ ಮನುಷ್ಯರು ಅವರು, ದೇವತೆಗಳೆಲ್ಲ ತಪ್ಪು ಮಾಡೇ ಮಾಡ್ತಾರೆ.
ಆವಾಗ ಬುದ್ಧಿಯನ್ನು ಕಂಟ್ರೋಲಲ್ಲಿ ಇಟ್ಟರು. ಸಿಟ್ಟಿಗೆ ಬುದ್ಧಿ ಕೊಡಬೇಡ ಅಂತ ಹೇಳಿದ್ರು ಬ್ರಹ್ಮದೇವರು ಮೊದಲೇ. ಇಂದ್ರ ಬ್ರಹ್ಮದೇವರ ಮಾತನ್ನು ಮರೆತ ಸೀದ ಖಡ್ಗ ಎತ್ತಿ ತಲೆ ಕಡ್ದ ಬಿಟ್ಟ ವಿಶ್ವರೂಪಾಚಾರ್ಯ. ವಿಶ್ವರೂಪಾಚಾರ್ಯ ತಲೆ ಕಡ್ದಾಗ ಆ ತಲೆ 3 ಹಕ್ಕಿಗಳಾಗಿ ಹಾರುವುದು ಅಂತೆ, ಸಪ್ರೇಟ್ ಆಗಿ. ಒಂದು ಸೋಮಪೀಠ, ಇನ್ನೊಂದು ಸುರಾಪೀಠ, ಇನ್ನೊಂದು ಅನ್ನಾದ ಅಂತ 3 ತಲೆ ಇತ್ತು. ಸೋಮಪೀಠ ಅಂತಂದರೆ ದೇವತೆಗಳೆಲ್ಲ ಯಜ್ಞ ಮಾಡಿದಾಗ ಒಂದು ಸ್ವಲ್ಪ ಸೋಮಪಾನ ಅಂತ ಇವರು ಕೊಡ್ತಾ ಇದ್ದಾರೆ, ಅದನ್ನು ಕುಡಿಲಿಕ್ಕೆ ಒಂದು ತಲೆ ಉಪಯೋಗಿಸ್ತಾ ಇದ್ರು. ಸುರಾಪೀಠ ಅಂತಂದರೆ ಸಾಮಾನ್ಯವಾಗಿ ಭಾಗವತಕ್ಕೆ ಎಲ್ಲರೂ ಅರ್ಥ ಬರೆದಿದ್ದಾರೆ. ಇಲ್ಲಿ ಸುರಾಪೀಠ ಅನ್ನೋ ಶಬ್ದಕ್ಕೆ ವಿಶ್ವರೂಪಾಚಾರ್ಯರು ಮದ್ಯಪಾನ ಮಾಡ್ತಾ ಇದ್ರು, ಸುರಾಪಾನ ಮಾಡ್ತಾ ಇದ್ರು ಬರೆದಿದ್ದಾರೆ. ಆದರೆ ಇಡೀ ನಮ್ಮ ಪುರಾಣದ ಪ್ರಪಂಚದಲ್ಲಿ ಬ್ರಾಹ್ಮಣರು ಸುರಾಪಾನ ಮಾಡ್ತಾ ಇದ್ದಿದ್ದು ಅಂತ ಕಥೆ ಬಂದಿದ್ದು ಶುಕ್ರಾಚಾರ್ಯರ ಮಾತು. ಬೇರೆ ಇನ್ಯಾವ ಋಷಿಗಳು ಸುರಾಪಾನ ಮಾಡಿದ್ದಿಲ್ಲ. ದೇವಯಾನಿ ಕಥೆಯಲ್ಲಿ ಕಚದೇವಯಾನಿ ಕಥೆಯಲ್ಲಿ ಶುಕ್ರಾಚಾರ್ಯರು ಮದ್ಯಪಾನ ಮಾಡಿದಾಗ ಆ ಮಧ್ಯದಲ್ಲಿಯೇ ಕಚರನ್ನು ಸುಟ್ಟು ಬೂದಿ ಮಿಕ್ಸ್ ಮಾಡಿಕೊಟ್ಟಿದ್ದು ಅಂತ ಆ ಕಥೆ ಬಿಟ್ಟರೆ ಬೇರೆ ಇನ್ಯಾವ ಬ್ರಾಹ್ಮಣರು ಸುರಾಪಾನ ಮಾಡಿದ್ದು ಅಂತ ಕಥೆ ಇಲ್ಲ. ಹಾಗಾಗಿ ಇಲ್ಲಿ ಸುರಾಪೀಠ ಅಂತಂದರೆ ಮಧ್ವಾಚಾರ್ಯರು ಶಿಷ್ಯರು ಮಾಡಿದ ಅರ್ಥ ಏನು ಅಂತಂದರೆ, ಇಂದ್ರ ಕಡದಲ್ಲ ತಲೆ ಕಡದಾಗ ಆ ಇಂದ್ರನ ಎಲ್ಲ ಜಪ ಮಾಡಿ ಏನು ಮಂತ್ರೋಪದೇಶ ಕೊಟ್ಟಿದ್ರು ಆ ಶಕ್ತಿಯನ್ನೆಲ್ಲ ಮತ್ತೆ ಹೀರ್ಕೊಂಡ್ರು ಅಂತ. ಒಂದು ತಲೆಯಿಂದ ಆ ಶಕ್ತಿಯನ್ನೆಲ್ಲ ಹೀರ್ಕೊಂಡ್ರು. ಅನ್ನಾದ ಅಂತಂದ್ರೆ ಮಾಮೂಲು ಊಟ ಮಾಡಲಿಕ್ಕೆ ಒಂದು ತಲೆ ಉಪಯೋಗಿಸ್ತಾ ಇದ್ರು. ಇಷ್ಟು 3 ತಲೆಗಳಾಯಿತು ಹಾರೋದು. ಈ ಸುದ್ದಿ ಇವನಿಗೆ ಗೊತ್ತಾಯ್ತು, ಇವರ ವಿಶ್ವರೂಪಾಚಾರ್ಯರ ಅಪ್ಪನಿಗೆ ತೊಷ್ಟ ಅಂತ. ನನ್ನ ಮಗನನ್ನು ಕರೆಸಿ ನನಗೆ ಒಳ್ಳೆಯದಾಗಲಿ ಅಂತ ಹೋಮ ಮಾಡಿಸಿಕೊಂಡು ಅವನೇನೋ ಚಿಕ್ಕ ಪುಟ್ಟ ತಪ್ಪು ಮಾಡಿದ್ದಕ್ಕೆ ತಲೆ ಕಡ್ದಿದ್ದಾನೆ ಇಂದ್ರನನ್ನು ಕೊಲ್ಲೋ ಮಗನನ್ನು ಹುಟ್ಟಿಸ್ತೇನೆ ಅಂತ ಅವ ಒಂದು ಯಜ್ಞ ಶುರು ಮಾಡಿದ. ಯಾರೋ ತೊಷ್ಟ ಪ್ರಜಾಪತಿ. ಆದರೆ ಒಂದು ಬ್ರಹ್ಮಕಲ್ಪದ ಬ್ಯಾಚ್ಗೆ ಒಬ್ಬನೇ ಇಂದ್ರ, ಪದೇ ಇಂದ್ರ ಪೋಸ್ಟಲ್ಲಿ ಬೇರೆ ಯಾರು ಚೇಂಜ್ ಆಗಲ್ಲ. ಬ್ರಹ್ಮದೇವರು ಪರಮಾತ್ಮ ವಿಚಾರ ಮಾಡಿದೆ, ನೀನೇನಾದರೂ ಹೋಮ ಸರಿಯಾಗಿ ಅದು ಕೊಂಚು ಅಂತಂದರೆ ಸತ್ತ ಅಂತಂದರೆ ಇನ್ನೊಬ್ಬನೇ ಇಂದ್ರನ ತಂತ್ರ ಕೂಡಿಸ್ಲಿಕ್ಕಾಗಲ್ಲ. ಮನ್ವಂತರಕ್ಕೆ ಒಬ್ಬನೇ ಇಂದ್ರ, ಒಂದು ಮನ್ವಂತರಕ್ಕೆ ಒಬ್ಬನೇ ಇಂದ್ರ. ಆದ್ದರಿಂದ ಹೀಗೆಲ್ಲ ಆಗಬಾರ್ದು ಅಂತ ಹೇಳಿ ಪರಮಾತ್ಮ ಯಜ್ಞದಲ್ಲಿ ಸಮಸ್ಯೆ ಏನು ಮಾಡಿದ ಅಂತಂದರೆ, ಅವನು ಹೇಳೋ ಮಂತ್ರದಲ್ಲಿ ಸ್ವಲ್ಪ ಮಿಸ್ಟೇಕ್ ಆಯಿತು, ಒಂದು ಸ್ವರ ಚೇಂಜಸ್ ಆಯಿತು. ಸ್ವರ ಚೇಂಜ್ ಆಗಿದ್ದರಿಂದ ಆ ಮಂತ್ರಕ್ಕೆ ಅರ್ಥ ಏನಾಯಿತು ಅಂದರೆ, ಇಂದ್ರನನ್ನು ಕೊಲ್ಲುವ ಮಗ ಅಲ್ಲ, ಇಂದ್ರ ಯಾರನ್ನು ಕೊಲ್ತಾನೋ ಅಂಥ ಮಗ ಹುಟ್ಲಿ ಅಂತ ಅರ್ಥ ಆಯಿತು. ಇಂದ್ರ ಶತ್ರುವರು ವರ್ಧಸ್ವ ಅಂತ ಮಂತ್ರ. ಇದನ್ನ ವ್ಯತ್ಯಾಸವಾಗಿ ಹೇಳಿದ್ರಿಂದ ಮಂತ್ರದ ಸ್ವರ ಚೇಂಜ್ ಆಗಿದ್ದರಿಂದ ಇಂದ್ರನನ್ನು ಕೊಲ್ಲುವ ಮಗ ಅಲ್ಲ, ಇಂದ್ರ ಯಾವ ಮಗನನ್ನು ಕೊಲ್ತಾನೋ ಅಂಥ ಮಗ ಹುಟ್ಲಿ ಅಂತ ಆಯಿತು. ಹಾಗೆ ಹುಟ್ಟಿರ್ತಕ್ಕಂಥವನ್ನೇ ವೃತ್ರಾಸುರ ಅಂತ ಕರೀತಾರೆ. ವೃತ್ರಾಸುರ ಅಂದರೆ ಹುಟ್ಟಿ 3 ಕ್ಷಣಕ್ಕೆ ಇಡೀ ಭೂಮಿಯನ್ನೆಲ್ಲ ಆವರಿಸಿದಂಥ. ಮತ್ತೆ ಅಸುರನೇ ಅಸುರ, ಬ್ರಾಹ್ಮಣ ಜನ್ಮ ಅಷ್ಟೇ, ಅಸುರರ ಬುದ್ಧಿ. ಎಲ್ರಿಗೂ ತೊಂದರೆ ಕೊಡ್ಲಿಕ್ಕೆ ಶುರು ಮಾಡಿದ. ಇಂದ್ರನಂತ ಹೋದಾಗ ಅವನನ್ನು ಕೊಲ್ಲಿಕ್ಕೇನೆ ದಧೀಚಿ ಋಷಿಗಳ ಹತ್ರ ಬಂದು ನಿಮ್ಮ ಬೆನ್ನೆಲುಬು ಕೊಡ್ರಿ ಅಂತಂದು. ಆವಾಗ ಬೆನ್ನೆಲುಬು ಕೇಳಿದಾಗ ದಧೀಚಿ ಋಷಿಗಳು ಒಂದೇ ಹೇಳಿದರು, ನನ್ನಿಂದ ಇಡೀ ಜಗತ್ತಿಗೆ ಒಳ್ಳೇದಾಗ್ತದೆ ವೃತ್ರಾಸುರ ಸಂದು ಅಂತಂದರೆ ನಾನು ಸಾಯಲಿಕ್ಕೆ ರೆಡಿ ಇದ್ದೀನಿ. ಬಟ್ ನನಗೇನು ಆಸೆ ಅಂದರೆ ಬ್ರಾಹ್ಮಣರ ಜನ್ಮ ಬಂದಾಗ ತೀರ್ಥಯಾತ್ರೆ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತಾ ಇದೆ. ಎಲ್ಲಿಗೂ ತೀರ್ಥಯಾತ್ರೆಗೆ ಹೋಗಲಿಲ್ಲ, ತಪಸ್ಸಿಗೆ ಅಂತ ಕೂತವನು. ಸ್ವಲ್ಪ ಟೈಮ್ ಕೊಡ್ರಿ, ಎಲ್ಲ ತೀರ್ಥಯಾತ್ರೆ ಮಾಡ್ಕೊಂಡು ಬರ್ತೀನಿ. ಅದಕ್ಕೆ ಇಂದ್ರ ಹೇಳಿದ, ನೀವು ಮನುಷ್ಯರ ಕಾಲಡಿಗೆಯನ್ನು ತೀರ್ಥಯಾತ್ರೆ ಮಾಡ್ಕೊಳ್ಳೋದು ಅಂದರೆ ವರ್ಷಾನುಗಟ್ಟಲೆ ಆಗೋದು, ಅಷ್ಟು ಟೈಮ್ ಇಲ್ಲ, ಇಲ್ಲೇ ಕೊಡ್ರಿ. ಎಲ್ಲ ದೇವತೆಗಳಿಗೆ ನಾನು ಆರ್ಡರ್ ಮಾಡ್ತೀನಿ, ಅವರೆಲ್ಲರೂ ಬೇರೆ ಬೇರೆ ತೀರ್ಥಕ್ಷೇತ್ರಗಳಿಗೆ ಹೋಗಿ ಕ್ಷಣಮಾತ್ರದಲ್ಲಿ ತೊಗೊಂಬರ್ತಾರೆ ತೀರ್ಥ, ಇಲ್ಲಿ ಸ್ನಾನಕ್ಕೆ ಆಗ್ತಾರೆ, ಇಲ್ಲೇ ಮಾಡಿಬಿಡ್ರಿ ಅಂತ. ಇವತ್ತಿಗೂ ದ್ವಾರಕಾದಿಂದ ಸೋಮನಾಥಕ್ಕೆ ಬೈ ರೋಡಲ್ಲಿ ಹೋದರೆ ಮೂಲ ಮಾಧವ ಅಂತ ಒಂದು ಜಾಗ ಸಿಗ್ತದೆ. ಅದು ಕೃಷ್ಣ ರುಕ್ಮಿಣಿಯರು ಮದುವೆ ಆಗಿದ್ದ ಜಾಗ. ಅಲ್ಲಿಂದ ಸ್ವಲ್ಪ ದೂರ ಹೋದರೆ ಮಿಶ್ರಿತ ತೀರ್ಥ ಅಂತ ಒಂದು ತೀರ್ಥ ಇದೆ. ಆ ಮಿಶ್ರಿತ ತೀರ್ಥದಲ್ಲಿಯೇ ಪ್ರತಿಯೊಬ್ಬ ದೇವತೆಗಳು ಕೂಡ ನೀರನ್ನು ತಂದು ಹಾಕಿದರು ಇಂದ್ರನ ಆಜ್ಞೆಯಿಂದ. ಎಲ್ಲ ಭಾರತದಲ್ಲಿರೋ ಎಲ್ಲ ತೀರ್ಥಗಳಿಂದಲೂ ಒಂದೊಂದು ತಮಗೆ ತಂದು ಹಾಕಿದರು. ಆವಾಗ ಒಂದು ದೊಡ್ಡ ತೀರ್ಥ ಅಂತ ಆಯಿತು. ಮಿಶ್ರಿತ ಅಂತಂದರೆ ಮಿಕ್ಸ್ಡ್ ಅಂತ ಅರ್ಥ. ಎಲ್ಲ ತೀರ್ಥಗಳು ಮಿಕ್ಸ್ ಆಗಿದೆ ಅದರಲ್ಲಿ. ಆವಾಗ ಹೇಳಿದ್ರು ಇಂದ್ರ, ಎಲ್ಲ ತೀರ್ಥಗಳು ನೀರು ಬಂದಿದೆ, ಇಲ್ಲಿ ಸ್ನಾನ ಮಾಡಿಬಿಟ್ರೆ ಸಕಲ ತೀರ್ಥಯಾತ್ರೆ ಫಲವೂ ಬರ್ತದೆ, ಇಲ್ಲಿ ಸ್ನಾನ ಮಾಡಿರಿ, ನಿಮ್ಮ ಬೆಲ್ಲನ್ನು ಕೊಡ್ರಿ ಅಂತ. ಆಗಲಿ ದಧೀಚಿ ಮಹರ್ಷಿಗಳು
ಅಲ್ಲಿ ಸ್ನಾನ ಮಾಡಿ ಅವರ ಬೆನ್ನಲ್ಲಿ ಬಂದು ಕೊಟ್ಟರು ಅಂತನ್ನುವ ಕಥೆಯನ್ನು ಹೇಳ್ತಾರೆ. ಆ ಎಲುಬಿನಿಂದ ವಜ್ರಾಯುಧ ಅಂತ ನಿರ್ಮಾಣ ಆಯಿತು. ನಿರ್ಮಾಣ ಆಗಿ ವೃತ್ರಾಸುರನನ್ನು ಕೊಲ್ಲಿಕ್ಕೆ ಅಂತ ಇಂದ್ರ ಪ್ರಯತ್ನ ಪಟ್ಟರೆ ದೇವರು ಹೇಳಿದ್ದಂತ ವೃತ್ರಾಸುರ ಹೇಳಿದ, ಈ ವಜ್ರಾಯುಧ ಏನು ಕೆಲಸ ಮಾಡಲ್ಲ ನನ್ನ ಮುಂದೆ. ಯಾಕೆ ಅಂತಂದರೆ ಇಷ್ಟು ಅರ್ಥ ಮಾಡ್ಕೋ, ನನಗೆ ಒಂದು ವರ ಇದೆ, ಬ್ರಹ್ಮದೇವರ ವರ. ಏನು ಅಂತಂದರೆ ನನ್ನನ್ನು ಆಯುಧಗಳು ಕೊಲ್ಲಿಕ್ಕಾಗಲ್ಲ, ಮಂತ್ರಗಳು ನನ್ನನ್ನು ಕೊಲ್ಲಿಕ್ಕಾಗಲ್ಲ. ಆದ್ದರಿಂದ ನನಗೆ ಇಂಥ ವರ ಇದೆ. ಆದ್ದರಿಂದ ಈ ವಜ್ರಾಯುಧ ಅಂತ ಅನ್ನೋದು ಆಯುಧ, ಇದರಿಂದ ಅನ್ಕೊಂಡು ನಾನು ಸಾಯ್ಲಿಕ್ಕಾಗಲ್ಲ ಅಂತ ಅಷ್ಟು ಹೇಳಿದಾಗ ಇಂದ್ರನ ಟೆನ್ಷನ್ ಆಯಿತು. ಪಾಪ ದತಿರ್ಚುರುಷಗಳನ್ನು ಕೊಂದು ತಯಾರು ಮಾಡಿಸಿದ್ದೀವಿ ಇವರಿಗೋಸ್ಕರ, ಇದರಿಂದ ಸಾಯ್ಲಿಕ್ಕಾಗಲ್ಲ ಅಂತ ಇನ್ನೇನು ಪರಿಸ್ಥಿತಿ ಅಂತ ಅಂದಾಗ ನಿಜವಾಗಲೂ ಒಳ್ಳೆಯವನು ವೃತ್ರಾಸುರ. ಡ್ಯೂಯಲ್ ಪರ್ಸನಾಲಿಟಿ, ಒಂದೇ ದೇಹದಲ್ಲಿ ಇಬ್ಬರಿದ್ದರು. ಒಬ್ಬನು ವೃತ್ರ ಅಂತನ್ನುವ ದೈತ್ಯ ಇದ್ದ, ಒಬ್ಬ ವಿದ್ಯಾಧರ ಅಂತನ್ನುವ ಗಂಧರ್ವನು ಸೇರ್ಕೊಂಡಿದ್ದ ಅದೇ ದೇಹದಲ್ಲಿ ಶಾಪಗ್ರಸ್ತನಾಗಿ. ಈ ವಿದ್ಯಾಧರ ಅಂತನ್ನುವ ಗಂಧರ್ವ ಏನಿದ್ದ, ಶಿವಪಾರ್ವತಿಯರು ದೈಹಿಕ ಸಂಪರ್ಕ ಮಾಡುವಾಗ ಪಾರಿವಾಳದ ರೂಪದಲ್ಲಿ ಮಧ್ಯಮಧ್ಯದಲ್ಲಿ ಹೋಗಿ ತೊಂದರೆ ಕೊಡೋನು. ಆವಾಗ ಪಾರ್ವತಿ ದೇವಿ ಸಿಟ್ಟು ಮಾಡಿಕೊಂಡು ಶಾಪ ಕೊಟ್ಟಿದ್ದು, ನೀನು ಅಸುರರ ಜೊತೆಗೆ ನಿನಗೆ ವಾಸದ ಯೋಗ್ಯತೆ ಬರಲಿ ಅಂತ ಕೊಟ್ಟಾಗ ವೃತ್ರಾಸುರನ ದೇಹದಲ್ಲಿ ಬಂದು ಅವನು ಇದ್ದ ಅದೇ ದೇಹದಲ್ಲಿ. ಅದಕ್ಕೆ ಅವ ಸೊಲ್ಯೂಷನ್ ಕೊಟ್ಟಂತೆ. ಇವನಿಗೆ ಆಯುಧಗಳಿಂದ ಮಂತ್ರಗಳಿಂದ ಸಪ್ರೇಟಿಂದ ಇವನಿಗೆ ಶಾವಿಲ್ಲ. ಸಮುದ್ರದ ನಾಲಿಗೆ ಏನು ಸಿಗುತ್ತೆ, ಸಮುದ್ರದ ನಾಲಿಗೆ, ಸಮುದ್ರದ ಬದಿಯೆಲ್ಲ ಇಷ್ಟು ಉದ್ದುದ್ದ ಅಡಿಕೆ ಹೂವಿದ್ದಾಗ ಇರ್ತದೆ ನೋಡಲಿಕ್ಕೆ. ಆ ನಾಲಿಗೆಯಲ್ಲಿ ಇಂದ್ರ ನಿನ್ನ ವಜ್ರಾಯುಧದ ಶಕ್ತಿಯನ್ನು ಆಕರ್ಷಣೆ ಮಾಡಿಡು. ಅದು ಈ ಕಡೆ ಆಯುಧವೂ ಅಲ್ಲ, ಬರೀ ಮಂತ್ರವೂ ಅಲ್ಲ, ಅದೊಂದು ವಿಚಿತ್ರವಾದ ವೆಪನ್. ಆ ಸಮುದ್ರದ ನಾಲಿಗೆಯಲ್ಲಿ ವಜ್ರಾಯುಧದ ಶಕ್ತಿಯನ್ನು ಸೇರಿಸಿ ವೃತ್ರಾಸುರನ್ನು ಕೊಂದಾಗ ವೃತ್ರಾಸುರ ಸತ್ತ ಅಂತನ್ನುವ ಕಥೆಯನ್ನು ಹೇಳ್ತಾರೆ. ಹೀಗೆ ವಿಚಿತ್ರವಾದ ಕಥೆಗಳನ್ನೆಲ್ಲ ಹೇಳಿ ಶುಕಾಚಾರ್ಯರು ನಾರಾಯಣ ವರ್ಮದ ಅದಕ್ಕೆ ಮೂಲವಾದ ಗಾಯತ್ರಿ ಮಂತ್ರದ ಶಕ್ತಿ ಏನು ಅಂತ ಇಡೀ ಷಷ್ಠ ಸ್ಕಂದದಲ್ಲಿ ಇಷ್ಟು ಕಥೆಗಳನ್ನು ಹೇಳಿಕೊಂಡು ಶುಕಾಚಾರ್ಯರು ಹೇಳ್ತಾ ಇದ್ದಾರೆ. ಅಂದರೆ ಮಂತ್ರಗಳು ದೊಡ್ಡ ದೊಡ್ಡ ಮಂತ್ರಗಳಿದ್ದರೆ ಅದಕ್ಕೂ ಶಕ್ತಿ ಇದೆ. ಬಟ್ ಮಂತ್ರಗಳನ್ನು ಎಷ್ಟೆಷ್ಟು ಕಡಿಮೆ ಮಾಡ್ತಾ ಹೋಗ್ತಾರೋ, ಸಣ್ಣ ಸಣ್ಣ ಮಂತ್ರ ಆಗ್ತದೋ ಶಕ್ತಿ ಜಾಸ್ತಿ ಅಂತ ಹೇಳ್ತಾರೆ. ನಮ್ಮ ಸ್ವಾಮಿಗಳು ಹೇಳ್ತಾ ಇದ್ದಿದ್ದು, ನಾರಾಯಣ ವರ್ಮ 24 ಶ್ಲೋಕ ಸುಮಾರು ಅಕ್ಷರ ಆಗ್ತದೆ. ಅದನ್ನೆಲ್ಲ ಸಂಗ್ರಹ ಮಾಡಿ ಗಾಯತ್ರಿ ಮಂತ್ರ ಅಂತ ನಿತ್ಯವಾದದ್ದು, ಅದು 24 ಅಕ್ಷರದ್ದಾದ್ದರಿಂದ ಅಣುಬಾಂಬ್ ಇದ್ದ ಹಾಗಿದ್ದು ಅಂತ ಹೇಳ್ತಾರೆ. ಅಣುಬಾಂಬ್ ಅಂತಂದರೆ ಅದು ತುಂಬ ಚಿಕ್ಕದಿದ್ದರೂ ಶಕ್ತಿ ಜಾಸ್ತಿ ಅದಕ್ಕೆ ಅಂತ ಅದನ್ನು ಹೇಳ್ತಾರೆ. ಮಂತ್ರಗಳು ಎಷ್ಟೆಷ್ಟು ಚಿಕ್ಕದಾಗ್ತಾ ಹೋಗ್ತದೋ ಅಷ್ಟಷ್ಟು ಶಕ್ತಿ ಜಾಸ್ತಿ ಅದಕ್ಕೆ. ಆದ್ದರಿಂದ ಬ್ರಾಹ್ಮಣನಿಗೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರಭೂತವಾಗಿರ್ತಕ್ಕಂಥ ಒಂದು ಮಂತ್ರ ಅಂತಂದರೆ ಅದು ಗಾಯತ್ರಿ ಮಂತ್ರ ಅಂತ. ಆ ಮಂತ್ರದ ಶಕ್ತಿಯನ್ನೆಲ್ಲ ಹೇಳಿದ್ದಾರೆ. ಇದೆಲ್ಲ 6ನೇ ಸ್ಕಂದದಲ್ಲಿ ಬಂದಿರತಕ್ಕಂಥದ್ದು. 7ನೇ ಸ್ಕಂದದಲ್ಲಿ ಹಿರಣ್ಯಕಶಿಪುವಿನ ಕಥೆ. ಸಾಮಾನ್ಯವಾಗಿ ಹಿರಣ್ಯಕಶಿಪು, ಹಿರಣ್ಯಾಕ್ಷ ಇವೆರಡೂ ಒಂದು ದುಷ್ಟ ಶಕ್ತಿಗಳು. ಈ ದುಷ್ಟಶಕ್ತಿಗಳ ಎಫೆಕ್ಟ್ ಏನಾಗ್ತದೆ ಅಂತನ್ನುವುದನ್ನು ವ್ಯಾಖ್ಯಾನಕಾರರು ತಿಳಿಸ್ಕೊಡೋದು. ಅಕ್ಷ ಅಂತಂದರೆ ಕಣ್ಣು, ಹಿರಣ್ಯಾಕ್ಷ ಅಂದರೆ ನಮ್ಮ ದೃಷ್ಟಿ ಇನ್ನೊಬ್ಬರ ಸಂಪತ್ತಿನ ಮೇಲೆ ಹೋಗ್ತಾ ಇದೆ ಅಂತ ಒಳಗಡೆ ಹಿರಣ್ಯಾಕ್ಷ ಎದ್ದಿದ್ದಾನೆ ಅಂತ ಅರ್ಥ. ಕಶಿಪು ಅಂತಂದರೆ ತಲೆದಿಂಬು ಅಂತ ಅರ್ಥ. ನಾವು ಸಂಪಾದನೆ ಮಾಡಿದ ದುಡ್ಡನ್ನು ತಿಜೋರಿಯಲ್ಲಿಟ್ಟು ಅದರ ಬೀಗದ ಕೈಯನ್ನು ಇನ್ನೊಬ್ಬರ ಕೈಯಲ್ಲಿ ಕೊಟ್ಟು ತಗೋತಾರೆ ಅಂತ ನಂಬಿಕೆ ಇಲ್ಲದೆ ನಮ್ಮ ತಲೆದಿನ ಕೆಳಗಡೆ ಇಟ್ಕೊಂಡು ಮಲ್ಕೊಳ್ಳೋ ಸ್ಟೇಜಿಗೆ ನಾವು ಹೋದ್ವಿ ಅಂದರೆ ಹಿರಣ್ಯಕಶಿಪು ಎದ್ದಿದ್ದಾನೆ ಅಂತ ಅರ್ಥ ಒಳಗಡೆ. ಇಷ್ಟು ಮನಸ್ಸಿನ ವಿಕಾರ ಇದೆ ಹಿರಣ್ಯಾಕ್ಷ, ಹಿರಣ್ಯಕಶಿಪು. ಇಡೀ ದಶಾವತಾರದಲ್ಲಿ ಗಮನಿಸಿ. ಮತ್ಸ್ಯ, ಕೂರ್ಮ, ಇದು ಪೂರ್ಣ ಆಮೆಯ ರೂಪ, ಮೀನಿನ ರೂಪ. ಮತ್ತಿನ್ನು ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ, ಇದು ಪೂರ್ಣ ಮನುಷ್ಯರ ರೂಪ. ಮಧ್ಯದಲ್ಲಿ 2 ಅವತಾರ ಇದೆ, ಅದು ಮಾತ್ರ ವಿಚಿತ್ರ. ಅರ್ಧ ಪ್ರಾಣಿ, ಅರ್ಧ ಮನುಷ್ಯನ ದೇಹ. ಒಂದು ವರಾಹನ ಹಾಗೆ, ನರಸಿಂಹದೇವರ ಹಾಗೆ. ನರನೂ ಹೌದು, ಸಿಂಹನೂ ಹೌದು. ಇದು ಯಾಕೆ ಈ ವಿಚಿತ್ರವಾದ ರೂಪ, ಅರ್ಧ ಮನುಷ್ಯ ಅರ್ಧ ಪ್ರಾಣಿ ಅಂತಂದರೆ ಮನುಷ್ಯನ ಮನಸ್ಸಿನ ಕೆಟ್ಟ ವಿಚಾರಗಳಲ್ಲಿ ಉಳಿದಿದ್ದೆಲ್ಲ ಓಕೆ,
ಅದು ಕೆಟ್ಟ ಅತ್ಯಂತ ಕೆಟ್ಟ ವಿಚಾರ ಯಾವುದು ಅಂತಂದ್ರೆ ಇನ್ನೊಬ್ಬರ ಪ್ರಾಪರ್ಟಿ ಮೇಲೆ ಕಣ್ಣು ಹೋಗೋದು, ನಮ್ಮವರನ್ನೇ ನಾವು ನಂಬಲಾರದೆ ಇರೋದು. ಈ ಎರಡು ಮನಸ್ಸಿನ ವಿಕಾರವನ್ನು ಪರಿಹಾರ ಮಾಡಲಿಕ್ಕೆ ದೇವರು ವಿಕಾರವಾದ ರೂಪವನ್ನೇ ತಗೊಂಡು ಬಂದು ಹಿರಣ್ಯಾಕ್ಷ ಹಿರಣ್ಯಕಶಿಪುವನ್ನು. ಹಾಗೆ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿದ ಕಥೆ ಹೇಳಿದ್ದಾರೆ. ಹಿರಣ್ಯಕಶಿಪುವನ್ನು ಸಂಹಾರ ಮಾಡತಕ್ಕಂತಹ ಕಥೆ. ಹಿರಣ್ಯಕಶಿಪು ಅಂದರೆ ದುಷ್ಟಶಕ್ತಿ, ದೇವರನ್ನ ತಪಸ್ಸು ಮಾಡಿಸಿಕೊಂಡ, ಬ್ರಹ್ಮದೇವರನ್ನು ತಪಸ್ಸು ಮಾಡಿದ, ತಮ್ಮನನ್ನು ಕೊಂದವನನ್ನು ಸಂಹಾರ ಮಾಡಬೇಕು ಅಂತ ದೇವರ ಮೇಲೆ ಅಪಕಾರವನ್ನು ಮಾಡಲಿಕ್ಕೆ ನಿಂತ. ಅಪಕಾರವನ್ನು ಮಾಡಲಿಕ್ಕೆ ನಿಂತಾಗ ಏನು ಮಾಡಬೇಕು? ಬ್ರಹ್ಮದೇವರನ್ನು ತಪಸ್ಸು ಮಾಡಬೇಕು. ಬ್ರಹ್ಮದೇವರನ್ನು ತಪಸ್ಸು ಮಾಡಿದ, ಬ್ರಹ್ಮದೇವರು ಪ್ರತ್ಯಕ್ಷ ಆದರು, ವಿಸ್ತಾರವಾಗಿ ವರಗಳನ್ನೆಲ್ಲ ಕೇಳಿದ. ಕೊನೆಯಲ್ಲಿ ಸಂಗ್ರಹವಾಗಿ ಒಂದು ವರ ಕೇಳ್ತಾರೆ. ಬ್ರಹ್ಮದೇವರೇ, ನೀವು ಸೃಷ್ಟಿ ಮಾಡಿದ ಯಾವ ಪ್ರಾಣಿಗಳಿಂದಲೂ ನನಗೆ ಮರಣ ಬರಬಾರ್ದು. ಅದು ಶಸ್ತ್ರ ಆಗಲಿ ಅಸ್ತ್ರ ಆಗಲಿ ಯಾವುದರಿಂದಲೂ ಮರಣ ಬರಬಾರ್ದು. ಭೂತೇಭ್ಯ ವಿಸೃಷ್ಟೇಭ್ಯ ಮೃತ್ಯುರು ಮಾಭೂತ್ ಮಮ ಪ್ರಭು, ನನಗೆ ಯಾವುದರಿಂದ ಮೃತ್ಯು ಬರಬಾರ್ದು. ಬ್ರಹ್ಮದೇವರು ತಥಾಸ್ತು. ಯಾಕೆಂದರೆ ಜಗತ್ತಲ್ಲೆಲ್ಲ ನಾನೇ ಸೃಷ್ಟಿ ಮಾಡಿದ ಜಗತ್ತಂತಿಲ್ಲ, ನನಗಿಂತಲೂ ಸೃಷ್ಟಿ ಮಾಡಿದ ನನ್ನನ್ನು ಮೀರಿದ ಜಗತ್ತೊಂದಿದೆ, ಅವನು ಬರ್ತಾನೆ ನಿನ್ನ ಸಂಹಾರ ಮಾಡಲಿಕ್ಕೆ ಅಂತ ಬ್ರಹ್ಮದೇವರು ತಥಾಸ್ತು ಅಂತಂದರು. ಈ ಮಾತು ತಿಳ್ಕೊಂಡ ನನಗೆ ಸಾವನ್ನು ಗೆದ್ದೆ ಅಂತ. ಅದರ ನಿಜವಾಗಲೂ ಸಾವು ಕನ್ಫರ್ಮ್ ಆಯ್ತು, ಬರ್ತಾನೆ. ಕಡೆಗೆ ಮಗನಾದ ಪ್ರಹ್ಲಾದರಾಜನೇ ಇವನಿಗೆ ಶತ್ರುವಾಗಿ ನಿಂತ. ಇಡೀ ಜಗತ್ತಲ್ಲಿ ಹಿರಣ್ಯಕಶಿಪುವಿನಷ್ಟು ವಿರೋಧವಾಗಿ ಮಾತಾಡೋರು ಯಾರಿಲ್ಲ. ಸ್ವಂತ ಮಗನೇ ಮಾತು ಕೇಳ್ತಾ ಇಲ್ಲ ಹಿರಣ್ಯಕಶಿಪು. ಇಡೀ ಜಗತ್ತು ನೀನೇ ದೇವರು ಅಂತಂದ್ರೆ ನಿನ್ನನ್ನು ಮೀರಿಸಿ ದೇವರು ಒಬ್ಬರಿದ್ದಾನೆ ಪ್ರಹ್ಲಾದನು. ಯಾವುದರ ಧೈರ್ಯ ನಿನಗೆ ಅಂತ ಕೇಳಿದ. ಇಷ್ಟು ಮಂದಿ ನನ್ನ ಬಗ್ಗೆ ಮಾತಾಡುವಾಗ, ನನ್ನನ್ನೇ ಸರ್ವೋತ್ತಮ ಅನ್ನುವಾಗ ನೀನು ಯಾರ ಧೈರ್ಯದ ಮೇಲೆ ಇಷ್ಟು ಮಾತಾಡ್ತಾ ಇದ್ದೆ? ನ ಕೇವಲಂ ಮೇ ಭವತಶ್ಚ ರಾಜನ್ ಸವೈ ಬಲಿನಾಂ ಚಾಪರೇಶಾಂ. ಪ್ರಹ್ಲಾದರಾಜರು ಹೇಳಿದ್ರು, ನನಗೊಬ್ಬನಿಗೆ ಅಲ್ಲ, ನಿನಗೆ ಶಕ್ತಿ ಕೊಡೋನು ಅದೇ ದೇವರು, ನಿನಗೆ ಶಕ್ತಿ ಕೊಟ್ಟವನು ಅದೇ ದೇವರು. ನಿನಗೆ ನನಗಲ್ಲ, ಜಗತ್ತಿನ ಪ್ರತಿಯೊಂದು ಪ್ರಾಣಿಗಳಲ್ಲೂ ಒಂದು ಕೆಲಸ ನಡೆಯಬೇಕು ಅಂದರೆ ದೇವರ ಶಕ್ತಿ ಇರಲಾರ್ದೆ ಏನೂ ಆಗಲ್ಲ. ಅವನ ಬೇಸಲ್ಲಿ ಜಗತ್ತು ನಡೀತಾ ಇದೆ. ಆದ್ದರಿಂದ ಆ ಪರಮಾತ್ಮನೇ ಸರ್ವೋತ್ತಮ ಅಂತ ಪ್ರಹ್ಲಾದರಾಜರು ಹೇಳಿದಾಗ ಎತ್ತಿ ತಲೆ ಕಡಿತೀನಿ ಅಂತಂದಾಗ ನರಸಿಂಹದೇವರು ಹೊರಗಡೆ ಬಂದರು. ನಮ್ಮ ಗುರುಗಳು ಹೇಳೋರು, ನರಸಿಂಹದೇವರನ್ನು ನೋಡಿದರೆ ಅತ್ಯಂತ ಹೆದರ್ಕೊಳ್ಳೋ ಜನಗಳಿಗೆ ಎರಡು ಆಪ್ಷನ್ ಇದೆ. ಒಂದು, ನರಸಿಂಹದೇವರನ್ನು ಪೂಜೆ ಮಾಡುವಾಗ ಆ ನರಸಿಂಹದೇವರು ನಿಜವಾಗಲೂ ಯಾಕೆ ಹಾಗೆ ಕಾಣ್ತಾ ಇದ್ದಾರೆ ನಮ್ಮ ಕಣ್ಣಿಗೆ ಉಗ್ರವಾಗಿ ಅಂತಂದರೆ ಬಹಳ ಪ್ರೀತಿ ತುಂಬಿದ್ರಿಂದ ಹಾಗೆ ಕಾಣ್ತಾ ಇದ್ದಾರೆ. ಪ್ರೀತಿ ಜಾಸ್ತಿ ಇದ್ದರೆ ನೋಡ್ಲಿಕ್ಕೆ ವಿಕಾರ ಬೇರೆಯವ್ರಿಗೆ ಕಾಣಿಸ್ತದೆ. ಯಾಕೆ ಅಂತಂದರೆ ಮಕ್ಕಳು ಆಟ ಆಡುವಾಗ ಏನಾದರೂ ಎಡು ಬಿದ್ದರೆ ಒಳಗಡೆ ಅಮ್ಮ ಓಡೋಗ್ತಾಳೆ, ಹೋಗೋಕ್ಕಿಂತ ಮೊದಲೇ ಮೇಕಪ್ ಮಾಡ್ಕೊಂಡು ಹೋಗ್ತಾಳೆ ಅಂತ ಕೇಳ್ತಾರೆ. ಹೇಗಿರ್ತಾಳೆ ಹಾಗೆ ಓಡೋಗ್ತಾರೆ. ಹಾಗೆ ಪರಮಾತ್ಮ ಅಲ್ಲಿ ವೈಕುಂಠದಲ್ಲಿ ಬಗೆ ಬಗೆಯ ನೂತನವ ಕಾಣುತ್ತ ಮಿಗೆ ಹರ್ಷದಿಂ ಪೊಗಳಿ ಹಿಕ್ಕುವ ತ್ರಿಗುಣಮಾನಿ ಮಹಾಲಕುಮಿ ಸಂತೈಸಲನು ದಿನವು. ದೇವರು ಬೇರೆ ಬೇರೆ ರೂಪಗಳನ್ನು ಚೇಂಜ್ ಮಾಡಿ ತೋರಿಸ್ತಾ ಇರ್ತಾನೆ ಲಕ್ಷ್ಮೀದೇವಿಗೆ. ಈ ಪ್ರಹ್ಲಾದರಾಜರ ತಲೆ ಕಡಿಯೋ ಟೈಮಿಗೆ ಬಂದಾಗ ಒಂದು ರೂಪ ಬಿಟ್ಟು ಇನ್ನೊಂದು ರೂಪ ರೆಡಿ ಆಗೋ ಟೈಮ್. ನಿಮ್ಮ ತಲೆಗೆ ಖಡ್ಗೆ ಇಟ್ಟ ಪ್ರಹ್ಲಾದರಾಜರಿಗೆ, ನನ್ನ ಮಗು ಕಷ್ಟದಲ್ಲಿದೆ ಅಂತ ಹೇಳಿ ಹೇಗಿತ್ತು ಹಾಗೆ ಓಡ್ಬಂದು ಅಂದರೆ ರೆಡಿ ಆಗಲಾರ್ದೆ ಬಂದ ರೂಪ. ರೆಡಿ ಆಗಲಾರ್ದೆ ಬಂದ ರೂಪ ಆದ್ದರಿಂದ ಅದು ವಿಕಾರ, ಅದು ಭಾರಿ ಭಯಂಕರ ಅಂತ ಅರ್ಥನ, ಅಥವಾ ಮಗುವಿನ ಮೇಲೆ ತುಂಬ ಪ್ರೀತಿಯಿಂದ ಬಂದ ಮಗು ಅಂತ ಅರ್ಥ, ತಾಯಿ ಅಂತ ಅರ್ಥನ. ಅದಕ್ಕೆ ನರಸಿಂಹದೇವರನ್ನು ನೋಡಿದರೆ ಅತ್ಯಂತ ಕರುಣೆಯಿಂದ ಬಂದ ರೂಪ ಅಂತ ಒಂದು ರೀತಿ ಚಿಂತನೆ. ಅಥವಾ ಈ ಮನಸ್ಸಿನ ಅತ್ಯಂತ ವಿಕಾರ ಹಿರಣ್ಯಕಶಿಪು ನಮ್ಮವರನ್ನೇ ನಾವು ನಂಬಲಾರದ ಪರಿಸ್ಥಿತಿಯಲ್ಲಿ ಈ ವಿಕಾರ ಪರಿಹಾರ ಆಗಬೇಕು ಅಂತಂದರೆ ಈ ನರಸಿಂಹದೇವರು ಉಪಾಸನೆ ಮಾಡಿದರೆ ಇದೆಲ್ಲ ಸರಿ ಹೋಗಲಿಕ್ಕೆ ಸಾಧ್ಯ ಅಂತ ಅನ್ನೋರಿಗೆ ಆ ಸಪ್ತಮ ಸ್ಕಂದದಲ್ಲಿ ಬಂದ ನರಸಿಂಹದೇವರ ಚರಿತ್ರೆ ಇಷ್ಟು. ಇನ್ನೊಂದು 2-3 ವಿಚಾರಗಳಿದೆ, ಅದನ್ನೆಲ್ಲ ನಾಳೆ ನೋಡೋಣ ಅಂತ ಹೇಳಿ ಇವತ್ತಿನ ಕಥಾಭಾಗ ಶ್ರೀಕೃಷ್ಣ ಅರ್ಪಣೆ.